ಹರ ಓ ಹರ ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯುರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕರುಣರಸದಿ ಕೂಡಿವರಿವ ಕಟಾಕ್ಷದ ಪರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದೋಳು ಇರಲೆನ್ನ ಮಾನಸದು. ಪರಮರಾಧ್ಯರು ಪಾವನ ಮೂರ್ತಿಗಳು ಸದ್ಗುರುದೇವನ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರವನ್ನು ಬಾಗಿಸಿ, ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತವತ್ಸಲ ಸಾಧು ದಿನಮನೆ ಅಮೋಘ ಸಿದ್ಧ ಯತಿರಾಜರ ಸನ್ನಿಧಾನದಲ್ಲಿ ತ್ರಿಕರಣಪೂರ್ವಕವಾಗಿ ವಂದಿಸಿ, ಸದಾ ಪ್ರಾತಸ್ಮರಣೀಯರು ಲೋಕಪೂಜ್ಯರಾಗಿರತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿರತಕ್ಕಂಥ ಬಸವಾದಿ ಶಿವಶರಣರ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ, ಈ ನಾಡಿನಲ್ಲಿ ಬಹಳ ದೊಡ್ಡ ಉಪಕಾರದ ಕಾರ್ಯವನ್ನು ಮಾಡಿರತಕ್ಕಂಥ ಮಹಾನ್ ತಪಸ್ವಿಗಳು, ನಿರಾಭರಿ ಸಂತರು, ಪಟ್ಟಣಕ್ಕೆ ಪಂಚರಾತ್ರಿಯ ಹಳ್ಳಿಗೆ ಒಂದು ಅನ್ನುವ ಹಾಗೆ ಜೀವನದುದ್ದಕ್ಕೂ ಕೂಡ ಸಂಚರಿಸಿ ಮಾನವರ ಬದುಕಿನ ನ್ಯೂನ್ಯತೆಯ ಬದುಕನ್ನು ಕಟ್ಟಿಕೊಟ್ಟಿರತಕ್ಕಂಥ ಪರಮಪೂಜ್ಯರು ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪಗಳ ಪಾವನ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ, ಶತಮಾನದ ಸಂತರು ನಡಿನುಡಿಯನ್ನು ಒಂದಾಗಿಸಿಕೊಂಡು ಒಬ್ಬ ಸಂತ ಒಬ್ಬ ಮಹಾತ್ಮ ಹೇಗಿರಬೇಕು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ 21ನೇ ಶತಮಾನದಲ್ಲಿ ತೋರಿಸಿಕೊಟ್ಟಿರತಕ್ಕಂಥ ನಮ್ಮೆಲ್ಲರ ಬಾಳಿನ ಭಗವಂತ ನಿಸರ್ಗ ಪ್ರೇಮಿ, ಯಾವ ಆಸೆ ಆಪೇಕ್ಷೆಗಳಿಗೆ ಆಮಿಷಗಳಿಗೆ ಒಳಗಾಗದೆ, ಪದವಿ ಪಟ್ಟಗಳನ್ನು ಬಯಸದೆ, ಬಹುತೇಕ ಪುಣ್ಯಾತ್ಮರೇ ಈ ನಾಡಿನಲ್ಲಿ ಈ ವಿಶ್ವದಲ್ಲಿ 21ನೇ ಶತಮಾನಕ್ಕೆ ಅಂಥ ಶ್ರೀಮಂತರು ಇನ್ನು ಮುಂದೆ ನಮಗೆ ಯಾರು ಸಿಗ್ತಾರಿಲ್ಲೋ ಗೊತ್ತಿಲ್ಲ. ಅಂಥ ಒಬ್ಬರು ಸರ್ವರನ ಅತ್ಯಂತ ತಾಯಿಯ ಪ್ರೀತಿಯನ್ನು ಧಾರೆ ಎರೆದಿರತಕ್ಕಂಥ ನನ್ನ ಅತ್ಯಂತ ಬಾಳಿನ ಭಾಗ್ಯವೇ ಭಗವಂತರಾಗಿರತಕ್ಕಂಥ ಜ್ಞಾನಯೋಗಿ ಗುರುದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು, ಈ ಒಂದು ಶ್ರೀಮಠದ ಎಲ್ಲ ಆಗುಹೋಗುಗಳನ್ನು, ಗುರುಗಳೆಲ್ಲ ಕಾರ್ಯವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಮುನ್ನಡೆಸಿಕೊಂಡು ಸಾಕ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹದಳು ಹೃದಯದ ಪರಮಪೂಜ್ಯರು, ಬಹುತೇಕ ಗುರುದೇವರ ಹಚ್ಚಿ ಹೋಗಿರತಕ್ಕಂಥ ವೃಕ್ಷಕ್ಕೆ ಅತ್ಯಂತ ಶ್ರದ್ಧಾ ಭಕ್ತಿಯ ನೀರನ್ನು ಹನಿಸ್ತಾ ಅಧ್ಯಾತ್ಮದ ವೃಕ್ಷವನ್ನು ಬೆಳೆಸ್ತಾ ತಮ್ಮ ಅಪರೂಪದ ಕಾರ್ಯವನ್ನು ನಮ್ಮೆಲ್ಲರಿಗೆ ನೀಡತಕ್ಕಂಥ ಪರಮಪೂಜ್ಯರಾಗಿರತಕ್ಕಂಥ ಅಧ್ಯಕ್ಷ ಗುರುಗಳಲ್ಲಿ ಕೂಡ ಅತ್ಯಂತ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ತಿಳಿಸಿ, ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮಪೂಜ್ಯರಲ್ಲಿ
ಇಲ್ಲಿ ಪರ್ಯಂತರವಾಗಿ ಸಂಚಾಲಕರಾಗಿ ತಮ್ಮೆರಡು ನುಡಿಗಳನ್ನು ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶರಣರಲ್ಲಿ, ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರಲಿ, ಸಜ್ಜನ ಸಮಾಜ ಬಂಧುಗಳಲ್ಲಿ ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಪುಣ್ಯಾತ್ಮರೇ, ಇದೊಂದು ಪರ್ವಕಾಲ ಅಂತ ಕರೀತಾರೆ. ಮಾನವ ಜನ್ಮದ ಪರ್ವಕಾಲ ಅಂತ ಕರೀತಾರೆ. ಈ ಕಾಲದೊಳಗೆ ಬಂದು ಅಥವಾ ವಿಶೇಷವಾಗಿ ಅರಿವಿನ ಜ್ಞಾನವನ್ನು ನಾವೆಲ್ಲ ಪಡ್ಕೊಂಡು ಬಂದ ಮೇಲೆ ಮಾನವನ ಬದುಕನ್ನು ಶ್ರೀಮಂತಗೊಳಿಸ್ಕೋಬೇಕಾಗಿದೆ, ಬದುಕನ್ನು ಉತ್ಸವ ಮಾಡ್ಕೋಬೇಕಾಗಿದೆ, ಬದುಕು ನಿತ್ಯೋತ್ಸವ ಆಗ್ತದೆ. ಯಾರ ಸಂಘದಲ್ಲಿ, ಯಾರ ಅಡಿಯಲ್ಲಿ ನಮ್ಮ ಬದುಕನ್ನು ಸಾಗಿಸಿದರೆ ಇದು ಒಂದಿಷ್ಟು ಉತ್ಸವ ಆಗ್ತದಂತಕ್ಕಂಥ ಒಂದಿಷ್ಟು ಮೊದಲು ನೋಡೋಣ. ಆಮೇಲೆ ಗುರುಗಳು ಕೊಟ್ಟಿರ್ತಕ್ಕಂಥ ವಿಷಯದ ಮೇಲೆ ನಾನು ಮತಿಗೆ ಹೊಳೆದಷ್ಟು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೇನೆ. ಯಾಕೆ ಇವತ್ತು ವಿಶ್ವದೊಳಗೆ ಸಿದ್ದೇಶ್ವರಪ್ಪಗಳನ್ನ ಜನ ಇಷ್ಟು ಪ್ರೀತಿದಿಂದ ನೋಡ್ಲಿಕ್ಕೆ ಕಾರಣ ಏನು? ಇದಕ್ಕಿಂತನೂ ಸಾವಿರಾರು ಎಕರೆ ಸಂಪತ್ತು, ಆಸ್ತಿ, ಬಂಗಾರ, ಬೆಳ್ಳಿ, ಏನೇನೆಲ್ಲ ಸಂಪತ್ತು ಹೊಂದಿರತಕ್ಕಂಥ ಮಠಗಳಿದ್ದರೂ ಕೂಡ ಯಾಕೆ 30-40 ಲಕ್ಷ ಬಂದು ಜನ ಅವರ ಕೊನೆ ದರ್ಶನವನ್ನು ಮಾಡಿಕೊಂಡ್ರು? ಅಂಥದ್ರಲ್ಲಿ ಏನು ವಿಶೇಷತೆ? ಅವ್ರಿಗಿಂತ ಅಗಾಧವಾಗಿರ್ತಕ್ಕಂಥ ಪ್ರವಚನ ನೀಡೋರದಾರ. ವೇದಿಕೆ ಮೇಲೆ ಬಿಂತ್ರ ಮೈಕ್ ಸಹಿತ ಅವಶ್ಯಕತೆ ಅಷ್ಟು ಗಂಟಾಘೋಷಿಗೆ ಹೊಡೆದು ಹೇಳುವಂಥವ್ರು ಅದಾರ. ಆದರೂ ಸಿದ್ದೇಶ್ವರಪ್ಪಗಳು ಯಾಕಿಷ್ಟು ಜನ ಬೆಳಗಿನ ಜಾವಕ್ಕೆ 6ಕ್ಕೆ, ಅದಕ್ಕೆ ಪುಣ್ಯಾತ್ಮರೇ ಅವ್ರಿಗೊಂದು ಎಲ್ಲರೂ ಅನುಭಾವಿಗಳು ಕರೀತಾರೆ, ಅಧ್ಯಾತ್ಮದ ವಸಂತ ಅಂತ ಕರೀತಾರೆ. ಅಧ್ಯಾತ್ಮದ ವಸಂತ, ಪ್ರವಚನದ ಪಿತಾಮ ಭಗವಂತ ಅಂತ ತಿಳ್ಕೊಂಡು ಜನ ಕೊಂಡಾಡ್ತಾರೆ. ಕಾರಣ ಏನು? ಅವರಲ್ಲೇನೊಂದು ವಿಶೇಷತೆ ಇತ್ತು. ನಾನು ಆವಾಗ ಶ್ರೀಮಠಕ್ಕೆ ಬಂದಂಥ ಸಂದರ್ಭದೊಳಗೆ ದೊಡ್ಡವ್ರನ್ನೂ ಕೂಡ ಅದೇ ಒಂದು ಭಾವದಿಂದ ನೋಡ್ತಿದ್ರು, ಸಣ್ಣವ್ರನ್ನೂ ಕೂಡ ಅದೇ ಒಂದು ಭಾವದಿಂದ ನೋಡ್ತಿದ್ರು. ಅವರಲ್ಲಿ ಎಂಥ ಒಂದು ಸಿದ್ಧಿ ಇತ್ತು ಅನ್ನೋದಕ್ಕೆ ನನ್ನ ಅನುಭವಕ್ಕೆ ಬಂದದ್ದನ್ನು ನಿಮಗೆ 2 ಮಾತು ಹೇಳಿ ನಾನು ಮುಂದೆ ವಿಷಯಕ್ಕೆ ಹೋಗ್ತೇನೆ. ಯಾಕೆ ಸಿದ್ದೇಶ್ವರಪ್ಪಗಳನ್ನ ಅಷ್ಟು ನಾನು ಪ್ರೀತಿ ಮಾಡೀನಿ, ಯಾಕೆ ಹಚ್ಕೊಂಡಿನಿ ಅಂತ ಕೇಳಿದರೆ, ಅವ್ರದ್ದು ಪ್ರವಚನ ಸೌದತ್ತಿ ಒಳಗೆ ನಡೆದಿತ್ತು. ಏನೋ ಗೊತ್ತಿಲ್ಲ, ರಾತ್ರಿ ನನಗೆ 2 ಗಂಟೆಗೆ ಎಚ್ಚರಾಗಿಬಿಡ್ತು. ಒಟ್ಟು ಬುದ್ಧಿಜೋರು ಪ್ರವಚನ ಕೇಳಕ್ಕೆ ಹೋಗಬೇಕು, ಅವ್ರ ಆಶೀರ್ವಾದ ಪಡ್ಕೋಬೇಕು. ನನ್ನ ಪೂಜಾ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಹೋಗುವಂಥ ಸಂದರ್ಭ 3 ಗಂಟೆ ಆಯಿತು ಬಿಟ್ಟಿನಿ. ಎರಗಟ್ಟಿಗೆ ಹೋಗಿ ನಮ್ಮ ಗಾಡಿ ಬೆಳಗಾವಿ ಕಡೆ ಹೋಗ್ತದೆ. ಸೌದತ್ತಿಗೆ ಹೋಗೋ ರೂಟ್ ತಪ್ಪಿತ್ತು ನಮ್ಮದು. 1-2 ಕಿಲೋಮೀಟ್ರ್ ಬೆಳಗಾವಿ ರೂಟ್ ಹಿಡಿದಾಗ ನಮ್ಮ ಹಿಂದೆ ಕೂತು ಒಬ್ಬ ವ್ಯಕ್ತಿ ಹೇಳಿದ, ಇದು ನೀವು ಬೆಳಗಾವಿ ಹೊಂಟಿರಿ, ಸೌದತ್ತಿಗೆ ಹೋಗೋ ರೂಟ್ ಅಲ್ಲ ಅಂದರು. ನಾನೇನು ಹೇಳೀನಿ, ಯಾರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ಯಾರ ಮಾತನ್ನು ಕೇಳಬೇಕಂತೇಳಿ ಹಸುವಿಟ್ಟು ಹೋಗ್ತಾ ಇದ್ದೀನಿ, ಅವರೇ ಬಂದು ಕರ್ಕೊಂಡು ಹೋಗ್ಬೇಕು. ಇಟ್ಟೊತ್ತಿನಾಗ ರಾತ್ರಿ ನಮ್ಗೆ ಯಾರು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು? ನಾನು ಕಂಡದ್ದನ್ನು ಹೇಳಕತ್ತೀನಿ, ಸುಳ್ಳು ಹೇಳತ್ತಿಲ್ಲ. ಗಾಡಿ ತರುವಿದಾಗ ಈ ಕಡೆ ಒಂದು ರಸ್ತೆ ಬರ್ತದೆ. ಒಬ್ಬ ಬಿಳಿ ಬಿಟ್ಟಿ ವ್ಯಕ್ತಿ ಬಂದ, ನಮ್ಮ ಗಾಡಿ ತರುವಿ ಅವು ಬರ್ತಕ್ಕಂಥ ವ್ಯಕ್ತಿನ ನೋಡಿ ಕೇಳಿದೆ, ನಾವು ಸೌದತ್ತಿಗೆ ಹೋಗ್ಬೇಕಾಗ್ಯದ, ನಮ್ಮ ರೂಟ್ ತಪ್ಪೇದನು. ಹೌದು, ನಿಮ್ಮ ತಪ್ಪೈತೆ ಅಂದ್ರೆ ನೀವು 2 ಕಿಲೋಮೀಟ್ರ್ ಮುಂದೆ ಬಂದಿರಿ, ವಾಪಸ್ ಹೋದ ಪೂರ್ವಕ್ಕೆ ಮುಖ ಮಾಡಿ ಸರ್ಕಲ್ ರೌಂಡ್ ಹಾಕಿ ಹೋದ್ರೆ ನಿಮ್ಗೆ ಸೌದತ್ತಿ ರೂಟ್ ಸಿಗ್ತೈತಿ ಅಂತ ಹೇಳಿದ್ರು. ಗಾಡಿ ತಿರ್ಕೊಂಡು ನಮ್ಮ ರೋಡ್ಗೆ ಹೆಚ್ಚಿದಾಗ ಆ ಕಡೆ ನೋಡಿದಾಗ ಯಾರೂ ಇಲ್ಲಾಗಿರಲ್ಲ. ಹೋದಿ, ಪ್ರವಚನ ಆರಂಭಗೊಂಡಿತ್ತು. ನಾನು ಕೂತ್ಕೊಂಡು ಪ್ರವಚನ ಕೇಳೀನಿ. ಪ್ರವಚನ ಮುಗಿದ ಬಳಿಕ ಬುದ್ಧಿಜವರು ಎಲ್ಲಿ ನಿಲ್ಲೋದಿಲ್ಲ, ಅವರು ತಮ್ಮ ಹೋಗಿಬಿಟ್ರು. ಉಳಿದು ಬೆಳಗೂ ಹೋಗಿಬಿಟ್ರು. ನಾನು ಒಂದು ಸ್ವಲ್ಪ ಬೇಸರ ಮಾಡ್ಕೊಂಡು, ಏನಪ್ಪ ಅಲ್ಲಿಂದ ಓಡೋಡಿ ಬನ್ನಿ, ಯಾರ ಬಳಗನೂ ಕೂಡ ನಮ್ಮನ್ನು ಕರೀಲಿಲ್ಲ, ಅವ್ರಿಗೆ ಭೇಟಿ ಆಗಲಿಕ್ಕೂ ಅವಕಾಶ ಸಿಗಲಿಲ್ಲ, ಯಾಕೆ ಬಂದು ಏನಾಯ್ತು, ವ್ಯರ್ಥ ಆಯ್ತಲ್ಲ. ಇಷ್ಟು ಬೇಸರ ಮಾಡ್ಕೊಂಡು ನಡಿ ಹೋಗೋಣ ಊರಿಗೆ ತಿಳ್ಕೊಂಡು ಗಾಡ್ಯಾಗ ಕೂತ್ಕೊಂಡು ಡ್ರೈವರ್ನ ಕರ್ಕೊಂಡು ಬರತ್ತೀನಿ. ಮುಂದೆ ಪುಣ್ಯಾತ್ಮರ ಹೀರೋ ಹೊಂಡಾ ಶೋರೂಮನ್ನು ಉದ್ಘಾಟನೆ ಮಾಡಿ ಬುದ್ಧಿಜವರು ಬಂದರು. ಗಾಡಿ ಅಲ್ಲಿ ನಿಂತಿತ್ತು, ನಾನು ಹೋಗಿ ನಿಂತೀನಿ.
ನಮ್ಮ ಮಲಯಪ್ಪಗಳು ಏನಂದ್ರು, ಅಮರೇಶ್ವರ ಸ್ವಾಮಿಗಳ ನೀವು ಮುಂದೆ ಕುಂದ್ರಿ, ಬುದ್ಧಿಜವ್ರ ಗಾಡಿಯಾಗ ಹಿಂದೆ ಕುಂದಿರ್ತಾರೋ ಅವ್ರು ವಾಸ್ತವ ಇರೋ ಜಾಗಕ್ಕೆ ಹೋಗಿಬಿಡ್ರಿ ಅಂದರು. ನಾನು ಬಯಸಿದ್ದು ಬರೀ ಅವ್ರ ದರ್ಶನ, 2 ಮಾತುಗಳು. ಅವತ್ತೆಂಥ ಪ್ರಸಂಗ ಘಟಿಸ್ತು ಅಂತ ಕೇಳಿದ್ರೆ, ಮುಂದೆ ಏನೋ ತೊಂದರೆ ಆಗಿ ರಸ್ತೆ ಒಳನಲ್ಲಿ ಅರ್ಧ ಗಂಟೆ ಗಾಡಿ ನಿಲ್ಲು ಪ್ರಸಂಗ ಬಂತು. ಅರ್ಧ ಗಂಟೆ ಬುದ್ಧಿಜೀವರು ನನ್ನ ಜೋಡಿ ಮಾತನಾಡ್ತಕ್ಕಂಥ ಸೌಭಾಗ್ಯ ನನಗೆ ದೊರೀತು ಬಂದು. ಅಲ್ಲಿಂದ ಹೋದ ಬಳಿಕ ಆ ಮಾಮನಿಯವ್ರ ಮನೆಯ ಅಂಗಳದೊಳಗೆ ವಾಕಿಂಗ್ ಕರ್ಕೊಂಡು ಹೋದಂಥ ಸಂದೊಳಗೆ ನನಗೊಂದು ತಾಸು ವಾಕಿಂಗ್ ಕರ್ಕೊಂಡು ಹೋದ್ರು. ನಾನು ತಿಳ್ಕೊಂಡಿನಿ ನನಗಿವ್ರು ಕರೀಲಿಲ್ಲ, ನನಗೇನು ಕೇಳಲಿಲ್ಲ ಅಂತ ನಾನು ಬೇಸರ ಮಾಡ್ಕೊಂಡಿನಿ. ಆ ಮಾತಾ ಗುರುದೇವರಿಗೆ ಹೃದಯಕ್ಕೆ ಮುಟ್ಟಿ ನನಗೆ ಪುಣ್ಯಾತ್ಮರ ಪ್ರತ್ಯಕ್ಷ ದರ್ಶನ ಕೊಟ್ಟಿರ್ತಕ್ಕಂಥದ್ದು. ಅದು ಗದಗ ಜಿಲ್ಲಾ ಹಳ್ಳಿಕೇರಿ ಪ್ರವಚನ ಅವ್ರದ್ದು ಚಾಲು ಇತ್ತು. ಬೆಹಟ್ಟಿಗೆ ನಾನಿದ್ನಿ. ಮಧ್ಯಾಹ್ನ 1 ಗಂಟೆಗೆ ಹೋಗಿ ನಾ ಭೇಟಿ ಆಗ್ಬೇಕಂತ ತಿಳ್ಕೊಂಡು, ಆ ಪುಣ್ಯಾತ್ಮ ಬುದ್ಧಿಜೀವ್ರು ಬರ್ತಾರತ್ತೇಳಿ ತೋಟದಾಗ ಹೊಸ ಮನೆ ಅವ್ರ ಸಲುವಾಗಿ ಕಟ್ಟಿದ್ದವು. ಅವ್ರು 2 ಗಂಟೆಗೆ ಬಂದ್ರೆ ಅವ್ರ ಜೊತೆಯಾಗಿ ಕರ್ಕೊಂಡು ಹೋಗಿ ವಾಕಿಂಗ್ 1 ತಾಸು ತಿರುಗಾಡ್ರಿ. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೆ ಹೇಳ್ರು, ಅಮರೇಶ್ವರ ಸ್ವಾಮಿಗಳ ನೇತೃತ್ವದಾಗ ಪ್ರವಚನ ಹೇಳಿಸ್ರಿ, ಇವತ್ತು ಅವ್ರೇನು ಪ್ರಸಾದ ಮಾಡ್ತಾರೆ ಮಾಡಿಸ್ರಿ ಅಂದರು. ನಾವು ನೇತೃತ್ವದಾಗ ಪ್ರವಚನ ಹೇಳೋಂತ ಅಷ್ಟು ನಾವು ಪಂಡಿತರಲ್ಲ. ಇವತ್ತೇನು ನಾನು ವೇದಿಕೆ ಮೇಲೆ ಕುಂದಿಸಿರಿ, ಈ ವೇದಿಕೆ ಕೊಂಡು ಯೋಗ್ಯತೆಯೂ ನನಗಲ್ಲ. ನಾನು ಸೇವಾಕ್ಕೆ ಬಂದವ. ಅಪ್ಪಗಳು ಹೇಳಿದರು, ಒಟ್ಟಿನ ಮೇಲೆ ಪುಣ್ಯಾತ್ಮರೇ ಸಿದ್ದೇಶ್ವರ ಅಪ್ಪಗಳ ಹೆಸರು ಅಂದಾಗ ನಾನು ಅಲ್ಲಿ ಸೇವೆ ಅಂತಕ್ಕಂಥ ಮನೋಭಾವನೆ ಬರ್ತದೆ. ಬುದ್ಧಿಜೀವ್ರು ಹೇಳಿದಾಗ ಸಾಯಂಕಾಲ ಪ್ರಸಾದ ಆಯಿತು, ನಮ್ದಾಯಿತು. ಒಬ್ಬರು ಪ್ರವಚನ ಮಾಡಿದರು. ಇನ್ನು ನಾನು ಮಾತಾಡ್ಬೇಕು ಅನ್ನೋಟಿಗೆ ಮಳೆ ಬಂತಾವತ್ತು. ಇಷ್ಟು ಬಿಸಿಲಿತ್ತು, ಜನ ಭಾಳ ಮರಗುತ್ತಿತ್ತು. ಆವಾಗ ಸಾಕಷ್ಟು ಮಳೆ ಬಿತ್ತು. ಮಳೆ ನಿಂತು ಬಳಿಕ ನಾನು ಮೇಲೆ ಹೋದ್ನಿ, ಬುದ್ಧಿಜೀವ್ರು ಭೇಟಿ ಆಗ್ಲಕ್ಕೆ ಬುದ್ಧಿ ನಂದು ಪ್ರವಚನ ಸ್ಟಾರ್ಟ್ ಆಗ್ತದೆ, ನಾವು ಹೋಗ್ತೀನಿ ಅಂತ ಹೇಳಿ. ಅವಾಗ ಎಂಥ ಅದ್ಭುತ ಮಾತು ಹೇಳಿದರು. ಅವು ನಾವು ಬಂದು ಬಲ್ಕಾಗಿಲ್ಲ, ಕರೆ ದೊಡ್ಡವ್ರ ಗುಣ ದೊಡ್ಡ ಇರ್ತಾವೆ ಅನ್ನೋದಕ್ಕೆ ನಾನು ಕಂಡಿರ್ತಕ್ಕಂಥ. ಬುದ್ಧಿಜೀವ್ರು ಹೇಳ್ರು, ನೀವು ಬಂದ್ರಿ ಎಷ್ಟು ಚಲೋ ಆಯ್ತು ನೋಡ್ರು, ಮಳೆ ಆಗಿಬಿಡ್ತು, ಜನರಿಗೆ ಮಳೆ ಎಲ್ಲಾಗಿತ್ತು ಅಂದ್ಬಿಟ್ಟು. ಪುಣ್ಯಾತ್ಮರೇ ಆ ಇರತಕ್ಕಂಥ ಒಂದು ವ್ಯಕ್ತಿತ್ವಕ್ಕೆ ಜಗತ್ತಿವತ್ತು ತೂಗ್ತದೆ. 2 ಜೊತೆ ಬಟ್ಟೆ ಬಿಟ್ಟರೆ ಏನೂ ಗಳಿಸಲಿಲ್ಲ, ಆದರೆ ಇಡೀ ಇವತ್ತು ವಿಶ್ವನೇ ಕೂಗುತ್ತದೆ. ಅದಕ್ಕೆ ನೀವು ವಿಜಯಪುರ ಜಿಲ್ಲೆಯವರು ಭಾಗ್ಯವಂತರಿದ್ದೀರಿ. ಅಂಥವರು ಇಲ್ಲಿ ತುಳಿದಾಡಿ ನಡೆದಾಡಿ, ಶ್ರಾವಣ ಮಾಸ ಬಂತಂದ್ರೆ ಬಹುತೇಕ ನಮ್ಮ ಕನ್ನೇರಪ್ಪಗಳು ಹೇಳ್ತಿದ್ರು, ಹೊಸ ವಿಷಯನ ಕೇಳೋದಿತ್ತಂದ್ರೆ ಬುದ್ಧಿಜೀವ್ರ ಬಾಯಲ್ಲಿ ನೀವು ವಿಜಯಪುರಕ್ಕೆ ಹೋಗ್ರಿ ಅಂತೇಳಿ. ಇಲ್ಲಿ ಹೊಸಾದ ಬರ್ತಿತ್ತು. ಅದಕ್ಕೆ ಕೊನೆಗೆ ಅವರು ವಿಲ್ಲನ್ನು ಓದುವಂಥ ಸಂದರ್ಭ ನಾವು ಮುಂದೆ ಕೂತು ಕೇಳಿದಾಗ, ಎಂಥ ಭಗವಂತಪ್ಪ, ಇವತ್ತು ಅಡ್ವಾನ್ಸ್ ಗುಡಿ ಕಟ್ಕೊಳ್ಳೋರು ಎಷ್ಟೋ ಜನ ತುಂಬ್ಕೊಂಡಾರ. ಇಂಥ ಕಾರ್ಯ ಬೇಕೋ ಇಂಥದ್ದು ಬೇಕಂತಕ್ಕಂಥವ್ರು ಎಷ್ಟೋ ಒಟ್ಟಿರ್ತಕ್ಕಂಥ ದಿನಮಾನದಲ್ಲಿ ನಾವು ಬಸವಣ್ಣವ್ರು ನೋಡಿಲ್ಲ, ಸ್ವಾಮಿ ವಿವೇಕಾನಂದರನ್ನು ಕಂಡಿಲ್ಲ ಬಂಧುಗಳೇ. ಈಗ ಪುರುಷರು ನಾನು ಯಾರನ್ನೂ ನೋಡಿಲ್ಲ, ಆದರೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಸಿದ್ದೇಶ್ವರಪ್ಪಗಳಲ್ಲಿ ಎಲ್ಲರೂ ನಾನು ಕಂಡಿದ್ದೀನಿ. ಎಲ್ಲರನ್ನು ಅಷ್ಟೊಂದು ಉದಾರತೆ ಇರತಕ್ಕಂಥ ದೇವರು ನಮ್ಮ ಪಾಲಿಗೆ ಇವತ್ತು ದೇವರಾಗಿ ಉಳ್ಕೊಂಡು ಬಿಟ್ರಲ್ಲ, ಇದು ಭಾಗ್ಯ. ಅಂಥವರ ಕಟ್ಟಿರತಕ್ಕಂಥ ಅಂಥವ್ರ ನಿತ್ಯನೂ ಕೂಡ ಇಲ್ಲಿ ಜ್ಞಾನದಾಸೋಹ ಅನ್ನೋದಾಸೋಹ ನಿರಂತರವಾಗಿ ಸಾಗಿರತಕ್ಕಂಥ ಈ ಒಂದು ಅಂಗಳದಲ್ಲಿ ನನಗೊಂದು ಅವಕಾಶ ಕೊಟ್ಟಿಲ್ಲ. ಇದು ಬಹುತೇಕ ನನ್ನ ಭಾಗ್ಯ, ಪುಣ್ಯಾತ್ಮ ನನ್ನ ಭಾಗ್ಯ. ಯಾಕಂದರೆ ಅಪ್ಪಗಳು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಐತಿ. ಅದಕ್ಕೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿ ಹೋಗಿಬಿಟ್ರು. ಯಾಕಂದ್ರೆ ಇಂಥ ದೊಡ್ಡ ಗಹನವಾಗಿರ್ತಕ್ಕಂಥ ಶಾಸ್ತ್ರ ವಿಷಯ ಇತ್ತಂದರೂ ಕೂಡ ಒಬ್ಬ ಕನಿಷ್ಠ ಮಧ್ಯಮ ಉತ್ತಮ ಅಂತ ಕರೀತಾರೆ. ಒಬ್ಬ ಕನಿಷ್ಠ ವ್ಯಕ್ತಿಗೆ ತಿಳಿತಕ್ಕಂಥ ಶಾಸ್ತ್ರ ತಿಳಿಸ್ಕೊಟ್ಟವರೇ ಜ್ಞಾನಯೋಗಿ ಗುರುದೇವರು, ಪುಣ್ಯಾತ್ಮ ಗುರುದೇವರು. ಅಂಥವರ ಶ್ರೀಚರಣಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅನಂತನಂತ ನಮಸ್ಕಾರಗಳನ್ನು ತಿಳಿಸಿ, ಇವತ್ತಿನ ವಿಷಯದ ಬದಲು ನನಗೆ ಆ ಗುರುದೇವರು ಇಲ್ಲಿ ಕೂತ್ಕೊಂಡು ಏನನ್ನು ನುಡಿಸ್ತಾರೆ, ನಾನು ನುಡಿಲಿಕ್ಕೆ ಬಂದವಲ್ಲ, ನಾನು ಮಾಡಲಿಕ್ಕೂ ಬಂದವನಲ್ಲ. ನುಡಿಸೋರವರ ನಡೆಸೋರವರ ನನಗನ್ನು ನಡೆಯನ್ನು ಕಲಿಸ್ಕೊಟ್ರು, ನುಡಿಯನ್ನು ಕಲಿಸ್ಕೊಟ್ರು. ಯಾಕಂದ್ರೆ ಕಕ್ಮರಿ ಆಶ್ರಮದಾಗ ನಾನು ಪ್ರವಚನ ತಪ್ಪು ಹೇಳಿದ್ನೆ.
ಕೆಡುವ ಕಾಯದ ಸಫಲವಾವುದು ಅಂತಕ್ಕಂಥ ವಿಷಯದ ಮೇಲೆ ಪ್ರವಚನ ತಪ್ಪು ಹೇಳಿನಿ. ನಮ್ಮಂಥವ್ರು ಯಾರಾದರೂ ತಪ್ಪು ಹೇಳಿದೆ ಅಂತಿದ್ರು. ಆದರೆ ಬುದ್ಧಿಜೀವ್ರು ಏನು ಹೇಳ್ರು, ಎಷ್ಟು ಚಲೋ ಮಾತಾಡ್ತೀರಿ ಅಂದ್ಬಿಟ್ರು. ನಾ ಅದ್ರಾಗ ತಿಳ್ಕೊಂಡು ಬಹುತೇಕ ಇದ್ರಾಗ ಏನೋ ಡ್ಯಾಮೇಜ್ ಆಗೈತಿ ಅದು. ನಾ ಹೊರಗೆ ಬಂದು ಗಲ್ಲ ಬಲ್ಲ ಬಡ್ಕೊಂಡೀನಿ. ಅದಕ್ಕೆ ಅಂತಹ ಒಂದು ಪುಣ್ಯಾತ್ಮರನ್ನ ಸ್ಮರಿಸಲಿಕ್ಕೆ ಸುಮ್ಮನೆ ನಾವು ಅದನ್ನಂತೂ ನಾವು ತುಂಬ ಕ್ಯಾರಿಂದ ಆಗೋದಿಲ್ಲ. ಆದರೆ ಕರೆ ಅವ್ರ ನೆನಪಿನೊಳಗೆ ನಾವು ಒಂದಿಷ್ಟು ಚಿಂತನ ಮಾಡಲಿಕ್ಕೆ ಅವಕಾಶ ಬಂದದ. ಅದಕ್ಕೆ ಇವತ್ತು ವಿಷಯ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಭಗವದ್ಗೀತೆಯ 4ನೇ ಅಧ್ಯಾಯ 39ನೇ ಶ್ಲೋಕ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿರ್ತಕ್ಕಂಥ ಶ್ರದ್ಧಾವಾನ್ ಲಭತೆ ಜ್ಞಾನ. ನಮ್ಮ ಬದುಕು ಏನಾಗಿಬಿಟ್ಟಾವತ್ತ ಕೇಳಿದ್ರೆ ಎಲ್ಲರಿಗೂ ಪುಣ್ಯಾತ್ಮರೇ, ಈ ಜಗತ್ತಿನಲ್ಲಿ ಅಶಾಂತಿಗೆ ಕಾರಣವಾಗ್ಯಾವ, ಘರ್ಷಣೆಗೆ ಕಾರಣ ಆಗ್ಯಾವ. ಹೊಡೆದಾಟ, ಬಡದಾಟ, ಕೊಲೆ, ಸುಲಿಗೆ ಎಂತಾದ್ರೆ ಎಲ್ಲ ಇದರೊಳಗೆ ನಮ್ಮ ಜೀವನ ಅಂತಕ್ಕಂಥದ್ದು ಬಂದ್ಬಿಟ್ಟದು. ಬಂದೈತಿ ಅಂತ ತಿಳ್ಕೊಂಡು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಬಿಟ್ರೆ ನಮ್ಮ ಬದುಕು ಸುಂದರ ಆಗೋದಿಲ್ಲ. ಅದರಿಂದ ಹೊರಗೆ ಬರಬೇಕು. ನಾವೆಲ್ಲರೂ ಪ್ರಯತ್ನಶೀಲರಾಗಬೇಕು. ನಮ್ಮ ಬದುಕು ಸಂತೋಷದಲ್ಲಿ ತೇಲಾಡಬೇಕಾಗಿತ್ತಂದ್ರೆ, ಆನಂದದಲ್ಲಿ ಸಾಗಬೇಕಾಗಿತ್ತಂದ್ರೆ, ಹೊಟ್ಟೆ ತುಂಬಲಾರ್ದ ನಿನಗೆ ಊಟ ಆಗೈತೆ ಅನ್ನಿಸ್ಬೇಕಾಗಿತ್ತಂದ್ರೆ ಪುಣ್ಯಾತ್ಮ ನೀನೊಂದಿಷ್ಟು ಅಧ್ಯಾತ್ಮದ ಕಡೆ ಬಾ. ಅಧ್ಯಾತ್ಮದ ಕಡೆ ಏನು ಕಲಿಸ್ತೈತಿ ಅಂತ ಕೇಳಿದ್ರೆ, ಪ್ರವಚನ ಅಂದರೆ ಏನು? ಅವರೇ ಬುದ್ಧಿಜೀವರು ಹೇಳ್ತಾರೆ, ಪ್ರವಚನ ಅಂದ್ರೆ ಕೇಳೋರ ಮನಸ್ಸು ಅರಳಬೇಕಂತ, ಕೆರಳಬಾರ್ದತ್ತು. ಪ್ರವಚನ ಅಂದ್ರೆ ಕೇಳೋರ ಮನಸ್ಸು ಅರಳಬೇಕು. ಕ್ಯಾಬಿ ಉಟ್ಕೊಂಡವ್ರು ಹೇಳಿ, ಬಿಳಿ ಬಟ್ಟೆ ಅವ್ರು ಹೇಳಿ, ಮನೆಯಾಗಿದ್ದವ್ರು ಹೇಳಿ, ಮಠದಾಗಿದ್ದವ್ರು ಹೇಳಿ, ಕೇಳೋನ ಮಾತುಗಳು ಏನಾಗಬೇಕಂತ ಕೇಳಿದ್ರೆ ಮನಸ್ಸು ಅರಳುತ್ತಿರ್ಬೇಕಂತ. ಅದಕ್ಕೆ ಪ್ರವಚನ ಅಂತ ಕರೀತಾರಂತ ಬುದ್ಧಿಜೀವರು ಹೇಳಿರ್ತಕ್ಕಂಥ ಮಾತು. ಬುದ್ಧಿಜೀವರು ಅದಕ್ಕೆ ಇವತ್ತೇನು ತಕ್ಕ ವಿಷಯ ಶ್ರದ್ಧೆ ಅಂತಕ್ಕಂಥದ್ದು ಇಟ್ಟಾರೆ. ನಿಂದು ವಿಶ್ವಾಸ, ನಂಬಿಕೆ, ಶ್ರದ್ಧೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನೀವೆಲ್ಲರೂ ಬಂದದ್ದು ಯಾರ ಮೇಲೆ ಶ್ರದ್ಧೆ ಇಟ್ಟಿರಿ? ನಾವು ಕರೆದ್ರೆ ನೀವು ಬರೋರಲ್ಲ. ನಿಮ್ಗೆ ಯಾರು ಟಪಾಲ್ ಹಾಕಿರೋ, ಪತ್ರ ಕಳಿಸಿಲ್ಲ, ಆಮಂತ್ರಣ ಕಾರ್ಡು ಕೊಟ್ಟಿಲ್ಲ. ಯಾಕೆ ಬಂದಿರಿ ಅಂತ ಕೇಳಿದ್ರೆ ಜ್ಞಾನಯೋಗಿ ಅಪ್ಪಗಳ ಮೇಲೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಸಲುವಾಗಿ, ನಂಬಿಕೆ ಸಲುವಾಗಿ ಪುಣ್ಯಾತ್ಮರೇ. ಆ ನಂಬಿಕೆ ನಿಮ್ಮನ್ನು ಕರ್ಕೊಂಡೋಗ್ತದೆ. ನಂಬಲೆ ಮನವೇ ಹಂಬಲಿಸಿದರು, ನಂಬಿಗೆ ಸಂಬನುಲಮಿಗೆ ಕಾರಣ ಅಂತಕ್ಕಂಥ. ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಅಂತಕ್ಕಂಥ ಮಾತನ್ನು ಕೂಡ ನಿಜಗುಂಡರು ಬರೀತದೆ. ನಾವು ಭಾಳ ಪುಣ್ಯಾತ್ಮರೇ ಇವತ್ತೇನಾದರೂ ಸಾಧನೆ ಮಾಡಬೇಕಾಗಿದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥ ನಂಬಿಕೆ ಅಂತಕ್ಕಂಥ ಭಾಳ ದೊಡ್ಡದು. ನಂಬಿಕೆ. ಅದಕ್ಕೆ ಈ ಭಾರತ ದೇಶದೊಳಗೆ ಪುಣ್ಯಾತ್ಮರೇ ನಂಬಿಕೆನ ಭಾಳ ದೊಡ್ಡದು. ನಂಬಿಕೆನ ಭಾಳ ಜನ ಎಲ್ಲರೂ ನೋಡಿರ್ಬೇಕ್ರೆ ಇವತ್ತು ಪುಣ್ಯಾತ್ಮನ ಕಲ್ಲಾಗ ದೇವರಿಲ್ಲ, ಮಣ್ಣಾಗ ದೇವರಿಲ್ಲ, ಕಟ್ಟಿಯಾಗ ದೇವರಿಲ್ಲತ್ತ ಇಟ್ಟೆಲ್ಲ ಘಂಟಾಘೋಷ ಹೇಳ್ಯಾರಂದ್ರೂ ಕೂಡ ಮುಂಜಾನೆ ಇಲ್ಲಿ ಅಕಸ್ಮಾತ್ ಒಂದು ರಸ್ತೆ ಬದಿಗೆ ಒಂದು ಕಲ್ಲಿಟ್ಟು ಅದ್ರ ಮ್ಯಾಲೊಂದಿಷ್ಟು ವಿಭೂತಿ ಕುಂಕುಮ ಹಾಕಿ ಹೂ ಹೋಗಿದ್ರೆ ಸಾಕ್ರೆ ಮುಂಜಾನೆ ನಮಸ್ಕಾರ ಮಾಡಿ ಹೋಗೋರದಿರಿ. ಯಾಕೆ? ಭಾರತ ದೇಶ ದೇವರನ್ನು ಪ್ರೀತಿಸ್ತಕ್ಕಂಥ ದೇಶ. ಇದು ನಂಬಿಕೆ ಉಳ್ತಕ್ಕಂಥ ದೇಶ, ನಂಬಿಕೆ ಇರ್ತಕ್ಕಂಥ. ಅದಕ್ಕೆ ದಾಸರು ಬರೀತಾರೆ, ಅಂಬಿಗ ನಿನ್ನ ನಂಬಿನೋ, ಹರಿಗೋ ಲಂಬಿಗೆ ನಾ ನಿನ್ನ ನಂಬಿನೋ, ತೇಲಿಸೋ ಇಲ್ಲ ಮುಳುಗಿಸೋ ಅಂತಕ್ಕಂಥ ವಿಚಾರದೊಳಗೆ ನಾವೆಲ್ಲ ಸಾಗುತ್ತಾ ಇದ್ದೀವಿ. ಕರೆ ಯಾರನ್ನು ನಂಬಬೇಕು, ಯಾವುದನ್ನು ನಂಬಬೇಕಂತಕ್ಕಂಥ ತಿಳ್ಕೊಬೇಕಾಗಿತ್ತು. ಪುಣ್ಯಾತ್ಮರ ಶ್ರದ್ಧಾವಾನ ಲಭತೆ ಜ್ಞಾನ. ಯಾವ ಜ್ಞಾನ ಬೇಕಾಗಿತ್ತು ಮನುಷ್ಯನಿಗೆ? ಬತ್ತ ಯಾವ ಜ್ಞಾನ ಬೇಕಾಗಿತ್ತು ಅಂತಕ್ಕಂಥ ನಾವೊಂದಿಷ್ಟು ಚಿಂತನೆ ಮಾಡ್ಬೇಕು. ಯಾವ ಜ್ಞಾನನ ಪಡ್ಕೊಂಡಾಗ ಮನುಷ್ಯ ಆನಂದದಿಂದ ಇರಲಿಕ್ಕೆ ಸಾಧ್ಯದ, ಸಂತೋಷದಿಂದ ಇರಲಿಕ್ಕೆ ಸಾಧ್ಯದ, ಮೋಕ್ಷದ ದಾರಿಗೆ ಹೋಗಲಿಕ್ಕೆ ಯಾವ ಜ್ಞಾನನ ಪಡ್ಕೊಂಡಾಗ ಸಾಧ್ಯ ಆಗ್ತದ, ಅದನ್ನು ನಾವು ಚಿಂತನೆ ಮಾಡಬೇಕಾಗಿತ್ತು. ಆ ಜ್ಞಾನವನ್ನು ನೀವು ಪಡ್ಕೊಂಡು ಬಿಟ್ಟು ಅಂತ ಕೇಳಿದ್ರೆ ಪುಣ್ಯಾತ್ಮರಿ ಈ ಲೋಕದೊಳಗೆ ಶರೀರ ಇದ್ದಾಗ ಪಡ್ಕೊಳ್ಳೋದು, ಅದು ಶರೀರ ಹೋದ ಬಳಕಲ್ಲ. ಶರೀರ ಇದ್ದಾಗ ಪಡ್ಕೋಬೇಕು. ಜ್ಞಾನೇಶ್ವರ ಮೌಲ್ಯವರಿಗೆ ಅವ್ರ ಅಣ್ಣ ಉಪದೇಶ ಮಾಡಾಕತ್ಯಾರ. ಉಪದೇಶ ಮಾಡೋ ಕಾಲಕ್ಕೆ ನಾಲ್ಗೆ ಮೇಲೆ ಪೇಡೆ ಇಟ್ಟಾರ. 2 ತಾಸು ಬಿಟ್ಟು ಪೇಡೆ ತೆಗೆದ್ರೆ ಹಂಗ ಇತ್ತತ್ತ, ಅದು ಕರಗಿಲ್ಲಾಗಿತ್ತತ್ತ. ನಮ್ಮ ನಾಲಿಗೆ ಮೇಲೆ ಇಟ್ರಿ. ಮತ್ತು ಅವ್ರು ಯಾಕೆ ಕರಗಲಿಲ್ಲ, ನಮ್ಮ ಯಾಕೆ ಕರಗ್ತಾವು? ನಾವು ಹೊಟ್ಟೆ ತುಂಬಿಕೊಳ್ಳೋ ಜ್ಞಾನ ಪಡ್ಕೊಂಡೋದೀವಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರವರು ನನಗೆ ಹೊಟ್ಟೆ ತುಂಬಿಕೊಳ್ತಕ್ಕಂಥ ವಿದ್ಯೆಯನ್ನು ಕೊಡಬೇಡ, ನಾನು ಯಾರು? ರಮಣ ಮಹರ್ಷಿಗಳು ಮನೆ ಬಿಟ್ಟದ ಕಾರಣ ಏನು? ನಾನು ಯಾರು ಅಂತಕ್ಕಂಥ ಸಂಶೋಧನೆ ಮಾಡಿ ಅಂದಿನ ಹಿಡ್ಕೊಂಡು ಇಂದಿನ ತನಕ ಸಂಶೋಧನೆ ನಡೆದದ. ಅದ್ರಾಗ ಯಾರೋ ವಿರಳರು ಒಬ್ಬರು ಪಡ್ಕೊಂಡಾರ. ಜ್ಞಾನ ಅಂತಕ್ಕಂಥದ್ದು ಯಾವುದೋ ತಕ್ಕಿದ್ರೆ ಸಾಕೆನಿಸದೆ, ಬೇಕೆನಿಸದೆ, ಬೇರೆಂದನೂ ಬೇಕೆನಿಸದೆ. ಒಮ್ಮೆ ಆ ಜ್ಞಾನ ನಿನಗೆ ಪ್ರಾಪ್ತ ಆಯ್ತಂದ್ರೆ ಯಾಕೆ ಪುಣ್ಯಾತ್ಮರಿ ಇವತ್ತಿನ ಈ ನಾಡಿನೊಳಗೆ
ಕೊಲೆ, ಸುಲಿಗೆ, ಹೊಡೆದಾಟ, ಬಡದಾಟ ಈ ಎಲ್ಲ ಮಧ್ಯದಲ್ಲಿ ಕೂಡ ಸಂತರು ಸಂತೋಷ ಬದುಕನ್ನು ಸಾಗಿಸಿದರು. ನಿತ್ಯ ಕೂಡ ಲಕ್ಷಾಂತರ ಜನ ಸೇರ್ತಿದ್ರು. ನಿತ್ಯ ವಾರ್ತೆ ಕಿವಿಗೆ ಎಂತಾದ್ರು ಬರ್ತಿದ್ದಕ್ಕೆ ಏನೇನೋ ಬರ್ತಿದ್ದ. ಕರೆ ಸಿದ್ದೇಶ್ವರಪ್ಪಗಳು ಅದ್ರ ಕಡೆ ಮನಸ್ಸು ಹೋತನ್ರಿ. ಯಾಕೆ ಹೋಗಲಿಲ್ಲ? ಸತ್ಯವಾಗಿ ತಿಳ್ಕೊಂಡರು. ನಿಶ್ಚಿತವಾಗಿರ್ತಕ್ಕಂಥ ಇದರಿಂದೇ ಜೀವನ ಸಂತೋಷದಲ್ಲಿ ಕಳಿತೈತೆ ಅನ್ನೋದನ್ನು ಅರಿವು ಮಾಡ್ಕೊಂಡಾರ. ಯಾವಾಗ ಅರಿವು ಆಗ್ತದಲ್ಲ ಅವಾಗ ಪುಣ್ಯಾತ್ಮ ನಾವೆಲ್ಲ ಕೂಡ್ಕೊಂಡಿದ್ದೀವಿ. ಡಾಕ್ಟರ್ ಬೇಕಾಗ್ಯಾನ ನಮ್ಗೆ. ಡಾಕ್ಟರ್ ಎದ್ರ ಸಲುವಾಗಿ ಡಾಕ್ಟರ್ ಬೇಕ್ರಿ? ಯಾರಿಗೆ ರೋಗ ಬಂದತ್ತೆ ಅವರು ಡಾಕ್ಟರ್ ಹುಡುಕಾಡ್ಬೇಕಾಗಿತ್ತು. ಯಾರಿಗೆ ರೋಗ ಬಂದತ್ಲೆ ಅವರು ಡಾಕ್ಟರ್ ಹುಡುಕಾಡ್ಕೋಬೇಕಾಗಿತ್ತು. ಪುಣ್ಯಾತ್ಮರೇ, ಗುರು ಅಂತಕ್ಕಂಥವ್ ಏನ್ ಮಾಡ್ತಾನಂತಕ್ಕೆ ಇದು ಎರಡು ರೋಗವನ್ನ ಮನುಷ್ಯನಿಗೆ ಅದಾವ. ಒಂದು ಬಹಿರಂಗ ರೋಗದ, ಒಂದು ಆಂತರಿಕ ರೋಗದ. ಆಂತರಿಕ ರೋಗಗಳು 6 ನಮೂನೆ ಅದಾವ. ಹೊರಗಿನ ರೋಗಕ್ಕೆ ಡಾಕ್ಟರ್ ಔಷಧ ಕೊಡ್ಲಿಕ್ಕೆ ಬರ್ತದ. ಈ ಮನಸ್ಸು ಎಷ್ಟು ಬೆರಿಕೆ ಐತಿ ಅಂತ ಕೇಳಿದ್ರ, ಮನಸ್ಸು ಎಷ್ಟು ಬೆರಿಕೆ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಬದುಕೆಂಬುದು ಬಯಕೆಗಳ ಬಲಿ ಅಂತ ಕರೀತಾರೆ ಬುದ್ಧಿಜಿಯವರು. ಬದುಕು ಬಯಕೆಗಳ ಬಲಿ ಒಳಗೆ ಹಾಕಿದ ತಲೆ ಮನಸ್ಸೆಂಬ ಮಾಯಿ ಏನು ಮಾಡ್ಯಾವ ಅಂದ್ರೆ ನಮ್ಮ ತಲೆಯೆಲ್ಲ ಓದೋದ್ರಾಗ ಹಾಕೈತಿ. ಮನಸ್ಸೆಂಬ ಮಾಯಿ ಏನು ಮಾಡ್ತದ ಮನಸ್ಸು? ನೀ ಧ್ಯಾನಕ್ಕೆ ಕೂತಂದ್ರೆ ಕೊಡುದಿಲ್ಲ, ಗುಡ್ದಾಗ ಹೋಗಿ ತಪಸ್ಸಿನ ಮಾಡ್ತಾನಂದ್ರೆ ಮಾಡಿಕೊಡೋದಿಲ್ಲ. ಅದು ಎಲ್ಲಿ ಗಟ್ಟಿಯಾಗಿ ಮನಸ್ಸು ನಿಲ್ತತಿ ಅಂತ ಕೇಳಿದ್ರ ಸತ್ಸಂಗದಲ್ಲಿ, ಗುರು ಸಾನ್ನಿಧ್ಯದಲ್ಲಿ. ಆ ಗುರು ಏನು ತಿಳಿಸ್ಕೊಡ್ತಾನಂತ ಕೇಳಿದ್ರ ನಿನಗ ಹೊಟ್ಟಿ ತುಂಬಿಕೊಳ್ಳುವ ವಿದ್ಯೆ ಅಂತೂ ಕೊಡೋದಿಲ್ಲ. ಅವಂತೂ ಸರಳವಾಗಿ ನಿನಗೆ ಸಿಗ್ತಾವ ಪ್ರಾರಬ್ಧ ಅನುಸಾರವಾಗಿ. ಆದರೆ ಒಮ್ಮೆ ಆ ಜ್ಞಾನ ನಿನಗೆ ಪ್ರಾಪ್ತ ಆಯ್ತಂದ್ರೆ ಎಂದೂ ಕೂಡ ಇನ್ನೊಂದು ಕಡೆ ನಿನ್ನ ಮನಸ್ಸ ವಾಲದ ಹಾಗೆ ನೋಡ್ಕೊಳ್ತಕ್ಕಂಥ ಜ್ಞಾನ. ಅದಕ್ಕೆ ಪುಣ್ಯಾತ್ಮರ ಅಧ್ಯಾತ್ಮ ಅಂತಾರೆ, ಅದಕ್ಕೆ ಬ್ರಹ್ಮ ಜ್ಞಾನ ಅಂತಾರ, ಅದಕ್ಕೆ ಪುಣ್ಯಾತ್ಮರ ಶ್ರೇಷ್ಠವಾಗಿರತಕ್ಕಂಥ ಜ್ಞಾನ ಅಂತ ಕರೀತಾರ. ಆ ಜ್ಞಾನವನ್ನು ಪಡ್ಕೊಳ್ಳಕ ಏನು ಬೇಕು ಅನ್ನೋದನ್ನು ಭಗವದ್ಗೀತೆ ಹೇಳಾಕತ್ತೈತಿ. ಭಗವದ್ಗೀತೆ ಎಷ್ಟು ಕೇಳಿದ್ರು ಕೂಡ ಮತ್ತೆ ಹೊಸದೈತಿ ಅಂತ ಬುದ್ಧಿಜಿಯವ್ರು ಹೇಳ್ಯಾರಿಲ್ಲ. ಅವ್ರ ಗ್ರಂಥಗಳು ಓದ್ರಿ ನೀವು ನೋಡಿರ್ಬೇಕ್ರೆ ಗೀತಾ 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 ಅಂತ ಒಂದು 10 ಸಲ ಹೇಳಂದಾರತ್ತ. ಆ ಹೊಳ್ಳಿ ಏನು ಹೇಳ್ತತಿ? ತ್ಯಾಗಿ 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 ಹೇಳ್ತತಿ ಅಂತ ಹೇಳ್ತತಿಲ್ರಿ. ಆದರೆ ನಾವೆಲ್ಲ ಏನು ಮಾಡಾಕತ್ತಿದ್ವಿ ಕೇಳ್ತೀವಿ. ಕೇಳಿ ಅಲ್ಲಿ ಹೊರಗೆ ಹೋದ ಬಳಿಕ ಭಾಳ ಬೆರಕಿದ್ವಿ ನಾವು. ಭಾರಿ ಹೇಳ್ಯಾರ ಇವತ್ತು, ಅದ್ಭುತ ಹೇಳ್ಯಾರ. ಅಪ್ಪಗಳು 8 ವರ್ಷ ಹೇಳ್ಕೊಂಡು ಬಂದಾರ, ಎಲ್ಲ ಹೇಳ್ಯಾರ. ಹಂಗ ನಡಿಯೋನಂತಾರ. ಹೊರಗೆ ಹೋದ ಬೆಳಕಂತೀರಿ ಐಕಾವೇ ಜನಾಚೆ ಕರಾವೇ ಮನಾಚೆ ಅಂದ್ಬಿಡ್ತೀನಿ. ಅದಕ್ಕೆ ಬಂಧುಗಳೇ, ಜ್ಞಾನಿ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರ ನಮಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಹೇಳ್ಕೊಡಕತ್ತಾರೆ. ಯಾವುದು? ನೀನು ಒಂದನ್ನು ಸಾಧಿಸಿಬಿಟ್ಟೆ ಅಂದ್ರೆ ಎಲ್ಲವೂ ಅದರಲ್ಲಿ ಅಡಗುತ್ತಾವ. ಅದನ್ನೊಂದನ್ನು ಸಾಧಿಸ್ಕೊಡ್ಪ, ಅದನ್ನೊಂದು ಸಾಧಿಸಿಬಿಡು ಅಂತಕ್ಕಂಥ ಮಾತು ಹೇಳ್ತಾರೆ. ಯಾಕಂತಂದ್ರೆ ನಿಮ್ಗೆ ತಿಳಿಯೋಂಗೆ ಹೇಳಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ DC ಬರಬೇಕು, ಹವಲ್ದ ಪೊಲೀಸ್ ಬರಬೇಕು, PSI ಬರಬೇಕು, ಅವು ಬರಬೇಕು, ಇವು ಬರ್ಬೇಕಂತೀವಿ ನಾವು. ಅಂತಾದ್ರಾಗ ಪುಣ್ಯಾತ್ಮರೇ ಮುಖ್ಯಮಂತ್ರಿನ ಒಬ್ಬನ ಕರ್ಸ್ಕೊಂಡು ಬಿಟ್ಟಂದ್ರೆ ಅವ್ರ ಜೊತೆ ಇವರೆಲ್ಲರೂ ಬರ್ತಾರಲ್ಲ. ಹಂಗ ಬ್ರಹ್ಮಜ್ಞಾನ ಅಂತಕ್ಕಂಥದನ್ನ ಒಂದನ್ನು ಪಡ್ಕೊಂಡು ಬಿಟ್ಟೆ ಅಂದ್ರೆ ಉಳಿದೆಲ್ಲವೂ ನಿನ್ನ ಸಾಧ್ಯವಾಗಿ ಬಿಡ್ತಾವ. ಸಿದ್ದೇಶ್ವರಪ್ಪಳದು ಯಾಕೆ ಹೇಳಿನ, ಅವರು ಮುಟ್ಟಿರ್ತಕ್ಕಂಥ ಹಸ್ತದೊಳಗೆ ಸಿದ್ಧ ಐತಿ. ಆವತ್ತು ಬಂದ ಸ್ತ್ರೀರ ಆರಂಭಕ್ಕೆ ನಮ್ಮ ಶಾಲೆ ಭೂಮಿಯನ್ನು ಪೂಜಾ ಮಾಡಿ ಆಶೀರ್ವಾದ ಮಾಡಿ ಬಂದಿರತಕ್ಕಂಥ ಇವತ್ತು ಪುಣ್ಯಾತ್ಮರು 900 ಮಕ್ಕಳು ಓದ್ತಾವ ನಮ್ಮ ಶಾಲೆ ಒಳಗೆ. 900 ಮಕ್ಕಳು. ಅಲ್ಲೇನು ಫೀಸ್ ನಿಮ್ದು CBS ಗಡ್ಲೆ ಫೀಸ್ 50,000 80,000 ಅತ್ತಿಲ್ಲ. ನಮ್ಮ ಶಾಲೆ ಫೀಸ್ ಒಟ್ಟೆ 3,000 ಐತಿ. ಪರಿಪೂರ್ಣವಾಗಿ ನಮ್ಮ ಕೈಲಿ ನೀಗಂಗಿಲ್ಲ. 10 ವರ್ಷ ದತ್ತಕ್ಕೆ ತಗೋತೀವಿ. ಬುದ್ಧಿಜಿಯವರು ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಇವತ್ತೇನೂ ಕೊರತೆ ಬಂದಿಲ್ಲ. ಕಾರಣ ಏನು? ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ಮಾನವಭಾವ ಪುಣ್ಯಾತ್ಮರೇ. ಅದಕ್ಕೆ ಪುಣ್ಯಾತ್ಮರೇ ಈ ಜಗತ್ತಿನ ಆರಂಭಕ್ಕೊಂದು ಮಾತಾ ಹೇಳೀನಿ. ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅಜ್ಞಾನ ತಿಮಿರಂದಸ್ಯ ಜ್ಞಾನಾಂಜನ ಸಲಾಕಯ ಚಕ್ಷುರುನ್ಮಿಲಿತೆ ನಮ ತಸ್ಮೇ ಶ್ರೀ ಗುರವೇ ನಮೋ ಅಂತಕ್ಕಂಥದ್ದು ಮಾತು. ಜಗತ್ತಿನಾಗ ದೇವರು 2 ಕಣ್ಣನ್ನು ಕೊಟ್ಟಿರಬೇಕು. ಜ್ಞಾನದ ಕಣ್ಣು ಕೊಡ್ತಕ್ಕಂಥ ಸದ್ಗುರುನಾಥದನ. ಆ ಸದ್ಗುರುನಾಥ್ ನಮಗೆ ಏನು ಮಾಡ್ತಾನಂತ ಕೇಳಿದ್ರೆ ಪುಣ್ಯಾತ್ಮರೇ, ಅಜ್ಞಾನ ರೂಪದ ಕತ್ತಲೆಯನ್ನು ಕುರುಡಾಗಿರುವ ಜೀವಗಳ ಕಣ್ಣುಗಳಿಗೆ ಯಾರ ಜ್ಞಾನದ ಅಂಜನೆಯನ್ನು ಹಚ್ತಾರಲ್ಲ ಅವರು ನಮಗೆ ಸದ್ಗುರುಗಳು. ಆ ಸದ್ಗುರುಗಳು ಹೇಳ್ತಾರೆ, ನೀನೇನು ಹೇಳಾಕತ್ತಾರೆ ಪುಣ್ಯಾತ್ಮರೇ, ಜ್ಞಾನವನ್ನು ಪಡ್ಕೋಪ್ಪ, ಅದು ಇದಕ್ಕೆ ಜ್ಞಾನ ಒಂದೇ ಸಾಕು ಮೋಕ್ಷಕ್ಕಂತ ಹೇಳ್ತಾರೆ. ಅದು ಜ್ಞಾನವನ್ನು ಪಡ್ಕೋಬೇಕಾಗಿತ್ತಂದ್ರೆ ನಿನ್ನಲ್ಲೇನು ಬೇಕು ಅಂತ ಕೇಳಿದ್ರೆ ಮೊದಲು ಶ್ರದ್ಧೆ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು. ವಿಶ್ವಾಸ ಇರಲಿಲ್ಲ ಅಂದ್ರೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಇವತ್ತಿನ ದಿನಮಾನದಾಗ ಒಂದು ಹಳ್ಳಿಯಾಗ ಒಂದು ಮಾತು ಹೇಳ್ತಾರೆ, ಕಲಿತವ್ರಲ್ಲಿ ಸಂಶಯ ಬಾಳತ್ತ, ಹೆಬ್ಬಟ್ಟಿನವ್ರಿಗೆ ಧೈರ್ಯ ಬಾಳತ್ತ. ಕಲ್ತವ್ರ ಬಳಿ ಸಂಶಯನ ಮಾಡ್ಕೊತಿರ್ತಾರೆ. ಯಾಕಂದ್ರೆ ಕಾಲು ಹೆಂಗೆ ಬಂದತ್ತೆ ಅಂದ್ರೆ ಈಗ ಪ್ರತಿಯೊಬ್ಬರು ಪುಣ್ಯಾತ್ಮರ ಮನೆಯೊಳಗೆ ಸರ್ಸು ಅದಾವೀಗ.
ಸರಸು ಅದಾವ. ಅದಕ್ಕೆ ಬುದ್ಧಿಜೀವರು ಸರಸುಕ್ಕಿಂತನೂ ಮಕ್ಕಳು ತಿರುಸೋದು ಕಲ್ತರಂದ್ರೆ ಜ್ಞಾನಿ ಹಾಕಿರತ್ತೆ ಹೇಳ್ರಿ. ತಿರುಸೋನವ್ರಿಗೆ ಗೊತ್ತಾಯ್ತಿಲ್ಲ, ಪುಸ್ತಕ ಓದು. ಪುಸ್ತಕ ಏನು ಕಲಿಸ್ತದೆ ಅಂತ ಕೇಳಿದ್ರೆ, ನಂಬು ಜ್ಞಾನವನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿರು ಮುಕ್ತಿ ಎಂಬ ಐಶಿ ಅಂತಕ್ಕಂತ ಹೇಳಿದ್ರು. ಜ್ಞಾನಕ್ಕೆ ನಂಬು, ನಂಬಿಕೆ ಇಡ. ಈ ಜ್ಞಾನವನ್ನು ನಾನು ಪ್ರಾಪ್ತ ಮಾಡ್ಕೊಂಡ ನನ್ನ ಬದುಕು ಏನಾಗ್ತದೆ ಅಂತ ಕೇಳಿದ್ರೆ ಆನಂದದೊಳಗೆ ತೇಲಾಡ್ತದ, ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯದಕ್ಕೆ. ಅದಕ್ಕೆ ಅಲ್ಲಮ್ಮನ ಹೇಳಿದ್ರು, ಹುಚ್ಚ ನೀನು ಅದು ಇದು ಅಂತ ತಿಳ್ಕೊಂಡು ಕುತ್ಕೊಂಡು ಬೇಡಪ್ಪ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕೆದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅದನ್ನು ಕೆಡಗುಡದೆ ಧರಿಸಿದ್ದಾದರೆ ಗೋಯೇಶ್ವರ ಲಿಂಗದಲ್ಲಿ ನಿನ್ನಂಥ ಶ್ರೀಮಂತರೇ ಅಲ್ಲರ್ತ ಹೇಳ್ಯಾರ. ಅದಕ್ಕೆ ಇವತ್ತು ಜಗತ್ತ ಪುಣ್ಯಾತ್ಮರು ವಿಶ್ವಕ್ಕೆ ಸಿದ್ದೇಶ್ವರಪ್ಪಗಳು ಕಳಸಪ್ರಾಯರ. ಯಾದ್ರ ಸಲುವಾಗಿ? ಜ್ಞಾನದ ಸಲುವಾಗಿ. ಯಾರೋ ಹೇಳಿದ್ರತ್ತ, ಜಗತ್ತಿನ ರಾಷ್ಟ್ರ ಎಲ್ಲ ಸತ್ತಾವು, ಭಾರತ ಮಾತ್ರ ಜೀವಂತ ಐತಿ ಅಂತ ಹೇಳಿದ್ರು. ಪತ್ರಕಾರ ಬರೆದೈತತ್, ಬಂದೊಬ್ಬ ಕಥನ ಮಾಡಿದೆ. ಅಂದ್ರೆ ವಿಶ್ವದ ರಾಷ್ಟ್ರ ಎಲ್ಲ ಹೆಂಗೆ ಸಾಯ್ತಾವ, ಭಾರತ ಹೆಂಗೆ ಜೀವಂತ ಐತಿ, ಭಾರತ ಹೆಂಗೆ ಜೀವಂತ ಐತಿ ಅಂದ ಅರವಿಂದ ಮಹರ್ಷಿರು. ಸ್ವಾಮಿ ವಿವೇಕಾನಂದರು ಇಂದು ಸಿದ್ದೇಶ್ವರಪ್ಪಗಳು ವಿಶ್ವಕ್ಕೆ ಜ್ಞಾನದ ಹಂಗಿರಣನ್ನು ಕೊಟ್ಟು ಬಂದಾರ. ಅದಕ್ಕೆ ದೇಶದ ಜನ ಎಲ್ಲ ಪುಣ್ಯಾತ್ಮರು ಭಾರತ ಜೀವಂತ ಐತೆ ಅನ್ನೋದಕ್ಕೆ ಸಿದ್ದೇಶ್ವರಪ್ಪಗಳು ಜ್ಞಾನದ ಗಂಗೆನೆ ಅಂತಕ್ಕಂಥ ಮಾತು ಹೇಳ್ತಾರೆ. ಏನು ಕೊಟ್ಟು ಹೋದ್ರು ನಮಗೆ? ಲಕ್ಷ ಲಕ್ಷ ಜನ ಬೆಳಗಿನ 6 ಗಂಟೆಗೆ ನಂಬರ್ ಹಚ್ಚಿ ಓಡ್ತೈತೆ. ಕಾರಣ ಏನು? ಅವರಲ್ಲಿರ್ತಕ್ಕಂಥ ಜ್ಞಾನದ ಸವಿಯನ್ನು ಸವಿ ಸಲುವಾಗಿ ಪುಣ್ಯಾತ್ಮರೇ. ಅದಕ್ಕೆ ಬಲ್ಲವ್ರು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತಕ್ಕಿದ್ರೆ, ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಪ್ಪ. ಈ ಹೊಟ್ಟೆ ತುಂಬವ ಅವು ಇವು ಜ್ಞಾನ ಬೇರೆ. ಯಾಕಂದರೆ ಜ್ಞಾನದೊಳಗೆ ಭಾಳ ಗದ್ದಲದಾವ. ನೋಡಿ, ನಿಮ್ಗೆ ಸುಮ್ಮ ನಮ್ಮ ಹಳ್ಳಿ ಭಾಷೆದೊಳಗೆ ಹೇಳ್ತು ನಿಮಗೆ. ನಾನೇನು ಕ್ರಮಬದ್ಧ ಶಾಸ್ತ್ರ ಕಲಿತು ಬಂದವಲ್ಲ, ಸುಮ್ಮ ಅಪ್ಪಗಳು ಏನು ಕರೆದಾರಣ, ಗುರುಗಳ ಆಶೀರ್ವಾದದಿಂದ ನಾನು ವೇದಿಕೆ ಮೇಲೆ ಬಂದೀನಿ. ಹಳ್ಳ್ಯಾಗ ಒಬ್ಬ ಕುಂಟ ಒಬ್ಬ ಕುಡ್ಡ ಇದ್ರತ್. ಒಂದು ಕತೆ ಅಂತ ಹೇಳ್ತಾರೆ. ಹಳ್ಳ್ಯಾಗ ಒಬ್ಬ ಕುಂಟ ಒಬ್ಬ ಕುಡ್ಡ ಇದ್ರತ್. ಇಬ್ಬರು ದೋಸ್ತರವ್ರು, ಇಬ್ಬರು ಎಮ್ಮೆಗಳು ಸಾಕಿದ್ರು. ಅದೇನಾಗ್ತದ ತಕ್ಕಿದ್ರೆ, ಕುಂಟುಂದು ಎಮ್ಮೆ ಐತದ, ಕುಡ್ಡುಂದು ಎಮ್ಮೆ ಐತದ. ಏದ ಬಳಕ ಕುಂಟ ಏನು ಮಾಡ್ತಾನಂದ್ರೆ, ಹಕ್ಕಿ ಪಕ್ಷ ಕಾಗಿ ಚಂಡಾಳತ್ತ, ಮಂದಿ ಮಕ್ಕಳದ ಕುಂಟು ಚಂಡಾಡತ್ತ. ಯಾರಿದ್ರಂದ್ರೆ ಸಿಟ್ಟಿಗೆ ಬಂದಿರಿ ಮತ್ತೆ, ಹೌದಿಲ್ಲ? ಆ ಪುಣ್ಯಾತ್ಮರ ಕುಂಟ ಏನು ಮಾಡಿದ, ಆ ಕುಡ್ಡನ ಎಮ್ಮೆ ಕರ ಎದದ ಎಮ್ಮೆ ಹೆಣಗಾರಿತ್ತು ತಾ ತಗೊಂಡ ಇವೊಂದು ಕ್ವಾಣಿ ಕಡೆ ಸರಿಸಿಬಿಟ್ಟು. ಮುಂದೆ ಏನಾಯ್ತದು, 5-6 ವರ್ಷ ಆದ ಬಳಕ ಅದ ಹೆಣಗಾರ ಗಬ್ಬು ಕಟ್ತದ, ಕಟ್ಟಿ ಏಯ್ತದ. ಏದ ಬಳಕ ಅವ ಕುಂಟತನ ಎಟ್ಟೋಕತ್ತ ಅವಂದು ಕರ ತಗೊಂಡು ನಾನು ಎಮ್ಮೆ ಮಾಡೀನಿ. ಕಡೆಗೆ ಒಂದಿಷ್ಟು ಹಾಲರೇ ಕೊಡು ನಾವು ತಿರ್ಲಾಕ ತಿಳ್ಕೊಂಡು ಹಾಲು ಕೊಡ್ತಾನವ. ಆ ಕುಡ್ಡು ಸುಮ್ಮನೆ ಬೇಕಿಲ್ಲ, ಹಾಲು ತಿನ್ಕೋತ ಕೇಳ್ದ, ದೋಸ್ತ ಕರೆ ಕರೆ ಹೇಳ ಯಾವ ಎಮ್ಮೆ ತಳಿ ಹಾಲದ ಇವತ್ತು ಕೇಳ್ದ. ಅವ್ನು ಕುಂಟತನ ಅಲ್ಲೋ, ಉಪಕಾರ ಐತಿಲ್ಲ, ನೀನು ಯಾರು ಸ್ಮರಣೆ ಐತಿಲ್ಲ, ಕರ್ತಂದತೆ. ನೀ ಕುಡ್ಡು ಮನಸ್ಸೆ ಆತ, ನಿಂದು ಎಮ್ಮೆ ಜೋಪಾನ ಮಾಡಿ ನಂದು ಮಾಡ್ಕೊಂಡು ನಿನ್ನೂ ಸಂಭಾಳಿಸ್ಕೊಂಡು ಬಂದಿನಿ. ಒಂದಿಟ್ಟು ಉಪಕಾರ ಇರ್ಲಿತ್ತ, ಹಾಲು ತಿರ್ಲಾಕ ಕೊಟ್ರ ಯಾವ ಎಮ್ಮೆ ತಳಿಯತ್ತೆ ಅಂದ್ರೆ ಎಂಟ ಬುದ್ಧಿಗೆಡಿದೆ ಅಂದ. ಕರೆ ಕರೆ ಹೇಳಿಲ್ಲ, ಗೌಡ್ರ ಕಡೆ ಒಯ್ತೀನಿ ನ್ಯಾಯ ಅಂದ. ನ್ಯಾಯ ಗೌಡ್ರ ಕಡೆ ಬಂತಿದ್ದು. ನ್ಯಾಯ ಗೌಡ್ರ ಕಡೆ ಬಂದಾಗ, ಗೌಡ್ರ ಇವ್ ಕುಡ್ಡು ಮನುಷ್ಯ, ಇವಂದು ಎಮ್ಮೆ ಸಂಭಾಳಿಸೇನಿ, ಇವನು ಸಂಭಾಳಿಸೇನಿ, ಇವಂದು ಎಮ್ಮೆ ಅದ, ನಂದು ಎಮ್ಮೆ ಅದ, ಒಂದಿಷ್ಟು ನಾನು ಉಪಕಾರ ಇರಲೇ ತಿಳ್ಕೊಂಡು ಇವಂಗೊಂದು ಎಮ್ಮೆ ಹಾಲು ಕೊಟ್ಟಿಂದು. ಇವಂತಾನೆ ಯಾವ ಎಮ್ಮೆ ತಳಿ ಅಂತ ಕೇಳ್ತಾನೆ, ಅವನಿಗೆ ಕರ ಎಮ್ಮೆ ತುಳುಗು ಮಾಡೇನೆ ಅಂತ ಹೇಳತ್ತಾನ ನೋಡ್ರಿ ಅಂದ. ಅನಕ ಗೌಡ ತೊಳಗೆ ಬಂದರು ಹೊರಗೆ. ಗೌಡ್ರ ಈ ನ್ಯಾಯ ನಿಮಗೆ ಸಂಸೋದಿಲ್ಲ, ಇವ್ರಿಗೆ ಬಿಟ್ಟು ಬಿಡ್ರಿ ಅಂದ್ಲಾಕಿ. ಅವ್ರಿಬ್ಬರಿಗೆ ಹೇಳಕ್ಕೆ, ಇನ್ನು 20 ದಿವಸ ಬಿಟ್ಟು ಬರ್ರಿ, ನಿಮ್ಮ ನ್ಯಾಯ ನಾ ಹೇಳ್ತಾನಂತ. ಇನ್ನು 20 ದಿವಸ ಬಿಟ್ಟು ಬರ್ರಿ, ನಿಮ್ಮ ನ್ಯಾಯ ನಾ ಹೇಳ್ತಾನಂದ್ರು. 20 ದಿವಸ ಬಿಟ್ಟು ಬರೋಟಿಗೆ ಪುಣ್ಯಾತ್ಮರಿ ಆ ಗೌಡತಿ ಏನು ಮಾಡಿದ್ರು, ಬಚ್ಚಲದಾಗ ನೀರು ಹೋಗ್ತಿದ್ದಿಲ್ಲ ಹೊರಗೆ. ಅಲ್ಲೆಲ್ಲ ಹಿಂದೊಂದಿಷ್ಟು ಮಣ್ಣೆಲ್ಲ ಮಡಿ ಮಾಡಿ ಅದ್ರಾಗ ರಾಜಗಿರಿ ಬೀಜ ಒಗೆದದು. ಆ ಪಲ್ಯ ಎತ್ತರ ಬಂದಿತ್ತು. ಇಬ್ಬರಿಗೆ ಊಟಕ್ಕೆ ಕರೆದ್ರು, ಅಡುಗೆ ಮಾಡಿ ಎಡೆ ಹೆಚ್ಚಿ ಕೊಟ್ಟರು. ಕುಂಟಗೆ ಕೇಳಿ ಗೌಡ್ತಿ, ತಮ್ಮ ಊಟ ಹೆಂಗೆ ಹತ್ತತ್ತೀವ? ಗೌಡ್ತಾರೆ ಅಂದರೆ ಗೌಡ್ರ ಮನೆ ಅಡಿಗೆ ಪಂಚ ಪಕ್ವಾನ ನೀವು ಹೊಡೆದ್ರಿ. ಈ ಕುಡ್ಡಿದ್ದು ನೋಡ್ರಿ, ಕುಡ್ಡುಗೂ ತಿರ್ಲಾಕ ಹಚ್ಚಿರು. ಕೇಳಿದರು, ತಮ್ಮ ನಿನಗೆ ಹೆಂಗೆ ಹತ್ತತ್ ಖರೆ ಹೇಳ ಅಂದ. ಅವ ಎರಡೂ ಕೈ ಗೌಡ್ತಾರ, ನೀವು ತಪ್ಪು ತಿಳ್ಕೊಂಡ್ರೆ ಒಂದು ಮಾತು ಹೇಳ್ತಾನಂತ. ನೀವು ನನ್ನ ಮೇಲೆ ಸಿಟ್ಟು ತಿಳ್ಕೊಂಡ್ರೆ ಒಂದು, ಯಾಕಂದ್ರೆ ನೀವು ಮೊದಲ ಗೌಡ್ರು, ನನಗೆ ಯಾಕೋ ಪಲ್ಲಿ ಎಲ್ಲಿ ಬಚ್ಚಲು ಮೋರೆ ಅಂದ ನೀರು ಬಂದವನು ಕುಮ್ಸ್ ಹತ್ತಾತತಿ ಅಂದ. ಅವಾಗ ಗೌಡ್ತೇಳು, ಖರೆ ಕರೆ ಇವನು ಎಮ್ಮೆ ಕರ, ನೀ ಕದ್ದದ್ದ ಖರೆ ಐತಿ ಅಂತ ಹೇಳಿದರು. ಇದು ಜ್ಞಾನನ, ಇದು ಜ್ಞಾನನ, ಅದ್ರ ವ್ಯಾವಹಾರಿಕ ಜ್ಞಾನ. ಇದು ವ್ಯಾವಹಾರಿಕ ಜ್ಞಾನ.
ಆದರೆ ಪುಣ್ಯಾತ್ಮರೇ ಭವಸಾಗರವನ್ನು ದಾಟಬೇಕಾಗಿತ್ತಂದ್ರೆ ಈ ಜ್ಞಾನದಿಂದ ದಾಟೋದಿಲ್ಲ. ಪುಣ್ಯಾತ್ಮರು ಸದ್ಗುರುನಾಥಗೆ ಹೋಗಿ ನೀನು ಶರಣಾಗತಿ ಹೊಂದಬೇಕು. ಗುರು ನಿನಗೇನು ಹೇಳ್ಕೊಡ್ತಾನಂತ ಕೇಳಿದ್ರೆ ನೀ ಹುಟ್ಟಾವಲ್ಲ, ನೀ ಸಾಯಾವಲ್ಲ. ಅದಕ್ಕೆ ನಿಜಗೊಂಡ್ರು ಬರೀತಾರ. ಏನು ಬರೀತಾರೆ ಪುಣ್ಯಾತ್ಮರೇ? ಪರಬೊಮ್ಮ ನರುವಿನಿಂದೊರೆ ಜಾನ್ಮ ಉಂಟೆ. ಈ ಜಗತ್ತಿನಾಗ ಬ್ರಹ್ಮಜ್ಞಾನಕ್ಕಿಂತ ಹೆಚ್ಚಿಂದ ಯಾವುದ್ರ ಐತಿ ಅನ್ನೋ ಅಂತ ಕೇಳಿದ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ಬಲ್ಲವರೇನು ಹೇಳ್ರು, ಅಂತ ಸಾಕೆನಿಸದ ಪುಣ್ಯಾತ್ಮರೇ, ಹಣವ ಗಳಿಸಬೇಕೆಂತಾದು ನರ ಜನರಿಗೆ ಕಾಣಿಸದಂತಾದು, ಬಚ್ಚಿಟ್ಟ ದ್ರವ್ಯ ಬಯಲೋಳು ಬಿಚ್ಚಿಟ್ಟರು ಯಾರೂ ಮುಟ್ಟಲಾರದಂಥದ್ದು, ಕೊಟ್ಟರೆ ತೀರಲಾರದಂಥದ್ದು, ತನ್ನನ್ನು ಬಿಟ್ಟು ಹೋಗಲಾರದಂಥ ಜ್ಞಾನವನ್ನ ಶ್ರೀಮಂತಿಕೆಯನ್ನು ಗಳಿಸ್ಕೊ ಅಂತ ಹೇಳ್ಯಾರ. ಆದ್ರೆ ನಾವು ಅಂಥ ಶ್ರೀಮಂತಿಕೆ ಗಳಿಸ್ಕೊಂಡಿಲ್ಲ. ಮೂರು ಚಂಜಿ ಹೋಗೋತ್ನಾಗ ಕುತಿ ಒತ್ತಿ ದುಡ್ಡು ಕಸ್ಕೊಳ್ಳೋ ಸಂಪತ್ತನ್ನು ನಾವು ಗಳಿಸ್ಕೊಂಡ್ವಿ. ಸಿದ್ದೇಶ್ವರಪ್ಪಗಳು ಹಂಗೆ ಮಾಡಲಿಲ್ಲ. ಪುಣ್ಯಾತ್ಮರ ಎಟ್ಟು ಬಳಸಿರಲ್ಲ ಅಟ್ಟು ಅವ್ರ ವ್ಯಾಪಾರ ಹೆಚ್ಚು ಆಗಿಬಿಡ್ತು, ಅಟ್ಟು ಜ್ಞಾನ ಬೆಳೆದು ಬಿಡ್ತು. ಅದು ಸಂಪತ್ತು ಪುಣ್ಯಾತ್ಮರೇ. ಆ ಸಂಪತ್ತನ್ನು ಇಡೀ ಮನುಕುಲಕ್ಕೆ ದಾರಿ ಎರೆದಿರ್ತಕ್ಕಂಥ ಮಹಾನುಭಾವರು ಜ್ಞಾನಯೋಗಿ ಗುರುದೇವರು. ಬಹುತೇಕ ಪುಣ್ಯಾತ್ಮರೇ ನಾವೆಲ್ಲ ಕಾಗದ ಇಟ್ಕೊಂಡಿದ್ದೀವಿ, ಪುಸ್ತಕ ತೊಗೊಂಡು ಬರ್ತೀವಿ ವೇದಿಕೆಗೆ. ಅವರು 45 ನಿಮಿಷ ಪೀರಿಯಡ್ ಆದದ ಯಾವ ಗಡಿಯಾರದಾಗ ಪರೀಕ್ಷೆ ಮಾಡಿ ನೋಡೈತೆ. ಎಷ್ಟೋ ಜನ ಪರೀಕ್ಷೆ ಮಾಡಿ ನೋಡ್ಯದ 45 ನಿಮಿಷ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ. ನಾಳೆಗೆ ಬರ್ರಿ ಅಂದ್ರೆ ಗಡಿಯಾರ ನೋಡ್ಯಾರ ಅಷ್ಟಾಗಿತ್ತ. ಮತ್ತು ಅವರು ತಾಯಿ ಗರ್ಭದಿಂದ ಬಂದವರು, ನಾವು ತಾಯಿ ಗರ್ಭದಿಂದ ಬಂದಿದ್ದೀವಿ. ಅವ್ರಿಗೆ ಹೆಂಗಾಯ್ತು, ನಮ್ಗೆ ಯಾಕಾಗಲಿಲ್ಲ? ಯಾಕಾಗಲಿಲ್ಲ? ಯಾವಾಗ ಬಿಜ್ಜರಿಗೆ ಗ್ರಾಮದಾಗ ಗುರುದೇವರ ಮಾತು ಕೇಳಿದ್ರು ಅಂದ ಮನಿ ಬಿಟ್ರು. ಅವ್ರು ಅಂದ ಮನಿ ಬಿಟ್ಟು ಇಲ್ಲಿ ಪುಣ್ಯಾತ್ಮರೇ ಮಲ್ಲಿಕಾರ್ಜುನಪ್ಪಗಳು ಒಳಗೆ ಕರೀತನ 2 ದಿವಸ ನಿರಂತರವಾಗಿ ಒಂಟಗಾಲಿ ನಿತ್ತ ಗುರುದೇವರ ಮಾತು ಕೇಳಿದ್ರು. ಗುರುವಿನ ವಾಣಿ ಮೇಲೆ ವಿಶ್ವಾಸ ಇಟ್ಟರು, ನಂಬಿಕೆ ಇಟ್ಟರು. ನಿಜವಾಗಿರ್ತಕ್ಕಂಥ ಯಾರ ಮೇಲೆ ವಿಶ್ವಾಸ ಇಟ್ಟರೆ ದಂಡಿಗೆ ಹೋಗಿ ಮುಡ್ತಿ ಅಂತಕ್ಕಂಥ ತಿಳ್ಕೊಂಡ. ನಾವು ಯಾರ ಮೇಲೆ ವಿಶ್ವಾಸ ಇಡ್ಲತ್ತಿದ್ರೆ ಮಕ್ಕಳ ಮೇಲೆ ವಿಶ್ವಾಸ ಇಡ್ಲತ್ತಿದ್ವಿ, ಹೆಂಡತಿ ಮೇಲೆ ವಿಶ್ವಾಸ ಇಡ್ಲಕತ್ತಿದ್ವಿ. ಆ ಮಕ್ಕಳು ನೀನು ಬರೋ ಸಂಪತ್ತಾತಂದ್ರೆ ಇಕ್ಕಳಾಗಿ ಬಿಡ್ತಾವೆ, ಮೂಲ್ಯಾಗ ಓದ್ ಕುಂದ್ರಸ್ತಾವು. ಹೆಂಡ್ತಿ ಅಂತಾಳ ನಿಂದ ತರೋದು ಬಂದಾಗೈತಿ, ಮಕ್ಕಳ ಕಡೆನ ಹೋಗ್ಬೇಕಾಗತ್ತೆ ಹೆಂಡ್ತಿ ಅಂತಾಳ. ಅದಕ್ಕೆ ಬಲ್ಲವ್ರು ಹೇಳ್ರಿ ಪುಣ್ಯಾತ್ಮರೇ, ಬರೀತಾರ ಕನಕದಾಸರ, ಮೂಜಗದ ಜನರೆಲ್ಲ ಜ್ಞಾನವೆಂಬ ಸರೋವರದಲ್ಲಿ ಮಿಂದು ಸ್ನಾನವ ಮಾಡಿಕೊಡ್ರಿ. ಕಾಶಿಗೆ ಹೋಗ್ತೀವಿ, ಮೂಗಿಡ್ತೀವಿ, ಮುಣುಗ್ತೀವಿ, ಹೇಳ್ತೀವಿ. ಪಾಪ ಪರಿಹಾರ ಆಕತ್ತೇನ್ರಿ? ಪಾಪ ಪರಿಹಾರ ಆಗೋದಿಲ್ಲ. ಎಲ್ಲೆಲ್ಲೋ ಹೋಗ್ತೀವಿ, ನೀರಿನಾಗ ಮುಣಗಿರ ಪಾಪ ಪರಿಹಾರ ಆಕತ್ತೆ ತಿಳ್ಕೊಂಡು ಹಾಗೆ ದಂಡವತ್ತಾಗ್ತೀವಿ, ಆಲದ ಗಿಡಕ್ಕೆ ಸುತ್ತಾಗ್ತೀವಿ, ಬನ್ನಿ ಗಿಡಕ್ಕೆ ಸುತ್ತಾಗ್ತೀವಿ, ಎಲ್ಲೆಲ್ಲೋ ಸುತ್ತಾಕೋತ ಹೊಂಟಿದ್ದನು. ಆಗಲೇ ಅಪ್ಪಗಳು ಒಳಗೆ ಕೊತ್ತಾಗ ಒಬ್ರು ಯಾರೋ ಫೋನ್ ಹಚ್ಚಾರ, ಪುರಾಣ ಹಚ್ಚದ ಸಾತ್ರ ಹೆಂಗೆ ಮಾಡಿದ್ರಿ ಮತ್ತು ಪುರಾಣ ಹಚ್ಚಲಿದ್ರೆ ಏನು ಉಳ್ಯಾವದಾನ ನಾವು? ಪುಣ್ಯಾತ್ಮರೇ ಅದು ಪುಣ್ಯದ ಕಾರ್ಯ. ಅವ ಹೋದಾಗ ಇದು ನಡೆದತ್ತೆ ಅಂದ್ರೆ ಅವನು ಸುಕೃತ ತಿಳ್ಕೊಳ್ಳಿ. ಅದು ಹಂಗಿಲ್ಲ ಹಳ್ಳಿಯಾಗ್ರಿ ಇಲ್ರಿ ನಾವು 13 ದಿವಸ ಪಾಲಿಸ್ತೀವಿ 13 ದಿವಸ ಪಾಲಿಸ್ತೀವಿ ಅಂತಾರೆ. ಇದು ಮೂಢ ಅಜ್ಞಾನ ಅಂತ ಕರೀತಾರೆ. ಅದಕ್ಕೆ ಪುಣ್ಯಾತ್ಮರೇ ಬದುಕು ಅಂತಕ್ಕಂಥ ಶ್ರೀಮಂತಗೊಳ್ಳಬೇಕಾಗಿತ್ತಂದ್ರೆ ನೀನು ಹೊರಗಿನ ಆಡಂಬರವನ್ನು ನೋಡಿ ಬದುಕಬೇಡ, ನೀನು ಅಂತರಂಗದ ಕಡೆ ಒಂದಿಷ್ಟು ಒಳಗಿಳಿದು ನೋಡು. ಒಳಗಿಳಿದು ಇಲ್ಲಿ ಏನು ಓದ್ತಕ್ಕಿದ್ರೆ ಪುಣ್ಯಾತ್ಮರೇ, ಒಳಗೆ ನೀ ಇಳಿಲಿಕ್ಕೆ ಆರಂಭ ಆಯ್ತಂದ್ರ ನಿನ್ನಲ್ಲಿ ಜೀವ ಭಾವ ಅಂತಕ್ಕಂಥ ಹೋಗ್ತದ. ದೇವ ಮತ್ತು ಜೀವ ಸಂಗಮ ಅಂತಕ್ಕಂಥದ್ದು ಮಲ್ಲಿಕಾರ್ಜುನಪ್ಪಗಳು ಮಂಗಳಾರತಾಗ ಹಾಡ್ತಾರೆ. ಕೇಳಿರಿಲ್ಲ ನೀವು? ಕೇಳಿರಿಲ್ಲ? ಭಾಳ ಮಂದಿ ಬರೇ ಹಾಡೋದಟ್ಟ ನಡೆದೈತಿ, ಕೇಳೋದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಠಿಣ ಆಗೈತಿ. ಅದಕ್ಕೆ ಬಬಲದೇವ್ರ ಹಾಡೋಂಗೆ ಹಾದಿ ಸಿಕ್ಕಿಲ್ಲ, ಓದೋಂಗೆ ಓಣಿ ಸಿಕ್ಕಿಲ್ಲ, ಸುಮ್ಮ ಕೂತವ್ ಸುಡಗಾಡು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಒಳಗಿಳಿಬೇಕು. ನಮ್ಮಲ್ಲಿ ಪುಣ್ಯಾತ್ಮರೇ ಯಾವಾಗ ನಿನಗದ್ರ ಅರ್ಥ ಆಗ್ತದ. ಅದಕ್ಕೆ ಸಿದ್ದೇಶ್ವರಪ್ಪಗಳು ಇಲ್ಲಿ ನಮ್ಮ ಧಾರವಾಡ ಅಪ್ಪಗಳು ಪ್ರವಚನ ವೇದಿಕೆ ನಡೆದಿತ್ತು. ಯಪ್ಪ ನನಗೆ ಪ್ರವಚನದ ಬರೋಲ್ಲ, ಹಾಡಂದ್ರೆ ಹಾಡಿಬಿಡ್ತಾನಂದ್ರೆ ಅವ್ರು ನಮ್ಮ ಧಾರವಾಡ ಅಪ್ಪಗಳು. ಅವ್ರದಂಥ ಮುಂಡಿಗೆ ಪದಗಳು ಹಾಡ್ಲಕ್ಕತ್ತಂದ್ರೆ ಅವಾಗ ಸಿದ್ದೇಶ್ವರಪ್ಪಗಳು ಹಾಡಬೇಕು. ಇಷ್ಟರ ಮ್ಯಾಲ 45 ನಿಮಿಷ ಪ್ರವಚನ ಮಾಡ್ತಾರೆ. ಹಾಡಬೇಕು. ಹೆಂಗೆ ಹಾಡಬೇಕು? ಆ ಹಾಡು ನಿನಗೆ ಮೊದಲು ಆನಂದ ಆಗಬೇಕು, ನಿನಗೆ ಸಂತೋಷ ಕೊಡಬೇಕು, ನಿನ್ನನ್ನು ಆನಂದದಲ್ಲಿ ತೇಲಾಡ್ತಕ್ಕಂಥದ್ದು ಇರಬೇಕು. ನಿನಗೆ ಆಯ್ತಂದ್ರೆ ಕೇಳೋರಿಗೆ ಅದು ಆನಂದ ಆಗೇ ಆಗ್ತೈತಿ ಅಂತಕ್ಕಂಥ ಮಾತು ವಿಷಯದ ಮೇಲೆ 45 ನಿಮಿಷ ಪ್ರವಚನ ಮಾಡ್ತಾರೆ. ಅದಕ್ಕೆ ಬಂಧುಗಳೇ, ನಾವು ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರೆ ಇದು ಜ್ಞಾನದ ಬಾಜಾರ. ಇಲ್ಲೇನು ನಡೆದದ? ಜ್ಞಾನದ ಬಾಜಾರ. ಈ ಜ್ಞಾನ ನಿನಗೆ ಕೈಗೂಡಬೇಕಾಗಿತ್ತಂದ್ರೆ ನಿನ್ನ ಬಹಳ ಶ್ರದ್ಧೆ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು. ಶ್ರದ್ಧಾವಾನ ಲಭತೆ ಅಂತ ಹೇಳ್ತಾರೆ. ಶ್ರದ್ಧೆ ಇತ್ತಂದ್ರೆ ನೀನು ಮೊದಲು ಏನಾಗಬೇಕು? ಅಂತಃಕರಣ ಸ್ವಚ್ಛ ಆಗಬೇಕು, ಇಂದ್ರಿಯಗಳು ನಿನ್ನ ಕೈವಶ ಆಗಬೇಕು. ಇಂದ್ರಿಯಗಳು ನಿನ್ನ ಕೈವಶ ಆಗ್ಬೇಕು. ನಮ್ಮ ಇಂದ್ರಿಯಗಳು ಏನಾಗತ್ತವ? ಹೊರಮುಖವಾಗಿ ಹರಿಲಿಕ್ಕತ್ತವ, ಹೊರಮುಖ ಹರಿಯತ್ತವ. ಅವ ಅಂಥ ದೊಡ್ಡ ಗಾಡಿ ತಂದನ್ನ ಸಣ್ಣ ತನ್ನೆತ್ತಿ ಗದ್ದಲದ. ನಮ್ಮ ಇಷ್ಟದಂತೆ ನಾವು ಯಾರು ಬದುಕಂಗಿಲ್ಲ. ಅದಕ್ಕೆ ಪುರಂದರದಾಸರು ಹೇಳ್ಯಾರ ಪುಣ್ಯಾತ್ಮರೇ, ಭಗವಂತ ನನ್ನ ನಿಷ್ಠೆಯನ್ನು, ನನ್ನ ದೃಷ್ಟಿಯನ್ನು ನಿನ್ನ ಅಡಿಯಲ್ಲಿ ಇರು ಹಾಂಗೆ ಕರುಣಿಸು ಅಂತಕ್ಕಂಥದ್ದು ಹೇಳ್ತಾರೆ. ನಾವಾಗಲೂ ಬಸವಣ್ಣ ಹೇಳಿಲ್ಲ, ಎಲ್ಲಿ ನೋಡಿದರೆ ಮನ ಬೆಳೆಸಿದಲ್ಲಿ
ನೀನೇ ದೇವ ಅಂತಕ್ಕಂಥ ಭಾವ ನನ್ನಲ್ಲಿ ಬಂದ್ಬಿಡ್ಬೇಕು. ಹಿಂಗೆ ನಂಬಿಕೆ ಬರಬೇಕು. ಆ ನಂಬಿಕೆಯಿಂದ ಪುಣ್ಯಾತ್ಮರು ಹೇಳ್ತಾನೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತಕ್ಕಂಥದನ್ನು ಅಪಾರವಾಗಿರ್ತಕ್ಕಂಥ ಸಂಗಮನಾಥನ ಮೇಲೆ ನಂಬಿಕೆ ಇಟ್ಟ ಪುಣ್ಯಾತ್ಮರ ಜನರ ಮೇಲೆ ನಂಬಿಕೆ ಇಡಲಿಲ್ಲ. ಈ ಜನ ಒಮ್ಮೆ ಮುಣಗಿಸ್ತಾರ, ಒಮ್ಮೆ ತೇಲಿಸ್ತಾರ. ಈ ಜನ ಒಮ್ಮೆ ಮುಣಗಿಸ್ತಾರ, ತೇಲಿಸ್ತಾರ. ನಂಬಿಕೆ ಯಾರ ಮೇಲೆ ಇಟ್ಟಾತಕ್ಕಿದ್ರೆ ನನ್ನನ್ನು ಈ ಲೋಕಕ್ಕೆ ತಂದಿರತಕ್ಕಂಥ ಮಾನುಭಾವನನ್ನು ನಂಬಬೇಕಾಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಕನಕರ ಬರಿತಾರ, ತೊರೆದು ಜೀವಿಸಬವದಿ ಹರಿ ನಿನ್ನ ಚರಣವನ್ನು ಅರಿತು ಪೇಳುವೇನಂತ ಹೇಳ್ತಾರೆ. ಭಗವಂತ, ಒಂದು ಅರ್ಧ ಗಳಿಗೆ ನಿನ್ನ ಚರಣ ಬಿಟ್ಟು ಬದುಕೂ ಶಕ್ತಿ ನನಗಿಲ್ಲ. ಹಿಂಗೆ ಯಾವ ನಿರ್ಧಾರ ಮಾಡ್ತಾನ ಅವನಿಗೆ ಪುಣ್ಯಾತ್ಮರೇ ಜ್ಞಾನ ಪ್ರಾಪ್ತ ಆಗಲಿಕ್ಕೆ ಸಾಧ್ಯದ. ಇರಲಿಲ್ಲ ಅಂದ್ರೆ ಬರೋದು ಹೋಗೋದು ಹಂಗೆ ರಾಟಿ ಬಿದ್ದೈತಿ ನಮ್ಗೆ. ಬಂದ್ಯಾಕ ಸಾಯಕ, ಸತ್ಯಾಕ ಹುಟ್ಟಾಕ, ಇಟ್ಟ ಇದನ್ನು ತಿಳ್ಕೊಳ್ಳೋದು. ಆದರೆ ಪುಣ್ಯಾತ್ಮರೇ ಇಲ್ಲಿ ವಿಷಯ ಏನು ಅಂತಕ್ಕಿದ್ರೆ, ಪ್ರವಚನ ಅಂದ್ರೇನು? ಪರಿವರ್ತನ ಪರಮಾಮೃತ ಸವಿತಕ್ಕಂಥ ಘಟ್ಟಕ್ಕೆ ಪ್ರವಚನ ಅಂತ ಕರೀತಾರೆ. ಪರಮಾಮೃತ ಅಂದಾರ. ಇಂಥ ಮಾತುಗಳನ್ನ ಕೇಳೋ ಸಲುವಾಗಿ ಹಿಂದಿನ ಪೂರ್ವಜರೆಲ್ಲರೂ ಏನು ಮಾಡ್ಕೊಂಡು ಬಂದಾರ? ಯಾವ ಪದವಿನೂ ಬೇಡಿಲ್ಲ. ಹಿಂದೆ ಅನಂತ ಮಂದಿ ದಾಸ್ಯಮಾರ ಹಿಡ್ಕೊಂಡು ಯಾವ ಪದವಿ ಕಡೆನೂ ಹೋಗಲಿಲ್ಲ. ಅವ್ರು ಏನು ಬೇಕು ಅಂತ ಕೇಳಿದ್ರೆ ಅನುಭಾವಿಗಳ ಅನುಭವದ 4 ನುಡಿಗಳು ಅನುಭಾವಿಗಳೆಲ್ಲರೂ ಕೂಡಿ ಅನುಭವದ ಅಡಿಗೆಯನ್ನು ಮಾಡಿ ಉಣ್ಣಿರು ಅಂತಕ್ಕಂಥ ಮಾತು ಹೇಳ್ಯಾರ. ಯಾವ್ದು ಅಡಿಗೆ? ಇಲ್ಲೇನು ನಡೆದತ್ಲ ಇದು ಅಡಿಗೆ ಪುಣ್ಯಾತ್ಮರೇ, ಇದು ಅಡಿಗೆ. ಅದಕ್ಕೆ ಜೀವನದೊಳಗೆ ಜ್ಞಾನ ನಮ್ಮನ್ನು ಏನು ಮಾಡ್ತದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಆ ಮೋಕ್ಷ ಮಂದಿರಕ್ಕೆ ಕರ್ಕೊಂಡು ಹೋಗ್ತದ. ಆ ಜ್ಞಾನ ನಿನಗೆ ಪ್ರಾಪ್ತ ಆಗಬೇಕಾಗಿತ್ತಂದ್ರೆ ನೀನು ಭಾಳ ನಂಬಿಕೆ ಇಡಬೇಕಾಗ್ತದೆ. ನಂಬಿಕೆ ಇಡಬೇಕು. ಪ್ರವಚನ ಎಲ್ಲ ಭಾರಿ ಹೇಳಕತ್ತಾರ, ಶಾಸ್ತ್ರ ಭಾರಿ ಹೇಳಕತ್ತಾರ. ಕರೆ ಗುರುಗಳು ಯಾರು ಪಕ್ಕಿ ಅದಾರತ್ತ ಒಳಗೆ ಸಂಶಯ ಮಾಡ್ಕೊಂಡ್ರೆ ಅಂದ್ರೆ ಏನು ಮಾಡೋದು? ಗುರುಗಳು ಯಾರ ಪೈಕಿ ಅದಾರ ಸಂಶಯ ಮಾಡ್ಕೊಂಡು ಏನು ಮಾಡ್ದ? ನಾರದಗ ಪುಣ್ಯಾತ್ಮ ವಾಲ್ಮೀಕಿಗೆ ವಾಲೆ ಹಾಕೋ ಹೊಳಿವಾಗಿ ವಾಲ್ಮೀಕಿ ಋಷಿ ಅನಿಸ್ಕೋಬೇಕಾಗಿತ್ತಂದ್ರೆ ನಾರದರ ಹೇಳಿರ್ತಕ್ಕಂಥ ಮಂತ್ರದ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿರ್ಬೇಕು ಪುಣ್ಯಾತ್ಮ, ಎಷ್ಟು ವಿಶ್ವಾಸ ಇಟ್ಟಿರ್ಬೇಕು. ಹೌದಿಲ್ಲ? ಅಂತ ನಾರದಗ ಪುಣ್ಯಾತ್ಮರ ಪರಮಾತ್ಮ ಗುರುದೀಕ್ಷೆ ತಗೊಂಡು ಬರೋ ಗೊತ್ತು ಕಳಿಸ್ತಾನೆ. ಯಾರ ಕಡೆ ತಗೊಳ್ದು? ಯಾರ ಕಡೆ ತಗೊಳ್ದು? ನಿನಗೆ ಮುಂಜಾನೆ ಯಾವ ಭೇಟ್ಟಾಕನ ಅವನ ಕಡೆಯಿಂದ ತಗೊಂಡು ಬಿಡಂತ. ಅವಾಗ ಪುಣ್ಯಾತ್ಮರೇ ಈಳಿಗೆ ಸಮಾಜದವನು ಸಿಂಧಿ ತಗಿಲಕ್ಕೆ ಹೊಂಟಿದ ಸನತ್ ಕುಮಾರ್ ಮುಂಜಾನೆ ಬೆಟ್ಟದ ಬೆಣ್ಣು ಹತ್ತಿದ ಗುರುವೇ ನನಗೆ ಆಶೀರ್ವಾದ ಮಾಡ್ಬೇಕಂದು. ಯಾರನಿಂದ ನನಗೇನು ಗೊತ್ತಿಲ್ಲ. ಒಟ್ಟು ಮುಂಜಾನೆ ಎದ್ದ ತಕ್ಷಣ ಯಾರು ಭೇಟಿ ಆಗ್ತಾರ ಅವರಿಂದ ದೀಕ್ಷೆ ತಗೋ ಅಂತ ಹೇಳ್ಯಾರ. ನಾ ಬಂದಿನಿ ಕೊಡ್ಬೇಕಂದ. ಕೊಟ್ಬಿಟ್ಟ ದೀಕ್ಷೆ, ಉಪದೇಶ ಮಾಡಿದ. ಆದರೆ ಅವನಲ್ಲಿ ಸಂಶಯ ಬಂದುಬಿಡ್ತು ನೋಡ್ರಿ. ನಾ ಎಲ್ಲ ಉಪದೇಶ ಪಡ್ಕೊಂಡು 14 ಲೋಕವನ್ನು ಸಂಚಾರ ಮಾಡತಕ್ಕಂಥ ಮಾನಸ ಪುತ್ರ ನಾನು ಒಬ್ಬ ಏಳಿಗ್ಯಾರ ಜಾತಿ ಅವನ ಕಡೆಯಿಂದ ಉಪದೇಶ ತಗೊಂಡ್ಲೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, 100 ಓದಿ 100 ಕೇಳಿ ಮಾಡುವುದೇ. ಎಲ್ಲ ಕೇಳಿದೆವು. ಮಲ್ಲಿಕಾರ್ಜುನ ಅಪ್ಪಗಳು ಹಿಡ್ಕೊಂಡು ಆ ಪುಣ್ಯಾತ್ಮರ ಅವ್ರು ಏನು ಅನುಭವಿಸ್ತಾರ, ಅವ್ರು ಎಷ್ಟು ಕಷ್ಟ ಆಗ್ಯಾವ, ಅವ್ರಿಗೆ ಎಷ್ಟು ಸಮಾಜದೊಳಗೆ ತೊಂದರೆ ತಾಪತ್ರಗಳು ಬಂದಾವ, ಅದನ್ನೊಂದೂ ಲೆಕ್ಕಿಸದೆ ಅವರು ಶ್ರದ್ಧೆ ಎದರ ಮೇಲೆ ಇಟ್ಟರು ಅಂತಕ್ಕಿದ್ರೆ ಭಗವಂತನ ಮೇಲೆ ಶ್ರದ್ಧೆ ಇಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದರು. ನಾರದ ಹೋದ, ನಾನು ಉಪದೇಶ ಪಡ್ಕೊಂಡು ಬನ್ನಿ ಅಂತ ಪರಮಾತ್ಮ ಹೇಳಿದ. ನೀನು ಉಪದೇಶ ಪಡ್ಕೊಂಡಿದ್ದೆ ಖರೆ, ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನ ಬದ್ದಲು ಸಂಶಯ ಮಾಡ್ಕೊಂಡದಿ, ಜಾತಿ ಸೂತಕ ಹಚ್ಕೊಂಡದಿ. ಅದಕ್ಕೆ ನಿನಗ ಓಮಲ್ಲ 84 ಲಕ್ಷ ಅವನಿಗೆ ತಿರುಗಿ ಬಾತ ಭಾಷೆ ಹೇಳ್ತಾನೆ ಪರಮಾತ್ಮ. ತೆಳಗೆ ಬಂದರೆ ಸನತ್ ಕುಮಾರ್ ಆಶ್ರಮದಾಗಿದ್ರು. ಈ ಹಸ್ತಿ ಅವನ ತಲೆ ಮೇಲೆ ಬಿದ್ದತ್ತೆ, ಅವನು ಹೊಳ್ಳಿ ಬಂದಿಲ್ಲ, ನೀ ಯಾಕೆ ಬಂದು ಎಂದ. ಅದೇನು ಗೊತ್ತಿಲ್ಲಪ್ಪಗಳ, ನಿಮ್ಮ ಬದ್ದಲು ಒಂದಿಷ್ಟು ಜಾತಿದ ಸಂಶಯ ಮಾಡ್ಕೊಂಡೀನಿ, ಪರಮಾತ್ಮ ನನಗೆ ಶಾಪ್ ಕೊಟ್ಟಾನಂದ. ನನ್ನ ಮಗನಿಗೆ ಶಾಪ್ ಕೊಡಕ್ಕೆ ಅವ್ಗೆ ಯಾರು ಅಧಿಕಾರ ಕೊಟ್ಟಾರಂತಾರೆ? ನನ್ನ ಮಗನಿಗೆ ಶಾಪ್ ಕೊಡ್ಲಕ್ಕೆ ಅವ್ಗೆ ಯಾರು ಅಧಿಕಾರ ಕೊಟ್ಟರು? ಅದು ಗೊತ್ತಿಲ್ಲರಿ, ಪರಮಾತ್ಮ ಹೇಳ್ಯಾನು. ಆವಾಗ ಅಲ್ಲಿ ಮರಳಿನ ಚಿತ್ರ ಬರೀತಾನೆ. 84 ಲಕ್ಷ ಪುಣ್ಯಾತ್ಮರೇ ಅಂಡಜ ಜಲಜ ಉದ್ವೇಷ ತಿಳ್ಕೊಂಡು 84 ಲಕ್ಷ ಚಿತ್ರ ಬರೀತಾನ. ಆ ಕಡೆ ನಾರದನ ಮನಗಿಸಿ ಈ ಕಡೆ ಉಳಿಸಿಬಿಡ್ತಾನೆ. ಹೋಗಿನ ಮುಗಿತು, ಹೋಗಿ 84 ಲಕ್ಷ ಮುಗಿದು ಅಂದ. ಅದಕ್ಕೆ ಪುಣ್ಯಾತ್ಮರಿ ಜಗತ್ತಿನಾಗ ದೇವರ ಬಂದು ಭೇಟಿ ಅದರ ಕಾರ್ಯ ಮುಗಿಲಿಲ್ಲ, ಸದ್ಗುರು ಬಂದು ಭೇಟಿ ಅದರ ಯಾವ ಕಾರ್ಯನೂ ಉಳಿದಿಲ್ಲ ಅಂತಕ್ಕಂಥ ಮಾತಲ್ಲ. ಗುರು ಭಾಸ್ಕರದನ, ಗುರು ವೈದ್ಯನದಾನ. ಅದಕ್ಕೆ ನಾ ಹೇಳಿಲ್ಲ, ಡಾಕ್ಟರ್ ತೊಗಲಿಗೆ ಇಂಜೆಕ್ಷನ್ ಮಾಡ್ತಾನೆ, ಗುರು ಮನಸ್ಸಿಗೆ ಇಂಜೆಕ್ಷನ್ ಕೊಡ್ತಾನೆ. ಗುರು ಮನಸ್ಸಿಗೆ ಇಂಜೆಕ್ಷನ್ ಕೊಡ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ಪುಣ್ಯಾತ್ಮರೇ ಮನಸ್ಸು ಪರಿಪಕ್ವ ಆಗಬೇಕಾಗಿತ್ತಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತುಕಾರಾಮ ಮಹಾರಾಜ ಹೇಳಿದ, ಸಂತ ಸಂಘ ದೇಯಿ ಸದಾ ಅಂತಕ್ಕಂಥ ಮಾತು ಹೇಳ್ತಾನೆ. ಸಂತರ ಸಂಘ ಕೊಡು. ಏನು ಬೇಡ್ಕೊಡ್ರದು ಬಸವಣ್ಣ?
ಈ ಲೋಕದೊಳಗೆ ಸಂಘ ಭಾಳ ಅದಪ್ಪ. ಸಾರ ಸಜ್ಜನರ ಸಂಘ ಲೇಸು ಕಂಡೆಯ, ಒಳ್ಳೆಯವರ ಸಂಘದಾಗ ಕೊಟ್ಬಿಡು. ಆ ಸಂಘ ನಿನಗಿತ್ತಂದ್ರೆ ನಿನಗೆ ಶ್ರದ್ಧೆ ಬರ್ತಕ್ಕಂಥ ದಾರಿ ಏನು ಹೇಳ್ತಾರೆ. ಅವಾಗ ಪರಮಾತ್ಮನ ಕಡೆ ನಾರಾದ ಹೋದ. ಅಲ್ಲೋ 84 ಲಕ್ಷ ಯೌನಿ ತೆರಿಗೆ ಬರ್ಬೇಕಾರೆ ಎಷ್ಟೋ ಯುಗ ಹೋಗ್ತಾವ, ಕಲ್ಪ ಹೋಗ್ತಾವ, ಮನವಂತರು ಹೋಗ್ತಾವ. ನಿನ್ನೆ ಹೋಗಿದೆ, ಹಿಂದೆ ಬಂದಿದೆ ಅಂದ. ಅದು ನಮ್ಗೆ ಏನು ಗೊತ್ತಿಲ್ಲ, ಎಲ್ಲ ಗುರುಗಳಿಗೆ ಕೇಳ್ರಿ ಅಂದ. ಅವಾಗ ಪರಮಾತ್ಮ ಒಬ್ಬನ ಬರಲಿಲ್ಲ, ಅವನಿಗೂ ಧೈರ್ಯ ಪರಟಾಗಲಿಲ್ಲ. ಇಷ್ಟನ್ನು ಕರ್ಕೊಂಡು ಹಿಂಬಾಲ ಬಂದ. ನಡಿ 84 ಲಕ್ಷ ಹೆಂಗೆ ಮುಗದಾವ ನೋಡಿ ಬರೋಣ ಅಂದ. ಬಂದಾಗ ಪುಣ್ಯಾತ್ಮರೇ ಒಳಗೆ ಗುರುಗಳು ಕೂತಿದ್ರು ಪೂಜಾ ಕೈಂಕರ್ಯ ಒಳಗೆ. ಬಂದು ಪರಮಾತ್ಮ ಹೇಳ್ತಾನೆ, ಜರ ತಡೀರಿ ನಮ್ಮ ಗುರುಗಳಿಗೆ ಹೋಗಿ ಹೇಳಿ ಬರ್ತಾನೆ, ನೀವು ಬಂದಿರಿ ಅಂತ ಹೇಳಿ, ನೀವು ಬಂದಿರಿ ಅಂತ ಹೇಳಿ ಬರ್ತಾನೆ ತಡಿ ಅಂದರು. ಅವಾಗ ಬಂಧುಗಳು ಏನಾಗ್ತದೆ ಅಂತ ಕೇಳಿದ್ರೆ, ಪರಮಾತ್ಮ ಮತ್ತು ವಿಷ್ಣು ಭಗವಂತ ಬಂದಾರ ತಿಳ್ಕೊಂಡು ನಾರದ ಬಂದು ಸನತ್ ಕುಮಾರ್ಗೆ ಹೇಳ್ತಾರ, ನಂದು ಪೂಜಾ ಮುಗಿತಕ್ಕ ಅಲ್ಲೇನು ಇದ್ರ ಅಂತ ಹೇಳಿ ನಿಮ್ಮ ಅಪ್ಪಗಂದು. ಯಾರು ಹೇಳಕ್ಕೆ ಸಾಧ್ಯ ಐತ್ರಿ? ಯಾರು ಹೇಳಕ್ಕೆ ಸಾಧ್ಯದ? ಶ್ರದ್ಧೆ ಪುಣ್ಯಾತ್ಮರೇ. ಗುರುನಾಥನ ಮೇಲೆ ನಂಬಿಕಿಡು, ತಾಯಿ ಮೇಲೆ ನಂಬಿಕಿಡು. ತಾಯಿ ಹೇಳ್ತಾಳೆ, ನಿಮ್ಮ ಅಪ್ಪ ಇವನ ತಿಳ್ಕೊಂಡು ನಂಬು. ಮತ್ತು ನೀ ಸಂಶಯ ಮಾಡ್ಕೊಂಡಿ ಅಂದ್ರೆ ಅದಕ್ಕೆ ಪುಣ್ಯಾತ್ಮರೇ ಸನತ್ ಕುಮಾರ್ ಹೊರಗೆ ಬಂದರು. ಪರಮಾತ್ಮ ಬಂದು ಕೇಳ್ತಾನ, ಅಲ್ಲಪ್ಪ 84 ಲಕ್ಷ ಇವನಿಗೆ ತಿರುಗಿ ಬಾ ಅಂತ ಹೇಳಿನಿ, ನಿನ್ನೆ ಬಂದಾನು ಇಂದು ಕಳಿಸ್ಕೊಟ್ಟಿದ್ದೀವಿ, ಒಂದು ಹೆಂಗೆ ಮುಗಿದು ಒಂದು ಇಲ್ಲಿ ನೋಡ್ಲಾ, ಇಲ್ಲಿ 84 ಲಕ್ಷ ಇವನೇನೈತ್ಲಿ. ಇದೆಲ್ಲ ಕಾಲ್ಪನಿಕ ಚಿತ್ರ ತೆಗೆದಿದೆ ಗುರುನಾಥ ಅಂದವಳು. ಮತ್ತು ನಂದ ಕಾಲ್ಪನಿಕ ಅಂದ್ರೆ ಈ ಬೋಧ ಬ್ರಹ್ಮಾಂಡ ನಿಂದ ಕಾಲ್ಪನಿಕ ಅಲ್ಲನ. ನಾನು ಮಾಡಿದ ಕಾಲ್ಪನಿಕ ಆದ್ರೆ ಈ ಬೋಧ ಬ್ರಹ್ಮಾಂಡ ನೀನು ಯಾರಕ್ಕೆ ಮಾಡಿದೆ? ನಿಂದು ಕಾಲ್ಪನೆ ರೂಪದಾಗ ಮಾಡಿದ್ವಿ. ಅದು ಸುಳ್ಳು, ಇದು ಸುಳ್ಳು ಅಂದ್ರೆ ನಾ ಅದನ್ನು ಸುಳ್ಳು ಅಂತನು. ಅವಾಗ ಪರಮಾತ್ಮ ಅಂತ ದೊಡ್ಡ ಮನುಷ್ಯ ಅದಪ್ಪ, ಕರ್ಕೊಂಡು ಹೋಗ್ತಾನೆ, ಇಟ್ಟುಗೊತ್ತಾನಂದತ್ತ. ಅದಕ್ಕೆ ಜಗತ್ತಿನಾಗ ನಂಬಿಕೆ ಅಂತಕ್ಕಂಥದ್ದು ಬೇಕು. ಅದಕ್ಕೆ ಪುಣ್ಯಾತ್ಮರೇ, ಈ ಜಗತ್ತಿನಾಗ ನಂಬಲೆ ಮನವೇ, ಜ್ಞಾನವೇ ನಂಬು ಅಂತ ಹೇಳ್ಯಾರ. ಆ ಜ್ಞಾನ ನಿನಗೆ ಪ್ರಾಪ್ತ ಆಗಬೇಕಾಯ್ತು, ನಿನ್ನ ನಂಬಿಕೆ ಇಡು, ಕಲ್ಲಿನ ಮೇಲೆ ನಂಬಿಕೆ ಇಡು. ಮಾರ್ಕಂಡೆ ಏನು ಮಾಡಿದ? ಅಪ್ಪ ಹೇಳಿದ ಮುರ್ಕುಂಡ ಋಷಿ, ಎಲ್ಲಿ ಋಷಿಗಳು ಸಂತರು ಶರಣರು ಹಾದು ಹೋಗ್ತಾರೆ, ಎಲ್ಲಿ ಅವ್ರ ದರ್ಶನ ಮಾಡ, ಸಂತ ದರ್ಶನ ಬಹು ಲಾಭ. ಅದಕ್ಕೆ ತುಕಾರಾಮ್ ಮಹಾರಾಜ, ಸಂತಾಚ ಚರಣಿ ಮಸ್ತು ಕರುಣ ಘರ್ಸನಿ ಪಾಪಗೆಲೆ ಜೊಳುನಿ ಪಾಂಡುರಂಗಲಿ ಧಾವನಿ ತುಕೋಬ್ರಾಯ ಕರುಣ್ ದಿಲಿ ಅಟ್ಟವನೇ ಅಂತ ಹೇಳ್ತಾರೆ. ಯಾವ ಜಾತಿ ಯಾವ ಕುಲ ತೊಂದು ಏನು ಮಾಡಾವದಿಪ್ಪ? ನೀವೊಬ್ಬ ಉದ್ಧಾರ ಆದ್ರೆ ಸಾಕು, ಅವನ ಜಾತಿ ತೊಂದು ಏನು ಮಾಡಾವದಿ? ಎಮ್ಮೆ ಏನು ತಿತ್ತತಿ ಯಾರೇ ನೋಡಕ್ಕೆ ಹೋಗಿರೇನು? ಭಾಳ ಎಮ್ಮೆ ಹಾಲು ಭಾಳ ಚಲೋದ, ಹಾಲು ಭಾಳ ಚಲೋ ಅಂತೀವಿ. ಎಮ್ಮೆ ಏನು ತಿಂದೈತಿ ಯಾರು? ಎಮ್ಮೆ ಏನು ತಿಂದೈತಿ ಅಂದ್ರೆ ನೀವು ಹಾಲು ಉಣೋದಿಲ್ಲ. ಎಮ್ಮೆ ಏನು ತಿಂದೈತಿ ಅಂತ ಗದ್ದಲಕ್ಕೆ ಬಿದ್ದರೆ ನೀವು ಹಾಲು ಉಣೋದಿಲ್ಲ. ನಿಮಗೆ ಹಾಲು ಉಣೋದು ಬೇಕಾಗಿತ್ತಂದ್ರೆ ಹಿಂದ್ ಕಡೆ ಋಷಿ ಕುಳ, ತಾಯಿ ಮೂಲ, ನದಿ ಮೂಲ, ಋಷಿ ಮೂಲ, ಗದ್ದಲಕ್ಕೆ ಹೋಗಬಾರ್ದು. ನಮಗೇನು ಬೇಕಾಗೈತಿ? ಗುರುನಾಥ ನನಗೆ ಪದೇ ಪದೇ ದುಃಖ ಬೆನ್ನು ಹತ್ತೈತಿ, ಪುನರಪಿ ಜನನಂ ಪುನರಪಿ ಮರಣಂ. ಇದು ಹುಟ್ಟುದು ಸಾವುದು ಬೆನ್ನು ಹತ್ಯದ. ಮಡದಿ ಮಕ್ಕಳು ಎಲ್ಲರೂ ನನಗೆ ದುಃಖ ಅಂತಕ್ಕಂಥದ್ದು ಕೊಡಾಕತ್ತೈತಿ. ಈಗ ದುಃಖದಿಂದ ಹೊರಗೆ ಹೋಗ್ಬೇಕಾದ್ರೆ ನಾನೇನು ಮಾಡಬೇಕು? ನಾವೆಲ್ಲ ಶ್ರೀಶೈಲಕ್ಕೆ ಹೊಂಟಿದ್ದೀವಿ ರೀ, ಹೊಂಟಿರಿಲ್ರಿ? ಪಂಡ್ರಪುರಕ್ಕೆ ಹೊಂಟಿದ್ದೀವಿ. ಮೊನ್ನೆ ಯಾರ್ಯಾರು ತಿರುಪತಿ ಹೋಗ್ತಾನೆ ರೀಪ್ಪ, ವರ್ಷದಾಗ 2 ಬಾರಿ ರೀ. ನಾನು ಲಾಭದಾಗ 8% ಕಮಿಷನ್ ಕೊಡ್ತಾನೆ. ನಾವು ದೇವ್ರ ಕಮಿಷನ್ ತೊಗೊಳಕತ್ತೇವನ್ನ. ರೀ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ. ನಾವೆಲ್ಲ ಬೇಡ್ಕೊಳಕ್ಕೆ ಹೊಂಟಿದಿಲ್ರಿ. ಈ ಪಕ್ಷದ ಎಲ್ಲರೇ ಬೇಡ್ಕೊಂಡವನು ಹಕ್ಕಿ ಪಕ್ಷಿ. ಬುದ್ಧಿಜರು ಭಾಳ ಚಂದ ಬರೀತಾರೆ. ಕೋಗಿಲ ಹಾಡ್ತಿತ್ತು, ಮಂದಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಹಾಡ್ತಿತ್ತು. ಈ ಮನುಷ್ಯ ಶಾಣೆ ಮನುಷ್ಯ ಹೋಗಿ ಕೇಳಿದೆ, ನಿನ್ನ ಹಾಡ ಯಾರು ಕೇಳತ್ತಾರೆ? ನಿನಗೆ ಯಾರು ರೊಕ್ಕ ಕೊಡ್ತಾರೆ, ಬಹುಮಾನ ಕೊಡ್ತಾರೆ? ಬುದ್ಧಿ ಐತಿಲ್ಲ. ಅವಾಗ ಕೋಗಿಲ ಹೇಳಿತತ್ತ, ನನಗೆ ರೊಕ್ಕ ಕೊಡ್ಲೆತ್ತ ಹಾಡವ್ರಲ್ಲ ನಾವು, ನನಗೆ ಯಾರೇ ಶಬ್ಬಾಷ್ ಕೊಡ್ಲೆತ್ತ ಹಾಡವ್ರಲ್ಲ. ರೊಕ್ಕ ಸಲುವಾಗಿ ಶಬ್ಬಾಷ ಸಲುವಾಗಿ ಹಾಡೋರು ನೀವು. ನಾನು ಹಾಡೋದು ಭಗವಂತನ ಸಲುವಾಗಿ, ಅವನ ಸಲುವಾಗಿ, ಅವನ ಮ್ಯಾಲ ಶ್ರದ್ಧೆ ವಿಶ್ವಾಸ ಇಟ್ಕೊಂಡು ಹಾಡಾಕತ್ತೀನಿ. ಹಾಡಲಿಲ್ಲ ಅಂದ್ರೆ ನನಗೆ ನಿದ್ದೆನ ಬರಂಗಿಲ್ಲ. ಬದುಕೇ ನನ್ನ ಹಾಡಾಗೈತೆ ತಿಳ್ಕೊಂಡು ಬುದ್ಧಿಜೀವರು ಬರೀತಾರೆ. ಎಷ್ಟು ಸುಂದರದು ಬದುಕೇ ನಂದು ಹಾಡ. ಅದಕ್ಕೆ ನಾವು ಪುಣ್ಯಾತ್ಮರೇ ದೇವರತ್ತಿಗೆ ಹೋದ ಬಳಿಕ, ಹೇ ಪರಮಾತ್ಮ ನಮಗೆ ಒಳ್ಳೆ ಸದ್ಗುರುನಾಥ ಭೇಟಿ ಆಗೋಂಗೆ ಆಶೀರ್ವಾದ ಮಾಡು. ನಮಗೆ ದುಃಖ ಬೆನ್ನು ಹತ್ತೈತಿ, ಹೋಗೋದು ಬರೋದು ನಡೆದೈತಿ, ಮತ್ತೊಮ್ಮೆ ಬರಲಾರ್ದಂಗೆ ಮಾಡ್ತಕ್ಕಂಥ ಯಾರಾದರೂ ಒಬ್ಬ ಸದ್ಗುರು ನನಗೆ ಗಂಟು ಹಾಕಿ ಕೊಡುತ್ತೆ. ನಾವು ಯಾರು ಬೇಡ್ಕೊಂಡದೇನ್ರಿ? ಎಲ್ಲಿ ಪಕ್ಷಿಯಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸರಿ ಅದು ಮಾಡೈತ್ರ? ಹೂವದ್ರಿ, ಹೂವೆಲ್ಲಿ ತಪಸ್ಸರಿ ಮಾಡೈತೇನ್ರಿ? ಎಷ್ಟು ಸುಂದರವಾಗಿ ಎರಳೈತೆ.
ಬರೀತಾರ ಪುಣ್ಯಾತ್ಮರೇ. ನೀನು ನಂಬಿಕೆ ಅಂತಕ್ಕಂಥದ್ದು ಏನದಲ್ಲ, ಅದು ಒಂದನೇ ಇಟ್ಕೊಂಡು ಬಿಟ್ಟೆ ಅಂದ್ರೆ ಗುರುನಾಥ ಏನು ಮಾಡ್ತಾನೆ, ನೀನು ಎತ್ತರಕ್ಕೆ ಬೆಳೆಸ್ತಾನೆ. ಆದಿಗುರು ಶಂಕರಾಚಾರ್ಯ ಬೆಲೆ ಸನಂದ್ ಅಂತಕ್ಕಂಥ ಶಿಷ್ಯ ಮಗ ದಡ್ಡಿದ್ದವ, ಏನು ಗೊತ್ತಿಲ್ಲ. ಅದರಾಗ ಒಂದಿಷ್ಟು ಬುದ್ಧಿವಂತರ ಶಿಷ್ಯರಿದ್ರಲ್ಲ, ಬುದ್ಧಿವಂತರ ಶಿಷ್ಯರ ಕರೆ ಆ ಗುರುಗಳು ಆದಿ ಶಂಕರಾಚಾರ್ಯರ ತತ್ವ ಏನಿತ್ತ ಕೇಳಿದ್ರೆ, ಸನಂದ್ ಇರಲಿಲ್ಲ ಅಂದ್ರೆ ಶಾಸ್ತ್ರ ಹೇಳ್ತಿಲ್ಲಗಿರೋರು. ಕರೆ ಗುರುವನಾಥನ ಮೇಲೆ ಇಂಥ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇತ್ತವಂದ, ಅಪಾರವಾಗಿರ್ತಕ್ಕಂಥ ನಂಬಿಕೆ ಇತ್ತು ಪುಣ್ಯಾತ್ಮರೇ. ನದಿ ದಾಟಿ ಆಚೆಗೆ ಹೋಗಿ ಗುರುಗಳು ಬಟ್ಟೆ ಮಡಿ ಮಾಡ್ತಿದ್ದ. ಈ ಒಂದಿಷ್ಟು ಬುದ್ಧಿವಂತರ ಜನ ಎಲ್ಲ ಕೂಡ್ಕೊಂಡು ಹೇಳಿದ್ರು, ಇನ್ನು ಶಾಸ್ತ್ರ ಚಾಲು ಮಾಡ್ರಿ ಅಂದ್ರು. ಸನಂದ್ ಬರಲಿ ಅಂದ್ರು. ಅದಕ್ಕೇನು ತಿಳಿದೈತಿ ರೀ, ದೊಡ್ಡ ಮನುಷ್ಯ ಅದ, ಅದಕ್ಕೆ ಅದು ದಾರಿ ಹಾಕಾಯ್ತಿರಿ. ಆವಾಗ ಗುರುವಿನಲ್ಲಿ ಒಂದಿಷ್ಟು ಆಲೋಚನೆ ಬಂದುಬಿಡ್ತು. ಅದಕ್ಕೆ ಅನುಭವ ಸಾರದಾಗ ಬರೀತಾರೆ ನಿಜಗೊಂಡ್ರು, ಕರುಣ ರಸದಿ ಕೋಡಿ ಬರಿವ ಕಟಾಕ್ಷದ ಪರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಎರಲೆನ್ನ ಮಾನಸದ ಮೂಕಂ ಕರುತಿ ವಾಚಾಲಂ ಪಂಗುಂ ಲಂಗಯತೆ ಗಿರ್ಯಂ ಯತ್ ಕೃಪಾ ತಮ ಮುಂದೆ ಪರಮಾನಂದ ಮಾಧವ. ಮೂಕನ ಮಾತನಾಡಿಸ್ತಾರ್ರಿ. ಕ್ವಾಣ ವೇದ ಓದೈತಿಲ್ರಿ, ಕ್ವಾಣ ವೇದ ಓದೈತಿಲ್ರಿ. ಆದರೆ ಆ ಗುರುವಿನ ಬದಲು ಶ್ರದ್ಧೆ ಇಟ್ಕೊ, ನಂಬಿಕೆ ಇಟ್ಕೊ. ಸನಂದ ಅಪಾರವಾದಂಥ ಗುರುನಾಥನ ಮೇಲೆ ಭಕ್ತಿ ಇಟ್ಟಿದ್ದ. ಅಮ್ದೇನು ಕೆಲಸ ಅಂತ ಕೇಳಿದ್ರೆ ಬರೀ ಬಟ್ಟೆ ಮಾಡೋದು, ಮಠದ ಕಸ ಹೊಡಿದು ಇದೆಯತ್ತು. ಈ ಕಸ ಹೊಡಿದು ಸೇವಾ ಮಾಡೋದು ಹೇಳಿದ್ರೆ ಭಾಳ ದೊಡ್ಡ ಬೇಸರ ಬರ್ತೈತಿ ಈಗೆಲ್ಲ ಸೇವೆ. ಮಠದಾಗ ಸೇವಾ ಮಾಡಿದ್ರೆ ಗದ್ದು ಹಿಡಿದಿತ್ತು. ಹಿಂಗೆ ಮಠದಾಗ ಸೇವಾ ಮಾಡ್ಕೊತಿತ್ತು ಒಂದು ಹುಡುಗ. ಒಂದು ದಿವಸ ಏನಾಗಿತ್ತು, ಊರಾಗ ಗೌಡ್ರದ ಮಕ್ಕಳನ್ನ ಮದುವೆ ಆಗಿತ್ತು. ಆಣಿ ಮೇಲೆ ಮೆರವಣಿಗೆ ನಡೆದಿತ್ತು. ಅವ್ರು ಮೆರವಣಿಗೆ ನಡೆದ ಕಾಲಕ್ಕೆ ಇವನಿಗೆ 5 ರೂಪಾಯಿ ಕೊಟ್ಟು ಊರಾಗ ಹೋಗಿ ನೇವದಿಗೆ ಅಕ್ಕಿ ತರೋಗೊತ್ತೇಳಿ ಇವು 5 ರೂಪಾಯಿ ತೊಗೊಂಡು ನೋಡ್ಕೋತ ಹಿಂಗೆ ಹೊಂಟಿದ್ದ. ಆ ಕಡೆ ಇದ್ರಿಗೆ ಮೆರವಣಿಗೆ ಬರತ್ತಿತ್ತು ರೀ. 3 ಸಂಜೆ ಆಗಿತ್ತು. ಬಾರಿಸೋದು ಓದಿಸೋದು ಆಣಿ ಅಂಬಾರಿ ಎಲ್ಲ ಕಡ್ದಕ್ಕೆ ಏನು ರೀ ಇದಂದ್ರು. ಗೌಡ್ರ ಮಗನ ಮದುವೆ ಆಗೈತಿ ಅಂದರು. ಮತ್ತು ಈಗ ಎಲ್ಲಿ ಹೊಂಟತ್ರಿ ಇದು ಮೆರವಣಿಗೆ? ಹಣಮೇದವ್ರ ಗುಡಿಗೆ ಹೊಂಟತ್ರಿ. ಅಲ್ಲಿ ಹೋಗಿ ಏನು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ, ಊರೆಲ್ಲ ಸುತ್ತಾಕ್ತಾರೆ. ಮತ್ತೆಲ್ಲಿ ಹೋಗ್ತಾರೆ, ಹೊಳ್ಳಿ ಮನೆಗೆ ಬರ್ತಾರೆ. ಅವ್ರೇನು ಮಾಡ್ತಾರೆ, ಮತ್ತೆ ಪ್ರಪಂಚ ಮಾಡ್ತಾರೆ. ಪ್ರಪಂಚ ಮಾಡಿ ಏನು ಅವ್ರ ಮಕ್ಕಳು ಹಡಿತಾರು, ಅವರು ಮತ್ತೆ ಹಿಂಗೆ ಮೆರವಣಿಗೆ ಅವಂದ ಕೈ ಸ್ವಾಮಿ ನನಗೆ ಒಂದು ದಿವಸ ಇಂಥ ಹೇಳಿ, ಬರೀ ಅಕ್ಕಿ ತೊಗೊಂಬರೋದು, ಕಸ ಹೊಡಿದು ಇದನ್ನ ಹೇಳ್ಯಾನತ್ತಂದ. ಇದನ್ನ ಹೇಳ್ಯಾನಂದವ್. ಇನ್ನು ಮಠಕ್ಕೆ ಹೋಗೋದು ಬೇಡ ಅಂದ. ಎಲ್ಲಿ ಚಂತಾನ ಒಂದು ಬಟ್ಟೆ ತೊಳಿ ಕಸ ಹೊಡಿ. ಕೇಳಿರಲಿಲ್ಲ ರಾಮದಾಸರಿಗೆ ಪುಣ್ಯಾತ್ಮರ ದಿನ ಕಲಿಗೆಲ್ಲ ಕುಟ್ಟಿ ಎಲಿ ಕೊಡ್ತಕ್ಕಂಥ ಕಲ್ಲ ತೊಡಗು ಮಾಡಿರ್ತಾರ. ತನ್ನ ಬಾಯಾಗಿ ಚಗಳಿಸಿ ಕೊಡ್ತಾನ. ಯಾವ ಕಲ್ಲ ಕೊಟ್ಟನ ಕೇಳಂತಾರ, ಕಡಿಗೆ ಪುಣ್ಯಾತ್ಮರ ರುಂಡನ ಕುಡ್ದು ಕೊಡ್ತಾನೆ. ಈ ಕಲ್ಲ ಕುಟ್ಟಿ ನೋಡುತ್ತೇಳಿ ಮತ್ತೆ ಎಂಥ ಜ್ಞಾನ ಆಗೋದಿಲ್ರಿ. ಖರೆ ನಮ್ಮ ನಂಬಿಕೆ ಇಲ್ಲ ಆಗ್ಯಾವ್ರಿ, ಶ್ರದ್ಧೆ ಇಲ್ಲ ಆಗ್ಯಾವ. ಇವತ್ತು ಜಗತ್ತ ನಂಬಿಕೆನ, ಅದಕ್ಕೆ ಪುಣ್ಯಾತ್ಮರೇ ಗುರುನಾಥನ ನಂಬ್ರಿ, ಭಗವಂತನ ನಂಬ್ರಿ. ನಂಬಿ ಕೆಟ್ಟವರಿಲ್ಲೋ ರಂಗಯ್ಯ ನಿನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ಯಾರ. ನಂಬಲಾರ್ದ ಎಷ್ಟೋ ಜನ ಕೆಟ್ಟಾರ. ಭಗವಂತನ ನಂಬಿ ಗುರುಗಳನ್ನ ನಂಬಿ ಯಾರೂ ಕೆಟ್ಟಿಲ್ಲ. ಆದರೆ ನೋಡಿ ಗುರುಗಳಿಗೆ ನಂಬ್ರಿ. ಈಗ ಭಾಳ ಮಂದಿ ಗುರುಗಳಾಗ್ಯಾರ. ಭಾಳ ಮಂದಿ ಗುರುಗಳಾಗ್ಯಾರ. ರಾಮನಾಮ ಜಪ ಜಪ ಮಂದಿ ಗಂಟು ಗಪ ಗಪ ಅನ್ನೋ ಕಂಪ್ನಿನ ಹೆಚ್ಚಾಗೈತಿ. ಯಾಕಂದ್ರೆ ಇವತ್ತು ಪುಣ್ಯಾತ್ಮರು ನಿಜವಾಗಿ ನಾವು ಪುಣ್ಯಾತ್ಮರೇ, ನಾವು ಧನ್ಯರು. ಅಂಥ ಒಬ್ಬ ಯುಗ ಪುರುಷನ ಕಾಲಘಟ್ಟದೊಳಗೆ ನಾವೆಲ್ಲ ಬದುಕಿದಿಲ್ಲ. ಫೋಟೋದಾಗ ನೋಡೋದು ಬೇಡ, ಇತಿಹಾಸ ಕೇಳೋದು ಬೇಡ. ಅವ್ರ ಜೊತೆ ಉಂಡಿದೀವಿ, ಅವ್ರ ಜೋಡಿ ತಿಂದಿದ್ದೀವಿ, ಅವ್ರ ಜೋಡಿ ತಿರುಗಾಡಿದೀವಿ. ಅವರ ಅನುಭವದ ನುಡಿಯನ್ನು ಮುಂದೆ ಕೂತು ಕೇಳಿದಿಲ್ಲ. ನಾವು ಧನ್ಯರು ಪುಣ್ಯಾತ್ಮರು. ಅಂಥವ್ರು ಪುಣ್ಯಾತ್ಮರ ಕಾಲದೊಳಗೆ ನಾವು ಕೂತಿದ್ವಿ, ನಾವು ಧನ್ಯರು. ನೋಡ್ರಿ ಇವರೆಲ್ಲ ಬಳಗ ಎಷ್ಟು ಯಾರು ಕೂಡ ಪುಣ್ಯಾತ್ಮರೇ ಅವತ್ತು ನೋಡಿದೀವಿ. ನಿತ್ಯನೂ ಇವತ್ತು ನೋಡಾಕತ್ತಿದ್ದೀವಿ. ಗುರುಗಳ ನಿರಂತರ ಇದು ಹಂಗೆ ಬಳ್ಳಿ ಹಬ್ಬಬೇಕ್ರಿ, ಹಬ್ಬಬೇಕಂತ ಕಲ್ಪನೆ ಇಟ್ಕೊಂಡು ಬಂದರು. ಅದಕ್ಕೆ ಪುಣ್ಯಾತ್ಮರ ಸನಂದ ಬರಲಿಲ್ಲ. ಬಹುತೇಕ ಹುಡುಗ ಹೇಳಿದ್ಲ, ಕೈ ಸ್ವಾಮಿ ಗದ್ಲ ಹಿಡಿಸಿದಂದ. ಇನ್ನು ಮಠಕ್ಕೆ ಹೋಗೋದು ಬೇಡ ಅಂದ ಅವ್ ಗಬ್ರು. 5 ರೂಪಾಯಿ ತೊಗೊಂಡು ಚುನ್ಮುರಿ ಪುಟಾಣಿ ತೊಗೊಂಡು ತಿನ್ಕೋತ ಹೋಗ್ಬೇಕು. ನಾನು ಎಲ್ಲರೂ ಒಂದು ಸಿಟಿ ಸೇರ್ಕೊಂಡು ದುಡಿದು ಚಲೋ ಒಂದು ಹೆಣ್ತಿನ ಮಾಡ್ಕೊಂಡು ಹಿಂಗೆ ನಾನು ಮೆರವಣಿಗೆ ಮಾಡ್ಕೋಬೇಕು ಅಂದವು. ಚುನ್ಮುರಿ ತೊಗೊಂಡು ತಿನ್ಕೋತ ಆದ. ಬ್ಯಾಸಿಗೆ ಬಿಸಿಲು ಬಾವಿ ದಂಡಿ ನೀರು ಕುಡಿದು ಮನ್ಕೊಂಡಿದ್ದು ಕನಸು ಬಿತ್ತವನಿಗೆ. ಕನಸು ವಿಷಮ ಸಂಸಾರವಿದು ಕನಸೆಂದರಿ ಮಾರಮರ್ದನ ಶಂಭುಲಿಂಗ ನೊಲಿಸಿ ಗಂಭೀರ ಸುಖದಲ್ಲಿರೋ ತಿಳ್ಕೊಂಡು ನಿಜಗೊಂಡು ಎಚ್ಚರಿಕೆ ಕೊಡ್ತಾರೆ. ಕನಸ್ರಿ ಇದೆಲ್ಲ ಭಾಳ ಮಜಾ ಅದ ರೀ. ಕಡ್ಕೊಳ್ಳಿ ಮಡಿಯೊಳ ಪಟ್ಟು ಸುಂದರ ಮಾತಾಡ್ತಾನೆ. ಬಂಗಾಲಿ ಸಂತೆ ಬಲು ಗಡಿಬೀಡಿ ಭ್ರಾಂತಿಗೆಟ್ಟ ತಿರುಗಿಬೇಡ, ಎಲ್ಲ ಕೊಡಿ 4 ಬಾಜಾರೆಲ್ಲ ತಿರುಗಾಡಿ ಬೇಕಾದ ಕೊಂಡ್ಕೋ ಚೌಕಾಶ ಮಾಡಿ ಅಂತ ಹೇಳ್ತಾರೆ. 9 ಪ್ಯಾಟಿ ಅದಾವ್ರಿ ಇದಕ್ಕೆ.
9 ಪೇಟೆ ಅಗಿಸಿ ಬಾಜಾರ ಇರುವರು 6 ಮಂದಿ ದಲಾಲ್ಯಾರ ಪಟ್ಟಣ ಶೆಟ್ಟಿ ಎಂಬ ಸಾವುಕಾರ ಅವನ ಹಂತಿಲಿ ಮಾಡ್ಕೋ ವ್ಯಾಪಾರ. ಅವನೇ ಆತ್ಮಾರಾಮ, ಅವನೇ ಸದ್ಗುರುನಾಥ, ಅವನು ನಂಬ್ರಿಪ್ಪ, ನಂಬ್ರಿ. ಬಸವಲಿಂಗಪ್ಪಗಳಿಗೆ ಬಂದು ಸಿದ್ದೇಶ್ವರಪ್ಪ ಗುರುದೇವ ನೀನೇ ತಿಳ್ಕೊಂಡು ನಮಸ್ಕಾರ ಮಾಡ್ರಿ, ಅವ್ರ ರೂಪದೊಳಗೆ ಸಿದ್ದೇಶ್ವರಪ್ಪಗಳು ನಿಮ್ಗೆ ಕಾಣ್ತಾರೆ. ಇವ್ರು ಬೇರೆದಾರ್ರಿ, ಅವ್ರು ಬೇರೆ ಅಂದ್ರಿ ನಮ್ಮದು ಭಾವ ಕೆಟ್ಟ ಹೋತ್. ನೋಡು ಕಣ್ಣು ಬದಲಾತ್. ಹುಡುಗ ಚುನ್ಮೂರು ತಿಂದು ನೀರು ಕುಡಿದು ಮಾಡ್ಕೊಂಡಿದ್ದು ಕನಸು ಬಿತ್ತು ನೋಡ್ರಿ. ಇವನು ಕಂಡಪಟ್ಟು ಆ ಕಡೆ ಈ ಕಡೆ ಕಮಿಷನ್ ಸುಡುಗಾಡು ಏನೇನು ಮಾಡಿ ಗದ್ದಲ ಹಿಡಿಸಿ ರೊಕ್ಕ ರಗಡ್ ಗೊಳಿ ಮಾಡಿದ್ದು. ಶ್ರೀಮಂತ ಆದಂಗೆ ಆತು. ಚಲೋ ಹುಡುಕ್ಯಾಡಿ ಹಿರಿಯರೆಲ್ಲ ಕೂಡ ಒಂದು ಮದುವೆನೂ ಮಾಡಿದಂಗೆ ಆಯ್ತು. ಅವನದು ಮೆರವಣಿಗೆ ಹೊಂಟಂಗೆ ಆಯ್ತು ರೀ. ಇದೆಲ್ಲ ಕನಸಿನಾಗ ರೀ. ಮತ್ತು ನೀವು ಕರೆ ತಿಳ್ಕೊಂಡ್ರಿ, ಇದೆಲ್ಲ ಕನಸಿನಾಗ. ಮದುವೆ ಆಯ್ತು, ಒಂದು ಗಂಡ ಹೆಂಡತಿ ಸಂಸಾರ ನಡೀತು, ಗಂಡಸೊಂದು ಮಗನ ಹಡ್ದಂಗೆ ಆಯ್ತು. ಹೆಣ್ತಿ ಒತ್ತಾಟ್ಟು ತಾವತ್ತಾಟ್ಟು ಮಗ ನಡುವು ಅನ್ಕೊಂಡಂಗೆ ಆಯ್ತು. ಕನಸು ಬಿದ್ದಿತ್ತು. ಹೆಣ್ತಿ ಗಂಡಿಗೆ ಸರಿ ಎತ್ತಾಳೆ, ಗಂಡು ಹೆಂಡ್ತಿಗೆ ಸರಿ ಎತ್ತಾಳೆ. ಹೆಣ್ತಿ ಸಿಟ್ಟಿಗೇರಿ ಅಲ್ಲ ನನಗ ಮಗ ಆಯ್ತು ಸರಿ ಅಂತ ನಿನಗೇನು ಮಗ ಅಲ್ಲ ಹಿಂಗೆ ಜಾಡಿಸಿ ನುಗ್ಗಿಸ್ಕೊಟ್ಲು. ಕರೆ ಹೋಗಿ ಭಯವಾಗಿ ಬಿದ್ದೆವು. ಎದ್ದು ನೋಡಿದ ಕನಸಿನ ಮದುವೆಯಾಗ ಇಟ್ಟು ಗದ್ದಲ ಐತಿ, ಕರೆ ಅದ್ರ ನಂದೇನು ಜನ್ಮ ಚಂದಿಲ್ಲ ತಿಳ್ಕೊಂಡು ಕರೆ ಮಠಕ್ಕೆ ಹೋಗ್ಬೇಕಾರೆ ಕೈಕಾಲು ಗಟ್ಟಿಲ್ಲ, ದುಡ್ಡು ತಿನ್ಬೇಕಂದ್ರೆ ಹೋಗ್ಬೇಕಾದ್ರೆ ಗುರುದ್ವರಿಯಾಗೇನ ಏನು ಮಾಡೋಕ್ಕೆ ಸಾಧ್ಯ ಐತೆ. ಮತ್ತು ಅಲ್ಲೇ ಆದ ಗುರುವೇ ನಿನಪಾದ ನನ್ನ ಗತಿ. ಯಾಕಂದ್ರೆ ಜಗತ್ತಿನಾಗ ಎಲ್ಲ ಕೈ ಬಿಟ್ಟರು ಗುರುನಾಥ ಬಿಡೋದಿಲ್ಲ ಪುಣ್ಯಾತ್ಮರೇ. ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳಿಲಾರರು ಗುರುವಿನಿಂದ ಅಧಿಕ ಬಂಧುಗಳು. ಏನು ಬಯಸ್ಯಾರ ಗುರುನಾಥ ನಿಮ್ದು? ಭಾಳ ಮಂದಿ ತೇಲಾಗೈತೆ. ಗುರುಗಳು ರೊಕ್ಕ ಕೊಡ್ಬೇಕು, ಶೇಮಿ ಕೊಡ್ಬೇಕು, ಹೊಲ ಕೊಡ್ಬೇಕು, ಮನೆ ನಿಮ್ದು ಹೊಲನೂ ಬೇಡ ಮನೆಯೂ ಬೇಡ ಅಂತೇಳಿ ಸಿದ್ದೇಶ್ವರಪ್ಪರ. ನಿನ್ನ ತನುವಿನೊಳಗಿರೋ ಮನಸ್ಸು ನನಗೆ ಕೊಟ್ಟುಬಿಡು, ನಿನ್ನ ಮಾದೇವನಾಗಿ ಮಾಡ್ತಕ್ಕಂಥ ಸಾಧನ ಮಲ್ಲಿಕಾರ್ಜುನಪ್ಪಗಳು ಇಲ್ಲಿ ಬಿತ್ತಿ ಹೋಗ್ಯಾರ ಅಂತ ಹೇಳ್ತಾರೆ. ಬಿತ್ತಿ ಹೋಗ್ಯಾರ. ಎಂತೆಂಥ ಸಂಸ್ಥೆ ಕಟ್ಟ್ಯಾರ ಮಲ್ಲಿಕಾರ್ಜುನಪ್ಪಗಳು. ಈಗ ಅದ ತೊಗೊಳ್ ಸೊಲಗ ಹೊಡೆದಾಡಿ ಬಡ್ದಾಗ ಕೋರ್ಟಿಗೆ ಹೊಂಟಿದ್ವಿ ನಾವು. ಆದ್ರೆ ಅವ್ರು ಬಿಟ್ಟು ಕೊಟ್ಟಾರೆ, ಚಂದಂಗೆ ಮಾಡ್ಕೊಂಡು ಹೋಗ್ರಿ, ನೀವಾದ್ರೆ ಅದನ್ನು ಮಾಡೋರು, ನಾನು ಅದನ್ನು ಮಾಡೋದು ಬಿಟ್ಟು ಬಂದಾರ. ಇದು ಪುಣ್ಯಾತ್ಮರು ವೈರಾಗಿದೆ. ಎಂಥ ಗುರುನಾಥನ ಸಂಧಿ ನೀವು ನಂಬಿಕೆಟ್ಟು ದುಡಿದ್ರಿ ಅಂದ್ರೆ ನಿಮ್ಮ ಮನ್ಯಾಗ ಜೀತಿರ್ತಾನೆ ಪುಣ್ಯಾತ್ಮರ, ಜೀತಿರ್ತಾನೆ. ಅದಕ್ಕೆ ನಮ್ಮಲ್ಲಿ ಏನಾಗಬೇಕಾಗಿತ್ತು ಅಂದ್ರೆ ಶ್ರದ್ಧೆ ಇತ್ತು ಅಂದ್ರೆ ಎಲ್ಲವನ್ನು ಸಾಧಿಸ್ಲಿಕ್ಕೆ ಬರ್ತದೆ. ಯಾವುದು ಶ್ರದ್ಧೆ ಕಳ್ಕೊಂಡಿದೆ ಅಂದ್ರೆ ಅತ್ತಿ ಮೇಲೆ ಸೊಸಿ ಶ್ರದ್ಧೆ ಇರಬೇಕು, ಸೊಸಿ ಮ್ಯಾಲೆ ಅತ್ತಿ ಸೊಸಿ ಶ್ರದ್ಧೆ ಇರ್ಬೇಕು. ಇರಲಿಲ್ಲ ಅಂದ್ರೆ ಮಗಳ ಮೇಲೆ ಶ್ರದ್ಧೆ ಭಾಳ ಇರ್ತೈತಿ ಹೆಣ್ಮಕ್ಳದ, ಸೊಸಿ ಮೇಲೆ ಒಂದೆರಡು 4 ಗಣ್ಣು ಇರ್ತೈತಿ. ಹೌದಿಲ್ರಿ? ನೀವು ಅಡ್ಜಸ್ಟ್ ಹೊಂದಾಣಿಕೆ ಕಂಪನಿ ಇರ್ತೀರಿಲ್ಲ, ನೋಡಿರ್ಬೇಕ್ರೆ ಪಂಚಮಿ ಹಬ್ಬಕ್ಕೆ ಸೊಸಿ ಮಗಳು ಬರತ್ತಾಳ. ಬರುವಂಥ ಸಂದರ್ಭ ಏನು ಮಾಡ್ತೀರಿ? ಮಗಳ ತಲೆ ಮೇಲೆ ಪುಣ್ಯಾತ್ಮರೇ ಹಳ್ಯಾನ ತಲೆ ಮೇಲೆ ಸುಟ್ಕೇಸೋ ಬ್ಯಾಗೋ ಕೂಸೋ ಎಲ್ಲ ಕೊಟ್ಟು ಈ ಹೆಣ್ಮಗಳು ತೊಗಲದ ಬ್ಯಾಗ್ ಹಾಕೊಂಡು ಕೈಯಾಗ ಒಂದು ಕ್ರಿಸ್ಟಚ್ ಮೊಬೈಲ್ ಇಟ್ಕೊಂಡು ಕೈ ಬಿಸ್ಕೊತ್ ಬರತ್ತಂದ್ರೆ ಈ ಕಸಕಾಯಿ ಕೂತಿರ್ತಾಳೆ ಕಟ್ಟಿ ಮೇಲೆ. ದೇವ್ರಂಗೆ ಚಿಕ್ಕನ್ ನೋಡಿ ಹಳ್ಯಾ ನನ್ನ ಪಾಲಿಗೆ ದೇವ್ರಂತಾಳೆ ಅಂತಾರಿಲ್ಲ. ಮತ್ತು ಅದ ಸೊಸಿ ಮೇಲೆ ಹರಿಸಿರಿ, ಸೊಸಿ ಮಗನ ಮೇಲೆ ಹರಿಸೋದು ಏನತ್ರಿ? ಬಾರ ಇಲ್ಲಿ ಕಸಕ ಬಾ ಇಲ್ಲಿ ಕೈ ನಾನು ಹಾಂಟೆ ಹೆಣ್ತಿ ಕೈಯಾಗ ನಾಯಿಗೆ ನೋಡಿ ನಾಯಿಗೇನತ್ತಿರ್ತೀರಿ ಅಂತೀರಿಲ್ಲ. ನಮ್ಮಲ್ಲಿ ಭಾವ ಒಂದು ಬೇಕು, ನೋಡ್ತಕ್ಕಂಥ ಆಲೋಚನೆ ಪುಣ್ಯಾತ್ಮರೇ. ಇವತ್ತು 1 ಮನೆ 3 ಬಾಗಿಲು ಆಗ್ಲಕ್ಕೆ ಕಾರಣ ಏನ್ರಿ? 1 ಮನೆ 3 ಆಗ್ಲಕ್ಕೆ ಕಾರಣ ಏನ್ರಿ? ನಮ್ಮಲ್ಲಿ ಕಳ್ಕೊಂಡಿದ್ದೀವಿ ನಾವು. ಮಕ್ಕಳ ವಿಶ್ವಾಸ ತಂದೆ ಮೇಲಾಗಿ, ತಂದೆ ವಿಶ್ವಾಸ ಮಕ್ಕಳ ಮೇಲಾಗೈತಿ. ಅದಕ್ಕೆ ಬುದ್ಧಿಜೀವ್ರು ಏನು ಕಲಿಸ್ಯಾರತ್ತ ಕೇಳಿದ್ರ, 1000 ಎಕರೆ ಭೂಮಿ ಇದ್ದವ ಶ್ರೀಮಂತ ಅಲ್ಲ, ಬೆಳ್ಳಿ ಬಂಗಾರ ಇದ್ದವ ಶ್ರೀಮಂತ ಅಲ್ಲ. ತಾಯಿ ತಂದಿ ಸೊಸಿ ಮಕ್ಕಳು ಮೊಮ್ಮಕ್ಕಳು ಕೂಡ್ಕೊಂಡು ಯಾವ ಮನ್ಯಾಗ ಇರ್ತಾರ ಅದೇ ದೊಡ್ಡ ಶ್ರೀಮಂತ ಕುಟುಂಬ ತಿಳ್ಕೊಂಡು ಹೇಳ್ಕೊಟ್ಟಾರ ಪುಣ್ಯಾತ್ಮರು, ಹೇಳ್ಕೊಟ್ಟಾರ. ಮಗ ಅಮೇರಿಕದಾಗ ಅದನ್ರಿ, ಅವ್ವ ಪೇಲಿದಾವ್ರಿ ವೃದ್ಧಾಶ್ರಮದಾಗ ಅದಾವ. ಇವರು ಶ್ರೀಮಂತರನ್ರಿ. ಅದಕ್ಕೆ ನಮಗೆ ಪುಣ್ಯಾತ್ಮರೇ ನಾನು ಹೊರಗೆ ಹೋಗೋದು ಬೇಡ, ಸುಮ್ಮನೆ ನಿಮಗೆ ವಿಷಯ ಏನು ಅಂತ ಕೇಳಿದ್ರೆ ಶ್ರದ್ಧಾವಾನ ಲಭತೆ ಜ್ಞಾನ. ಶ್ರದ್ಧೆ ಇತ್ತಂದ್ರೆ ನೀನು ಇಂದ್ರಿಯಗಳು ನೀನು ಸ್ವಾಧೀನದಾಗಿದ್ದು ಅಂದ್ರೆ ಜ್ಞಾನ ಪ್ರಾಪ್ತ ಆಗ್ತದೆ. ಅದು ಎಂಥ ಜ್ಞಾನ ಅಂತ ಕೇಳಿದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಅಂತ ಕರೀತಾರೆ, ಅಧ್ಯಾತ್ಮ ಜ್ಞಾನ ಅಂತ ಕರೀತಾರೆ. ಹೆಂಗೆ ಪುಣ್ಯಾತ್ಮರೇ ಜ್ಞಾನೇಶ್ವರ ಮೌಲ್ಯವರ ನಾಲಿಗೆ ಮೇಲೆ ಪೇಡೆ ಇಟ್ಟಾಗಿ ಹೆಂಗೆ ಕರಗಲಿಲ್ಲ, ಅದಕ್ಕೆ ಪುಣ್ಯಾತ್ಮರೇ ಬ್ರಹ್ಮಜ್ಞಾನ ಅಂತ, ಇದಕ್ಕೆ ಕೈವಲ್ಯ ಅಂತ ಕರೀತಾರೆ. ಇದಕ್ಕೆ ಪುಣ್ಯಾತ್ಮರೇ ಮೋಕ್ಷದ ಕೊನೆ ಘಟ್ಟ ಅಂತ ಕರೀತಾರೆ. ಅದನ್ನು ಸಾಧಿಸ್ಕೊಳ್ಳೋ ಸಲುವಾಗಿ ಮಾನವ ಜನ್ಮ ಪರಮಾತ್ಮ ನಮಗೆ ಕರುಣಿಸಿಕೊಟ್ಟಾನ. ಆದರೆ ಇದನ್ನು ಬಿಟ್ಟು ನಾವೇನು ಮಾಡುತ್ತಿದ್ದೀವಿ? ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣದರ್ಥವಾಗದಂತೆ. ಬಳಸಲಿಕ್ಕೆ ಬಂದದ್ರಿ. ಭಾಳ ಮಂದಿ ಇದನ್ನು ಬಳಸಿಲ್ಲ ಬಲಿ ಕೊಟ್ಟಾರ. ಭಾಳ ಮಂದಿ ಬಲಿ ಕೊಟ್ಟಾರ. ಎದ್ರ ಮೇಲೆ ಶ್ರದ್ಧಾ ಇಟ್ಟಾರ್ರಿ? ಮಣ್ಣಿನ ಮೇಲೆ ಶ್ರದ್ಧಾ ಇಟ್ಟಾರ, ಹಣ್ಣಿನ ಮೇಲೆ ಶ್ರದ್ಧಾ ಇಟ್ಟಾರ. ಹೇಳಿಲ್ಲ ತುಳಸಿದಾಸಗ ಅವನು ಹೆಣ್ತೆ, ಹುಚ್ಚ ಇದ ಶ್ರದ್ಧಾ ಇದ ನಂಬಿಕೆ ನನ್ನ ಮೇಲೆ ಇಟ್ಟಿದೆ ಅಂದ್ರೆ ದೇವರಾಗ್ತಿದೆ ಅಂದ್ರು ಅವಾಗ ಅವನಲ್ಲಿ ಜ್ಞಾನೋದಯ ಆಗಿಬಿಡ್ತಿ. ಇದಕ್ಕೆ ಪುಣ್ಯಾತ್ಮರೇ ಶ್ರದ್ಧೆ ಜ್ಞಾನ ಅಂತ ಕರೀತಿ. ಬಂದ್ಬಿಟ್ಟಲ್ಲ ಇವತ್ತು ದೊಡ್ಡ ಸಂತನಾಗ್ತಾನೆ. ಅದಕ್ಕೆ ಸನಂದ ಇಲ್ಲದಾಗ ಪ್ರವಚನ ಹೇಳುವಂತಕ್ಕಂಥ ಮಾತು ಯಾವಾಗ ಹೇಳ್ತಾರ ಅವಾಗ ಗುರುವಿನಲ್ಲಿ ಕರುಣೆ ಬಂದ್ಬಿಡ್ತು. ದಯಾಮಯ ಗುರು
ಕರುಣಾಮಯ ಅಂತಾರೆಲ್ಲ ಪುಣ್ಯಾತ್ಮರೇ. ಜಗತ್ತಿನ ಗುರುನಾಥನಂತ ಕರುಣಾಮಯನ ಯಾರಿಲ್ಲ. ನಿನ್ನ ಶುದ್ಧ ಮಾಡ್ಬೇಕತ್ತಂದ ವಜ್ರದಂಗೆ ಕಠೋರ ಆಗ್ತಾನೆ, ಪ್ರೀತಿಸೋ ಹೃದಯ ಬತ್ತನ ಮಲ್ಲಿಗೆ ಹೂವಿನಂಗೆ ಮೃದು ಆಗ್ತಾರಿಲ್ಲ. ಅದಕ್ಕೆ ಈ ಅಂಗಳದಾಗ ಬಂದು ಗುರುವಿನ ಮಹಿಮೆ ಹೇಳೋದೇನು ಪುಣ್ಯಾತ್ಮ, ನೀವೆಲ್ಲ ಅದನ್ನು ಕಂಡೀರಿ, ಉಂಡೀರಿ, ಅದೆಲ್ಲವನ್ನು ತಿಳ್ಕೊಂಡಿರಿ. ಪ್ರತಿ ವರ್ಷ ಶ್ರಾವಣ ಮಾಸದಾಗ ಜಗತ್ತು ಎಲ್ಲೇ ಇದ್ದರೂ ಕೂಡ 1 ತಿಂಗಳು ವಿಜಯಪುರಕ್ಕೆ ಗುರುಗಳು ಕೊಟ್ಟಾರ. ನೀವು ಕೊಟ್ಟಾರ ಗುರುಗಳು. ಕೊನೆಗೆ ಏನು ಹೇಳ್ರೆ, ನನ್ನ ವಿಜಯಪುರ ಮಂಡಿಗೆ ಕರ್ಕೊಂಡು ಹೋಗಿಬಿಡ್ರಪ್ಪ, ಈ ಮಂಡಿಗೆ ಕರ್ಕೊಂಡು ಯಾವ ಹೊರದೇಶ ಬೇಡ ಪರದೇಶ ಬೇಡ ಯಾವ ಬೇಡ ಅಂತಾರೆ. ನಮ್ಗೆ ಯಾರೇ ಉಳಿಸ್ರಿ, ಏನೊಂದು 4 ದಿವಸ ಉಳಿಸ್ರಿ ಅಂತ ನಾವಂತೀವಿ, ಅವ್ರಂದ್ರೆ ಸಾಕಂದ್ರೆ ಇದು ಪುಣ್ಯಾತ್ಮರು. ಅದಕ್ಕೆ ನಮ್ಮಲ್ಲಿ ಏನಾಗೈತಿ ಅಂತ ಕೇಳಿದ್ರೆ, ಜ್ಞಾನ ಅಂತಕ್ಕಂಥದ್ದು ಸಿಕ್ತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ನಿಜವಾಗಿರ್ತಕ್ಕಂಥ ನೈ ಜ್ಞಾನೇನ ಸದೃಶಂ ಪವಿತ್ರಮಿದಂ ಉತ್ತಮ ತಿಳ್ಕೊಂಡು. ಜ್ಞಾನ ಒಂದೇ ಸಾಕು ಮೋಕ್ಷಕ್ಕೆ ತಿಳಿರಿ, 2 ಅಕ್ಷರ ಜ್ಞಾನ. ಆ ಜ್ಞಾನ ನನಗೆ ಸಿಕ್ತಂದ್ರೆ ನೀನು ಪುಣ್ಯಾತ್ಮರೇ ಇದ್ರೂ ಆನಂದ ಇರ್ತಿ, ಇರಲಿಲ್ಲ ಅಂದ್ರೂ ಆನಂದ ಇರ್ತಿ. ಏನು ಹೊರಗಿನ ಸಂಪತ್ತು, ಒಳಗಿನ ಸಂಪತ್ತು. ಅದಕ್ಕೆ ತುಕಾರಾಮ ಮಹಾರಾಜ ಹೇಳ್ದ, ಅಮೀ ಶ್ರೀಮಂತ ಶ್ರೀಮಂತ ಅಂತ ಹೇಳ್ತಾನೆ. ಶಿವಾಜಿ ಮಹಾರಾಜರು ಗಂಟು ಕೊಟ್ಟು ಕಳಿಸ್ಯಾರ. ತುಕಾರಾಮ ಮಹಾರಾಜನ ಪರಿಸ್ಥಿತಿ ನಾಜೂಕೈತಿ, ತೊಂದರೆದಾಗ ಅದಾನ, ಒಂದಿಷ್ಟು ಉಪಕಾರ ಮಾಡೋಣ ತಿಳ್ಕೊಂಡು ಗಂಟು ಕೊಟ್ಟು ಕಳಿಸ್ಯಾನ. ಕಲ್ಲಿನ ಮೇಲೆ ಕೊತ್ತಾನ, ಕಲ್ಲಿನ ತೆಳಗ ಬಂಗಾರ. ತುಕಾರಾಮ ಮಹಾರಾಜರು ಕೂತಿರ್ತಕ್ಕಂಥ ಕಲ್ಲಿನ ಅತ್ಯಂತ ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅನುಭವ ಮಾಡಿಕೊಂಡವ್ರ ಪುಣ್ಯತ್ರ ಯಾರ ಬದಲು ಕೋಪ ಮಾಡ್ಕೊಳ್ಳಲ್ಲ. ಹೊಗಳಿದವ್ರಿಗೆ ಕೂಡ ಜಯ ಅನ್ನೋದಿಲ್ಲ, ತೆಗಳಿದವ್ರಿಗೆ ಕೂಡ ಭಯಂಗಿಲ್ಲ. ನಾನು ಬೈತಾರೆ. ಒಂದು ಹೊರಿ ಕಬ್ರಿ ಹೆಣ್ತಿ ಭಾಳ ಖುಷಿ ಪಡ್ತಾಳೆ. ಇಂದರೆ ಹೊಡಿ ತುಂಬ ತಿನ್ನಂಗೆ ತಂದು ನನ್ನ ಗಂಡ ತಿಳ್ಕೊಂಡು ಖುಷಿಯಾಗಿ ನಿಂತಿರ್ತಾಳೆ. ಮನೆಗೆ ಬರೋಟಿಗೆ 1 ಕಬ್ಬು ಉಳಿದಿರ್ತೈತೆ. 1 ಕಬ್ಬು ಕಬ್ಬ ತೊಗೊಂಡು ಗಂಡನ ಬೆಣ್ಣೆ ಮೇಲೆ ಬಾರಿಸ್ಬಿಡ್ತಾಳೆ. 3 ತುಕಡಿ ಆಗಿಬಿಡ್ತೈತಿ. ತುಕಾರಾಮ ಮಹಾರಾಜ್ ಕೈ ಮುಗೋದತ್ತೆ ಹೆಣ್ತಿಗೆ. ಎಂಥ ಬುದ್ಧಿವಂತ ಹೆಣ್ತಿ ಕೊಟ್ಟೆ ಪಾಂಡವರಂಗ. 1 ಏಟಿಗೆ 3 ತುಕಡಿ ಮಾಡಲಿ, ತನಗೊಂದು ನನಗೊಂದು ಮಗನಿಗೆ 1 ಪಾಲ ಮಾಡಿದ್ರು. ನೀವು ಹಂಗೆ ಅಲ್ಲಕ್ಕೆ ಬರ್ತೈತೇನ್ರಿ? ಅದಕ್ಕೆ ಯಾಕೆ ಅಧ್ಯಾತ್ಮ ಇಷ್ಟು ಪುಣ್ಯಾತ್ಮರು ನಮಗೆ ನೆಮ್ಮದಿಯನ್ನು ಕೊಡ್ತೈತಿ ಅಂತ ಕೇಳಿದ್ರೆ, ಬದುಕುವುದನ್ನು ಕಲಿಸ್ತದೆ, ನುಡಿದನ್ನು ಕಲಿಸ್ತದೆ, ನಡಿಯೋದನ್ನು ಕಲಿಸ್ತದೆ. ಅದಕ್ಕೆ ಜ್ಞಾನ ಯಾವುದು ಬೇಕಾಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಹೊಟ್ಟೆ ತುಂಬ ವ್ಯಾವಹಾರಿಕ ಜ್ಞಾನ ಬೇರೆ, ಅವ್ರಿಗೆ ತಾನೇ ಆಟೋಮೆಟಿಕ್ ಬಂದಿರ್ತಾವೆ. ವ್ಯಾವಹಾರಿಕ ಜ್ಞಾನ ಬೇರೆ. ಇದು ನಿಜವಾಗಿರ್ತಕ್ಕಂಥ ಜ್ಞಾನ ಯಾವುದು ಅಂತ ಕೇಳಿದ್ರೆ, ಸರ್ವದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅಂತಕ್ಕಂಥ ತತ್ವಮಸಿ ಮಾವಾಕ್ಯದ ನಿಲುವು ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರುವ ಒಂದು ಸರ್ವಜ್ಞ ಅಂತ ಹೇಳ್ತಾನೆ. ಹಂಗೆ ಗುರುವಿಗೆ ಋಣಿಯಾಗಿ ದುಡಿ. ಜಗತ್ತಿನಾಗ ಹೆಂಗೆಂಗೋ ಏನೇನೋ ಮಾಡ್ಯಾರ ಗೊತ್ತಿಲ್ಲ. ಬುದ್ಧಿಜಿಯವರ ಸಾನ್ನಿಧ್ಯಕ್ಕೆ ಯಾರ್ಯಾರು ಬಂದಾರೋ ಅವ್ರಿಗೊಂದು ನೆಲೆಯನ್ನು ಕಟ್ಟಿಕೊಟ್ಟಾರ, ಅವ್ರಿಗೆ ಬದುಕಲಕ್ಕೆ ದಾರಿಯನ್ನು ಮಾಡಿಕೊಟ್ಟಾರ ಪುಣ್ಯಾತ್ಮ. ಗುರು ಎಷ್ಟು ಕರುಣಾಮಯ ಅದಾರತ್ತ ಕೇಳಿದ್ರೆ ಪುಣ್ಯಾತ್ಮರೇ, ಎಷ್ಟು ಕರುಣಾಮಯ ಅದಾರತ್ತ ಕೇಳಿದ್ರೆ ಪುಣ್ಯ. ಅಕ್ಕಲಕೋಟೆ ಶರಣರು ವಿಜಯಪುರ ಅದನ್ನು ಹುಬ್ಬಳ್ಳಿ ಒಳಗೆ ಪುರಾಣ ಹೇಳ್ತಾರೆ. ಸಿದ್ಧಾರೂಢಾಜಂದು ಪುರಾಣ ಹೇಳ್ತಿದ್ರು. ದಿನ ಪರಿಸ್ಥಿತಿ ಪುಣ್ಯಾತ್ಮ ಸಾಲ ಮಾಡಿ ಪುರಾಣ ಹೇಳೋ ಕಾಲ ಇತ್ತು. ದಾಸೋಹ ಮಾಡ್ಬೇಕಲ್ಲ. ಒಂದು ತಾಪಾಗಿ ಅವರು ಲಚ್ಚಾನಕ್ಕೆ ಬಂದುಬಿಟ್ರು. ಆ ಲಚ್ಚಾನ ಸಿದ್ಧಲಿಂಗಾಜ ಅಲ್ಲಿದ್ದು ಮಣ್ಣು ತೆಗಿ, ಇಲ್ಲಿದ್ದು ಹೋಗಿ ಅಲ್ಲಿಗೆ ಇವನು ಬಂದು ಕೈ ಹಿಡಿದು. ಅವಾಗ ಲಚ್ಚಾನ ಸಿದ್ಧಲಿಂಗ ಅಂದ್ರತ್ತ, ಅವೇನು ನಿಮ್ಮ ಅಪ್ಪಂದು ಭಾಳ ದೊಡ್ಡ ಬೆಳಕ ಹೇಳ್ತಾರೋ, ಮಕ್ಕಳೆಲ್ಲ ಹಿಂಗೆ ಮಂದಿಯಲ್ಲಿ ದುಡಿಲಕ್ಕೆ ಬಿಟ್ಟಾನ, ಬುದ್ಧಿಗಿದ್ದು ಐತಿಲ್ಲ ನಿಮ್ಮ ಅಪ್ಪಗಂದತ್ತ. ಮರುದಿವ್ಸ ಅಂದ್ರೆ ಸಿದ್ಧಲಿಂಗ ಹೋಗಿಬಿಡಿ. ಅವ ತಾಪ ಹೋಗಿಬಿಟ್ಟತ್ತ. ಹೋಗೋಟಿಗೆ 8 ಮಂದಿ ಸಾಲಗಾರ ಇದ್ರಲ್ಲ, ಅವರೆಲ್ಲರೂ ಬಂದು ನಮಸ್ಕಾರ ಮಾಡ್ಲತ್ತಾರ. ಇವು ಸಾಲ ಕೇಳಕ್ಕೆ ಬಂದಾರ, ತೀವ್ ಹೆದರ್ತಿದ್ದ. ನಿನ್ನ ಸಿದ್ಧಾರೂಢಾಜು ಬಂದು ಸಾಲ ಕೊಟ್ಟು ಹೋಗ್ಯಾನತ್ತ ಅವ್ರು ಹೇಳ್ತಿದ್ರು. ಸಾಲ ಕೊಟ್ಟು ಹೋಗ್ಯಾರ ಅಂತ ಹೇಳ್ತಿದ್ರು. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ಗುರು ಬಹಳ ಮುಖ್ಯದ. ಗುರುವಿನ ಪುಣ್ಯಾತ್ಮರ ಗುರುನಾಥನ ಕರುಣೆ ಅಂತಕ್ಕಂಥದ್ದು ಆಯ್ತಂದ್ರೆ ನಮ್ಮ ಜೀವನ ಏನಾಗ್ತದೆ ಅಂತ ಕೇಳಿದ್ರೆ, ನಿನಗೆ ಏನೇನು ಇಚ್ಛೆ ಆಗ್ತದಲ್ಲ ಅದೆಲ್ಲ ಪ್ರಾಪ್ತ ಆಗ್ತದೆ. ಸದ್ಗುರುನಾಥನ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನ ತಿಕ್ಕ. ಗುರು ಎಂತಾವಿರ್ಬೇಕು, ಕಳಕಳಿಯ ಸಾವ್ಯ, ಶಿಷ್ಯ ತಳಮಳ ಸಾವ ಅಂತ ಹೇಳ್ತಾರೆ. ನಿನ್ನಲ್ಲಿ ತಳಮಳಿ ಇರಬೇಕು, ಗುರುನಾಥನ ಪಾದಕ್ಕೆ ಹೋಗಬೇಕು, ನಂಬಬೇಕು, ದುಡಿಬೇಕು, ಗುರುವಿನ ಕೃಪೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಆಲೋಚನೆ ನಿನ್ನಲ್ಲಿ ಬಂದುಬಿಡ್ತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಆ ಗುರುವಿನಲ್ಲಿ ಕರುಣಾ ಬಂದುಬಿಡ್ತದೆ, ಗುರುವಿನಲ್ಲಿ ಕರುಣಾ ಬರ್ತದೆ. ಅದನ್ನು ಪಡಿಸಲಾಗಿ ಇವತ್ತು ಭಗವದ್ಗೀತೆಯೊಳಗೆ ಪುಣ್ಯಾತ್ಮರ ಅರ್ಜುನಿಗೆ ಉಪದೇಶ ಮಾಡ್ಯಾನ. ಎಲ್ಲಿ? ರಣರಂಗದೊಳಗೆ. ಅಲ್ಲೇನು ಮಠ ಇಲ್ಲ, ಮಂದಿರಲ್ಲಿ ಏಕಾಂತಿಲ್ಲ, ರಣರಂಗದೊಳಗೆ ಉಪದೇಶ ಮಾಡ್ಯಾನ. ಅಂತಲ್ಲಿ ಉಪದೇಶ ಮಾಡಿದ ಆ ಪುಣ್ಯಾತ್ಮನ ಒಂದು ಪ್ರಯತ್ನದಿಂದ ನಮಗೆ ಭಗವದ್ಗೀತೆಯನ್ನು ಕೇಳಕ್ಕೆ ಶಕ್ಯತೆ ಶ್ರದ್ಧಾವಾನ ಲಭತೆ ಅಂತಕ್ಕಂಥದ್ದು ಜ್ಞಾನ ಎದರಿಂದ ಆಗ್ತದೆ ಅಂತ ಕೇಳಿದ್ರೆ, ಶ್ರದ್ಧೆ, ನಂಬಿಕೆ, ವಿಶ್ವಾಸ ಅಂತಕ್ಕಂಥದ್ದು ನಿಂದಿತ್ತಂದ್ರೆ ಅಲ್ಲಿ ಪುಣ್ಯಾತ್ಮರು ಏನೆಲ್ಲ ಪ್ರಾಪ್ತ ಆಗ್ತದೆ.
ಏನೆಲ್ಲ ಪ್ರಾಪ್ತ ಆಗ್ತದೆ. ಆ ನಂಬಿಕೆ, ಶ್ರದ್ಧೆ, ವಿಶ್ವಾಸನ ಉಳ್ಕೊಳ್ಳೋ ಸಲುವಾಗಿ ನಮಗೇನು ಮಾಡೈತೆ ಕೇಳಿದ್ರೆ ಈ ಶ್ರೀಮಠ ನಮಗೆ ನಿರಂತರವಾಗಿ ನಮ್ಮ ಬದುಕಿನೊಳಗೆ ಪುಣ್ಯಾತ್ಮರ ತಂಗಾಳಿಯನ್ನು ಬೀಸ್ತಾ ಇದೆ. ನಮ್ಮ ಬದುಕಿನಲ್ಲಿ ವಸಂತವನ್ನು ತರ್ತಾ ಇದೆ. ಎದರ ವಸಂತ? ಜ್ಞಾನದ ವಸಂತವನ್ನು, ಪ್ರವಚನದ ವಸಂತವನ್ನು ತರ್ತಾ ಇದೆ ಬಂಧುಗಳು. ಅದಕ್ಕೆ ನಮ್ಮ ಬದುಕಿನೊಳಗೆ ಪುಣ್ಯಾತ್ಮರೇ ಒಂದಿಷ್ಟು ನಾವು ಶ್ರದ್ಧೆಯಿಂದ ನಡ್ಕೊಂಡಿದ್ರೆ, ನೀವು ಯಾವುದೇ ಮಾಡು, ಭೂಮಿಯೊಳಗೆ ಕೆಲಸ ಮಾಡು, ಭೂಮಿಯೊಳಗೆ ಬಸವಣ್ಣ ಈ ನಾಡಿಗೆ ಏನು ತಂದ? ಕೈಲಾಸ ಎಲ್ಲಿ ಐತೆ ಅಂತ ಕೇಳಿದ್ರೆ, ಎಲ್ಲಿ ಕಾಯಕದಲ್ಲ ಅಲ್ಲಿ ಕೈಲಾಸ, ಎಲ್ಲಿ ಕಾಯಕದ ಅಲ್ಲಿ ಕೈಲಾಸ ಅದ. ನಂಬಲಿರೋದು ಏನಾಗ್ತದೆ ಪುಣ್ಯಾತ್ಮರೇ? ನೀನು ನಂಬಿಕೆ ಇಟ್ಟಿ ಅಂದ್ರೆ ಪುಣ್ಯಾತ್ಮರೇ, ನಂಬಿಕೆ ನರಹರಿ ಪಂಡರಿ ಅಂತಕ್ಕಂಥ ದಿನನಿತ್ಯ ಪ್ರವಚನ ಮಾಡ್ತಿದ್ದ, ಬಂದಿಗೆ ಅನ್ನ ಹಾಕ್ತಿದ್ದ. ಮುಗಿತು ಒಂದು ದಿವಸ ಎಲ್ಲ ಮನ್ಯಾಗ ಏನೂ ಇಲ್ಲ ತಂದು ಹಾಕ್ಲಕ್ಕೆ ಅವ್ನು ಹೊರಗೆ ಬೇಡ್ಕೊಳಕ್ಕೆ ಹೋದ. ಭಗವದ್ಗೀತೆ 9ನೇ ಅಧ್ಯಾಯ ಹೇಳ್ತಿದ್ರು. ಅಲ್ಲಿ ಒಂದಿಷ್ಟು ಗೆರಿ ಹಾಕಿ ಹೋಗಿಬಿಟ್ಟತ್ತ, ಅವ್ನು ಹಾಕಿ ಹೊರಗೆ ಬೇಡ್ಕೊಳಕ್ಕೆ ಹೋದತ್ತ. ಇದು ಪಾಂಡುರಂಗನ ನಾಲಿಗೆ ಮೇಲೆ ಬಿದ್ದಿತ್ತ. ಮುಂಜಾನೆ ಹೋದ, ಸಂಜೆ ತನಕ ಬರಲಿಲ್ಲ. ದಾಸೋಗಿ ಹೆಂಗೆ ಮಾಡ್ಬೇಕು? ಆವಾಗ ಟ್ರಕ್ ಹೇರ್ಕೊಂಡು ತಂದು ಇಳಿಸಿ ಆ ಬಾಯಿಲೆ ರಕ್ತ ಸೋರ್ತಿತ್ತ. ಹೇಳವ ನಿನ್ನ ಗಂಡಗೆ ಹೇಳ, ಎಲ್ಲ ಬಂದು ಸಾಯಿ ತಿಳಿಸೇನೆ ಕೊಟ್ಟು ಕಳಿಸಿದ, ತಂದು ಕೊಟ್ಟಿನಿ ಅಂತ ಹೇಳಿ ಹೋಗಿಬಿಟ್ಟತ್ತ. ಇವ್ ಜೊಲ್ಲು ಮುತ್ತಿ ಮಾಡ್ಕೊಂಡು ಬಂದತ್ತ. ಮನ್ಯಾಗ ಸಂಪತ್ತು ತುಂಬಿತ್ತು. ಯಾರು ತಂದು ಕೊಟ್ರು? ಯಾರು ತಂದು ಕೊಟ್ರು? ಮತ್ತು ನೀವೇ ಹೇರಿ ಕಳಿಸ್ಯಾರ. ತಾವು ಹುಡುಗ ಹೇಳಿದ್ಲ, ಬಾಯಲ್ಲಿ ರಕ್ತ ಸೋರಾಕತ್ತೈತಿ, ನಾಲಿಗೆ ಕೊರದೈತಿ. ಅವಾಗ ಪುಣ್ಯಾತ್ಮರೇ ನೀನೇ ಭಾಗ್ಯವಂತಿ, ಯಾರನ್ನು ನೋಡೋ ಸಲುವಾಗಿ ನಾ ಪ್ರಯತ್ನ ಮಾಡ್ತೀನೋ, ನೀನೇ ದರ್ಶನ ಪಡ್ಕೊಂಡೆ ಅಂತ ಹೇಳಿ ಅವಾಗ ಭಗವದ್ಗೀತೆ 9ನೇ ಅಧ್ಯಾಯ ತೆಗೆದು ಹೆಂಡತಿಗೆ ಹೇಳ್ತಾನೆ, ಇಲ್ಲಿ ರೇಸೆ ಹಾಕಿ ಹೋಗಿನಿ, ಆ ರೇಷೆ ಪಾಂಡುರಂಗನ ನಾಲಿಗೆ ಕತ್ತರಿಸೈತಿ, ಅವ ಬಂದು ಇಲ್ಲಿ ದಾಸಾಗಿ ದುಡಿಲಿಕ್ಕತ್ತಾನಂತ. ಅದಕ್ಕೆ ಹೇಳಿರು, ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು, ಕ್ಲೇಶ ಪಂಚಕವನ್ನು ಅಳೆದು ಮನ ಹೊರಗೆ ಸೂಸದಂತೆ ದಾಸನಾಗಬೇಕಂತ ಹೇಳ್ಯಾರ. ಪರಮಾತ್ಮನ ಗುರುನಾಥನ ದಾಸ ಆಗ್ಬೇಕ್ರಿ. ಆದರೆ ಇವತ್ತು ಜಗತ್ತು ಬೇರೆ ದಾಸ ಆಗ್ಲಕ್ಕತ್ತೈತಿ. ಅದ್ರ ಕಡೆ ಹೋಗೋದು ಬೇಡ. ಯಾಕಂದ್ರೆ ನಾವು ಯಾರ ದಾಸರಾದ್ರೆ ಪುಣ್ಯಾತ್ಮರ ನಮ್ಮ ಬದುಕು ಸಾರ್ಥಕತೆ ಆಗ್ತದಂತ ಕೇಳಿದ್ರೆ, ದಾಸನ ಮಾಡಿಕೋ ಸಾಸಿರ ನಾಮದ ಒಡೆಯನೇ ತಿಳ್ಕೊಂಡು ಪುರಂದರದಾಸರು ಹಾಡ್ತಾರೆ. ಸಾಸಿರ ನಾಮದ ಒಡೆಯನೇ ನಿನ್ನ ದಾಸನ ಮಾಡ್ಕೊ ಅಂತ ಹೇಳ್ತಾರೆ. ಯಾರಿಗೆ ದಾಸರಾಗಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಗುರುನಾಥಗ, ಭಗವಂತಗ, ಅವರಿಬ್ಬರಲ್ಲಿ ನೀ ಶ್ರದ್ಧೆ ವಿಶ್ವಾಸ ಇಟ್ಕೊಂಡು ಬಂದೆ ಅಂದ್ರೆ ನಿನಗೆ ತಾನೇ ಜ್ಞಾನ ಪ್ರಾಪ್ತಿ ಆಗ್ತದೆ, ತಾನೇ ಪ್ರಾಪ್ತಿ ಆಗ್ತದೆ. ಭಾಳ ಸರ್ ಸಿದ್ಧಾರೂಢ ಕಾಲಕ್ಕೆ ಇರ್ತಿಲ್ಲ ಒಬ್ಬ ಪುಣ್ಯಾತ್ಮರ ಶಂಕರ ಅಂತಕ್ಕಂಥ ಶಿಶುಮಗ, ಅವ್ನಿಗೆ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ. ಆದರೆ ಗುರುಗಳಿಗೆ ಮನಗಿಸೋದು, ಆಮೇಲೆ ತಾನು ಮನಗೋದು, ಗುರುಗಳಕ್ಕಿಂತ ಮೊದಲು ಹೇಳೋದು. ಕಿಡಿಕೆಂದು ಸರ್ಪ ಬರ್ಲಾಕತ್ತೈತಿ, ಇವು ಮನ್ಕೊಳಕ್ಕೆ ತಯಾರಾಗ್ಯಾನ. ಅಪ್ಪಗಳಿಗೆ ನಿದ್ದೆ ಹತ್ತೈತಿ, ಹಾವು ಕಡಿತೈತಿ ಬಾ ತಿಳ್ಕೊಂಡು ಕೈಯಾಗಿ ಕಿಡಿಲಕ್ಕತ್ತಾನ. ಅದು ಅವನ ಮೈ ಎಲ್ಲ ಕಡ್ದದು. ಒಗದು ಸುಮ್ಮ ಅನ್ಕೊಂಡ ನನಗೆ ಹಾವು ಕಚ್ಚೈತಿ, ಗುರುಗಳು ಹೇಳಿಲ್ಲ. ಆದರೆ ಮುಖಿ ಮಾತು ಮುಖಿ ಹೋಗಿ ತಿಳಿತಾವ್ದ. ಸಿದ್ಧಾರೂಢರಿಗೆ ಎಚ್ಚರ ಆಯಿತು, ಶಂಕರ ಸಾಯ್ತಾನ ತಿಳ್ಕೊಂಡು ಎದ್ದು ಬಿಟ್ರತ್ತು. ಅಲೋ ಶಂಕರ ಹೇಳು ಅಂದ್ರೆ, ಯಪ್ಪ ತಪ್ಪಾಗೈತ್ರಿ, ನೀವು ಹೇಳೋಕ್ಕಿಂತ ಮೊದಲು ನಾ ಹೇಳ್ಬೇಕಾಗಿತ್ತು, ನನ್ನಿಂದ ತಪ್ಪಾಗಿತ್ತು ಅಂತ ಹಳ್ಳ ಕಾಲಿಗೆ ಬಿದ್ದದ್ದು. ಅವಾಗ ಸಿದ್ಧಾರೂಢ ಹೇಳತ್ತ, ನಿನಗೆ ಏನೂ ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಆದರೂ ನಿನಗೆ ಜ್ಞಾನ ಪ್ರಾಪ್ತಿ ಆಗ್ತದೆ, ಮೋಕ್ಷ ನಿನಗೆ ದೊರೀತಿ ತಿಳ್ಕೊಂಡು ಗುರುಗಳ ಆಶೀರ್ವಾದ ಏನ, ನನ್ನ ಗುರುವಿನ ರಕ್ಷಣೆ ಮಾಡಬೇಕಂತಕ್ಕಂಥ ಒಂದೇ ಗೊತ್ತ. ಅದಕ್ಕೆ ಕೊನೆಗೊಂದು ಮಾತು ಹೇಳ್ತಾನೆ, ಕಕ್ಕಮರಿ ಆಶ್ರಮದಿಂದ ಕವಲಗುಡ್ಡಕ್ಕೆ ಬುದ್ಧಿಜೀವನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸ್ವರೂಪಾನಂದ ಸ್ವಾಮಿಗಳು ಕಳಿಸಿದ್ವಿ. ನಮ್ಮಲ್ಲೆಲ್ಲ ರಂಗೋಲಿ ಹಾಕಿ ಬಿಟ್ಟಿದ್ವಿ. ಯಾರೋ ಬಂದಂದ್ರೆ ಬುದ್ಧಿಜೀವ ರಂಗೋಲಿ ಮೇಲೆ ಹಾಯಂಗಿಲ್ಲ, ಯಾಕೆ ಹಾಕಿರಿ ಅಂದ್ರು. ನನ್ನ ಸಂಕಲ್ಪ ಏನಾಯ್ತು, ಇಂಥ ಕೆಟ್ಟ ಅಣಬಿಸಲಾಗಂತ ದೇವರನ್ನ ತಂದು ಈ ಗ್ರೌಂಡ್ನಾಗ ಹೆಂಗೆ ತಿರ್ಸೋದಪ್ಪ ಅಂತ ಒಂದಿಷ್ಟು ಮಾನಸಿಕ ಆಗಿಬಿಡ್ತು. ಒಂದಿಷ್ಟು ಮಾನಸಿಕ ಆದ ಘಟನೆ ಹೇಳಕತ್ತೀನಿ, ಮಾನಸಿಕ ಆಗಿಬಿಡ್ತು. ನಮ್ಮ ಮಠಕ್ಕೆ ಬರ್ಲಿಕ್ಕೆ ಅವ್ರ ಗಾಡಿಗೆ 1 ಕಿಲೋಮೀಟರ್ ಇರ್ತಾನ ಮಳೆ ಬಂತು. ಗುರುಗಳು ಬಂದು ನಮ್ಮ ಮಠದಾಗ ಇಳಿದ್ರು, ಮೈದಾನದಾಗ ಮಳೆ ನಿಂತು ಬಿಟ್ಟು. ನಾನು ಅಂಥ ಗುರುವಿಗೆ ಹೆಂಗೆ ಬಿಸಲಾಗ್ತವ್ರು ಇಷ್ಟೇ ಸಂಕಲ್ಪ ಮಾಡಿ ನೆರವೇರಿಸಿಕೊಡ್ತಕ್ಕಂಥ ಗುರುವಿನ ಪುಣ್ಯ. ಅಂಥವ್ರು ನಡೆದು ಬಂದಿರತಕ್ಕಂಥ ದಾರಿ, ಅಂಥವ್ರು ನುಡಿದು ಹೋಗಿರ್ತಕ್ಕಂಥ ನುಡಿಗಳನ್ನು ನಮ್ಮ ಬದುಕಿನಲ್ಲಿ ನಂಬಿಕೆ ಶ್ರದ್ಧೆಯನ್ನು ಇಟ್ಕೊಂಡು ಹೋದ್ರೆ ನಮ್ಮ ಜೀವನ ಏನಾಗ್ತದೆ ಅಂತ ಕೇಳಿದ್ರೆ ಸತ್ಯಂ ಶಿವಂ ಸುಂದರ ಆಗ್ತದೆ. ಆ ಸತ್ಯಂ ಶಿವಂ ಸುಂದರ ಮಾಡ್ಕೊಳ್ಳೋ ಸಲುವಾಗಿನ ನಾವು ಮಾನವ ಜನ್ಮಕ್ಕೆ ಬಂದಿದ್ದು ಪುಣ್ಯಾತ್ಮರೇ. ಅದು ಮಾನವ ಇದು ನರಜನ್ಮ. ನರ ಹೋಗಿ ನಾರಾಯಣ ಆಗಬೇಕಾಗಿತ್ತಂದ್ರೆ ನಂಬ್ರಿ. ಯಾವುದು ಕುಲ ಗೋತ್ರ ಜಾತಿ ನಮಗೆ ಬೇಕಾದ್ರೆ ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ ಅಂತಕ್ಕಂಥ ಮಾತುಗಳು ಬಂದಾರ ಪುಣ್ಯಾತ್ಮರೇ. ಆ ನೀತಿ ಒಳಗೆ ನಾವು ನಡೆದಿದ್ದಾದ್ರೆ ನಮ್ಮ ಬದುಕು ಏನಾಗ್ತದೆ ಅಂತ ಕೇಳಿದ್ರೆ ಸತ್ಯಂ ಶಿವಂ ಸುಂದರ ಅಂತಕ್ಕಂಥ ವಿಚಾರಕ್ಕೆ ಬರ್ತದೆ. ಅಂಥ ಅವಕಾಶವನ್ನು ಗುರುದೇವರು ನಾನು ಒದಗಿಸಿಕೊಡ್ತಾರೆ. ಬಹುತೇಕ ಇಲ್ಲಿ ವಾಡಿಕೆ ಹೆಚ್ಚು ಸಮಯ ಇರುವುದಿಲ್ಲ, ನಮ್ಮ ಕಡೆ ಮತ್ತೆ ಹಂಗೆ ಹೋಗ್ತಿರ್ತಾವ. ಆದ್ರೆ ಇಲ್ಲಿ ಮಠದವ್ರು ಹೇಳಿದ್ರಲ್ಲ, ಗುರುಗಳಾಗ ಒಬ್ಬರ ವೇದಿಕೆ ಮೇಲೆ ಇರಬೇಕು, ಒಬ್ಬರ ಉಪನ್ಯಾಸ ಮಾಡ್ತಿದ್ವಿ. ಅಂತಹ ದೊಡ್ಡ ಗುರುಗಳ ಕಾರ್ಯಕ್ರಮ ಸಹಿತ ನಾನು ಒಬ್ಬರ ನೋಡಿ ಇಷ್ಟು ಶಿಸ್ತುಬದ್ಧವಾಗಿರ್ತಕ್ಕಂಥ ಮತ್ತು ಇಷ್ಟು ಕ್ರಮಬದ್ಧವಾಗಿ ನಡೀತಕ್ಕಂಥದ್ದು ಪುಣ್ಯಾತ್ಮರೇ ಸಿದ್ದೇಶ್ವರಪ್ಪಗಳ ಸಂಪ್ರದಾಯನ ಬಿಟ್ಟು ಮತ್ತೆ ಯಾವ ಪರಂಪರೆ ಬಿಟ್ಟು ನಡೆಯುವುದಿಲ್ಲ.
ಯಾಕಂದ್ರೆ ಇಲ್ಲಿ ಯಾರು ನನಗೆ ಸನ್ಮಾನ ಮಾಡಿದತ್ತೂ ಕೇಳಂಗಿಲ್ಲ, ಸನ್ಮಾನ ಮಾಡ್ಬೇಕಂತನೂ ವಿಚಾರ ಇಲ್ಲ. ಆದ್ರೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ. ನಾನು ಬಹಳ ಅತ್ಯಂತ ಗುಂಡೇವಾಡಿಗೆ ಪೂಜ್ಯರು ಬಂದಿದ್ರು, ಬ್ಯಾಂಕ್ ಉದ್ಘಾಟನೆ ಮಾಡ್ಲಿಕ್ಕೆ ಕನೇರಿಯಪ್ಪ ಅವರಿದ್ರು. ಸತ್ಕಾರ ಮಾಡೋ ಸಂದರ್ಭದಾಗ ಅವರಿಗೆ ಕೊಟ್ಟರು, ಮುಟ್ಬಿಟ್ರು. ಕನೇರಿಯಪ್ಪಗಳಿಗೆ ಮಾಡ್ರಿ, ಅವ್ರಿಗೆ ಮಾಡ್ರಿ ಅಂತ ಹೇಳಿ ನಾನು ಬಾಜುಕ್ ನಿಂತೀನಿ. ಅವ್ರು ಪುಣ್ಯಾತ್ಮರೇ ಅದೇನು ಎಷ್ಟು ಹೇಳಿದ್ರು ಕೂಡ ಕಡಿಮೆ. ನೀವೆಲ್ಲ ಪುಣ್ಯಾತ್ಮರೇ ನಿತ್ಯನೂ ಕೂಡ ಅವ್ರ ಉಪನ್ಯಾಸವನ್ನ ಏನಂತೀವಿ ಮಾಧ್ಯಮದ ದರ್ಶನ ಮುಖಾಂತರ ಕೇಳ್ತಾ ಇದ್ರಿ. ಅದು ದರ್ಶನದ ಪುಣ್ಯಾತ್ಮರೇ ನಮಗೆ ಸಾಕ್ಷಾತ್ ಅವರೇ ಬಂದು ಹೇಳಲಾಕತ್ಯಾರು ಅನ್ನುವಂಥ ವಿಶ್ವಾಸವನ್ನು ಇಟ್ಟು ಕೇಳಿದ್ರೆ ಅಂದ್ರೆ ಮತ್ತು ಕೂಡ ಪುಣ್ಯಾತ್ಮರೇ ಒಂದೇ ಮಾತು, ನೀವು ನನ್ನನ್ನು ಪುಸ್ತಕದಾಗ ನೋಡ್ರಿ, ನನ್ನ ಗಿಡ ಮರದೊಳಗೆ ನೋಡ್ರಿ, ನಾನು ನಿಮ್ ಜೊತೆನೇ ಅದೀನಿ ಅಂತಕ್ಕಂಥ ಮಾತು ಹೇಳಿದ್ರೆ ಇವತ್ತಿಗೆ ನಾನು ಅಂತಃಕರಣಪೂರ್ವಕವಾಗಿ ಹೇಳ್ತೇನೆ. ನನಗೆ ಎಲ್ಲಿ ಶಾಸ್ತ್ರದ ವಿಷಯ ತೊಂದರೆ ಬಂದಾಗ ಗುರುದೇವ್ರನ್ನ ಸ್ಮರಣೆ ಮಾಡೋ ಸಾಕು, ಆ ಆಪತ್ತದಿಂದ ನಾನು ಕಡೆಕಾಗಿ ಬರ್ತಕ್ಕಂಥ ಇವತ್ತಿಗೆ ಕೂಡ ನಡೆದದು ಪುಣ್ಯಾತ್ಮರೇ. ಅಷ್ಟೊಂದು ಶ್ರದ್ಧೆಯನ್ನು ನಾನು ಇಟ್ಕೊಟ್ಟಿದ್ದೀನಿ. ನನ್ನ ಸಂಪ್ರದಾಯ ಯಾವುದೇ ತಗೊಂಡು ಏನ್ ಮಾಡೋದು, ಜಗದಾಗ ಸಂಪ್ರದಾಯಗಳು ಎಲ್ಲ ಬಹಳ ಅದಾವ. ನದಿ 12 ತರ ಹರಿದೋಗಿತ್ತು. ಭೀಮಾ ನದಿ ಒಂಥರ ಹರಿದತ್ತೆ, ಕೃಷ್ಣ ಒಂಥರ ಹರಿದತ್ತೆ, ಹಳ್ಳೊಂಥರ ಹರಿದತ್ತೆ, ಎಲ್ಲ ತಗೊಂಡು ಏನ್ ಮಾಡೋದು, ಕೊನೆಗೆ ಪುಣ್ಯಾತ್ಮರ ಸಾಗರ ಸೇರೋದನ್ನ ಅದ್ರದ್ದು ಗುರಿ ಅದಾವ. ಹಂಗ ನಮ್ಮ ಪರಂಪರೆ ಸಂಪ್ರದಾಯ 108 ಇದ್ರು ಕೂಡ ಕೊನೆಗೆ ನಮ್ಮ ಗುರಿ ಏನು ಅಂತ ಕೇಳಿದ್ರೆ ನಮ್ಮ ಆನಂದದಲ್ಲಿ ಸೇರ್ಬೇಕು, ಮೋಕ್ಷ ಅಂತಕ್ಕಂಥದ್ದು ನಾವು ಕಿಟ್ಟಿಸ್ಕೊಳ್ಬೇಕಂತಕ್ಕಂಥ ಒಂದೇ ಒಂದು ಗುರಿ ಅದ. ಅಂತ ಗುರಿಯನ್ನ ಗುರುದೇವರು ನಮಗೂ ಕರುಣಿಸ್ಲಿ, ನಿಮಗೂ ಕರುಣಿಸ್ಲಿ. ಎಲ್ಲ ಪರಮ ಪೂಜ್ಯರಿಗೆ, ಅಧ್ಯಕ್ಷ ಗುರುಗಳಿಗೆ ಮತ್ತೊಮ್ಮೆ ಭಕ್ತಿಯಿಂದ ಅವರ ಚರಣಕ್ಕೆ ನಮಸ್ಕಾರ ಮಾಡಿ ತಮಗೆಲ್ಲ ಮುಗಿದ ಕೈ ಬಾಗಿಲಿದ್ದಲೆ ವಂದಿಸಿ ನನಗೊಂದು ಅವಕಾಶ ಕೊಟ್ಟದಕ್ಕೆ ನಾನು ಯಾವಾಗಲೂ ಶ್ರೀಮಠಕ್ಕೆ ಕೃತಜ್ಞತೆ ಇರ್ತನಂತಕ್ಕಂಥ ಮಾತು ಹೇಳಿ ನಾನು ಅಧ್ಯಕ್ಷ. ಭಕ್ತಳೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣ. ಪ್ರಾತಸ್ಮರಣೀಯರಾದ ಪೂಜ್ಯ ಮಲ್ಲಿಕಾರ್ಜುನ ಭಾಷ್ಯವಿಗಳನ್ನ ಸ್ಮರಿಸಿಕೊಂಡು ಜ್ಞಾನಯೋಗಿ ಸದ್ಗುರು ಗುರುದೇವರಾದ ಬುದ್ಧಿಜಿಯವರನ್ನ ಎನ್ನ ಹೃದಯ ಮಂದಿರಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತು ಪೂಜ್ಯ ಅಮರೇಶ್ವರ ಮಹಾಸ್ವಾಮಿಗಳು ಸಿದ್ಧ ಆಶ್ರಮ ಕೌಲಗುಡ್ಡದ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಮನುಷ್ಯನಿಗೆ ನಿರಡಿಕೆ ಆಗಿತ್ತು ಅಂದ್ರೆ ನೀರು ಎಲ್ಲಿಂದ ಬರ್ತಾವತ್ ಯಾರು ಕೇಳುವುದಿಲ್ಲ, ನೀರು ಎಲ್ಲಿ ಹೊತ್ತು ನೀರೋಡಿಕೆ ಆಗಿತ್ತು ಅಂದ್ರೆ ಆ ನೀರ ಸ್ವಚ್ಛ ಇದ್ರೆ ಸಾಕು, ಅವನು ಕುಡಿದು ನಮ್ಮ ನೀರೋಡಿಕೆನ ಆರಿಸ್ತೇವಲ್ಲ. ಹಾಗೆ ಜ್ಞಾನದ ಹಸಿವೆ ಇತ್ತಂದ್ರ ಯಾರು ಹೇಳಿದ್ರಿ ಅನ್ನೋ ನಮ್ಗ ಆನಂದವಾಗ್ತದ ಅಂತ ಮಾತನ್ನ ಪೂಜ್ಯರು ಹೇಳಿದ್ದಾರೆ. ಶ್ರದ್ಧೆ ಅನ್ನಂತದ್ದು ಈ ಜಗತ್ತಿನೊಳಗ ಬಹಳ ಅವಶ್ಯವಾಗಿ ಇದೆ. ಶ್ರದ್ಧೆ ಇಲ್ಲ, ವಿಶ್ವಾಸ, ಶ್ರದ್ಧೆ, ನಂಬಿಕೆ ಎಲ್ಲ ಒಂದೇ ಶಬ್ದದ ಅರ್ಥ. ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿ ನಮಗೆ ಇಂಬು ಕೊಡುವವರು ಯಾರು ಇಲ್ಲ. ನಂಬಬೇಕು. ಎಲ್ಲಿ ನಂಬಬೇಕು ಅಂತ ಕೇಳಿದ್ರೆ ಗುರುವಿನಲ್ಲಿ ನಂಬಿಕೆ ಇಡಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ಯಾವುದರಲ್ಲಿ ನಾವು ನಂಬಿಕೆ ಇಡ್ತೀವೋ ಅದು ಯಶಸ್ವಿ ಆಗ್ತದೆ. ನೀವು ಸಂಸಾರದಲ್ಲಿ ನಂಬಿಕೆ ಇಟ್ಟಿದ್ರೆ ತಿಳ್ಕೊಂಡು ಚಂದ ನಡೀತದ. ಅದು ಒಂದ್ ವೇಳೆ ಅಲ್ಲಿ ನಂಬಿಕೆ ಇಲ್ಲ ಅಂದ್ರ ಚಂದ ನಡೀತಿಲ್ಲ ಅದು. ಈಗ ಗಂಡ ಹೆಂಡತಿ ಮೇಲೆ ನಂಬಿಕೆ, ಹೆಂಡತಿ ಗಂಡನ ಮೇಲೆ ನಂಬಿಕೆ, ಈ ಎಲ್ಲ ನಂಬಿಕೆ ಮೇಲೆ ನಿಂತಿದೆ ಬದುಕು. ನೀವು ಎಲ್ಲೋ ಹೊರಗೆ ಆಫೀಸಕ್ಕೆ ಹೋಗಿರ್ತೀರಿ, ಮಧ್ಯಾಹ್ನಕ್ಕ ಬರ್ತೀರಿ, ನೀವು ನಂಬಿಕೆ ನಿಮಗೆ ಏನು, ನನಗೆ ಹೋಗಿ ನಾನು ಮನೆಗೆ ಹೋಗಿ ಊಟ ಮಾಡಿ ಬರ್ಬೇಕಂತ ನಂಬಿಕೆ. ಬರೋಟ್ಲೆ ಮನೆಯಲ್ಲಿ ಇರ್ಲಿಕ್ಕಂದ್ರೆ ಏನಾಗ್ತದ್ರಿ, ಸಿಟ್ಟು ಬರ್ತದೆ. ಸಿಟ್ಟು ಬಂದ ಅಷ್ಟೇ ಅಲ್ಲ, ಮುಂದೆ ಏನೇನೋ ಆಗ್ತದ. ನಂಬಿಕೆ ಇತ್ತು ಅಂದ್ರೆ ಅಲ್ಲೆಲ್ಲವೂ ಇದೆ. ಅದಕ್ಕೆ ನಂಬಿಕೆ ಅಲ್ಲೆಲ್ಲ ತಿಳ್ಕೊಂಡೆ ಪ್ರಪಂಚ ಚಂದ ಆಗ್ತದ. ಹಾಗೆ ಇಲ್ಲಿ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ನಂಬು ನಂಬು ಎಲು ಮನವೇ ಗುರುಪಾದವ, ನಂಬು ನಂಬೆಲೆ ಮನವೇ ಗುರುಪಾದವ, ಡಾಂಬಿಕ ಸಂಸಾರ ಬಾಧಿಯ ನಳಿದು ಕುಂಬಿನಿಯೋಳು ನೀ ಮುಕ್ತನಾಗಬೇಕಾದರೆ ನಂಬು ನಂಬೆಲೆ ಮನವೇ.
ಗುರುಗಳ ಮೇಲೆ ಯಾರು ನಂಬಿಕೆ ಇಟ್ಟಿದಾರೋ ಅವರು ಗುರುಗಳೇ ಆಗ್ತಾರೆ. ಯಾರು ಶ್ರದ್ಧೆ ಇಟ್ಟಾರೋ ಅವರು ಈ ಭವಸಾಗರದಿಂದ ದಾಟ್ತಾರೆ. ಯಾರು ಶ್ರದ್ಧೆಯನ್ನು ಇಟ್ಟು ಅವರನ್ನು ನಾಡ್ತಾರ ಅವನೇ ಆ ಪರಮ ಸತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಂಬಿಕೆ ಇಲ್ಲ ಅಂದ್ರೆ ಯಾವೂ ಸಾಧ್ಯ ಇಲ್ಲ. ಒಬ್ಬ ಕುಡುಕ ಬಾಟ್ಲಿ ಮ್ಯಾಗ ನಂಬಿ ಕುಡಿತಾನವ, ನೋಡ್ರಿ ನೀವು, ಅದಕ್ಕೆ ನಮಸ್ಕಾರ ಮಾಡ್ತಾನವ, ಅಷ್ಟು ನಂಬಿಕೆ ಅವನು. ಯಾಕಂದ್ರೆ ಅವನ ದೃಷ್ಟಿಯಲ್ಲಿ ಅದೇ ದೇವರು. ಅದು ಹಾಳಾಗಿ ಹೋಗಲೇ ಕಾಮತ್ ಬೇರೆ. ನಂಬಿಕೆ ಅನ್ನಂತದ್ದು ಬಹಳ ಶ್ರೇಷ್ಠವಾಗಿದೆ. ಅದಕ್ಕೆ ಮಹಾದೇವಿ ಅಕ್ಕ ಏನ್ ಹೇಳ್ತಾಳಂದ್ರ, ಆಕೆ ನಂಬಿಕೆ ಇಟ್ಟಿದ್ದು ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ. ಹಸಿವೆ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು. ಎಲ್ಲ ಈ ಅರಿಷಡ್ವರ್ಗಗಳಿಗೆ ನಿಲ್ಲು ನಿಲ್ಲು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಎದಕ್ಕೆ ಅಂತಂದ್ರ ನಂಬಿಕೆ ಇದೆ. ಆ ನಂಬಿಕೆ ನಮ್ಮೆಲ್ಲರ ಬದುಕಿಗೆ ಆಶ್ರಯ ಕೊಡ್ತದ, ನಮಗೆ ನೆಮ್ಮದಿಯನ್ನು ಕೊಡ್ತದ, ಶಾಂತಿಯನ್ನು ಕೊಡ್ತದ. ಅಂತ ನಂಬಿಕೆಯನ್ನ ನಾವು ಇಟ್ಕೊಂಡು ಹೋದದ್ದೇ ಆದ್ರೆ ನಮ್ಮ ಜೀವನ ಏನಾಗ್ತದಂದ್ರ ಕಲ್ಯಾಣವಾಗ್ತದ ಅನ್ನಂತಹದ್ದು ಎಲ್ಲ ಮಹಾತ್ಮರು ಪೂಜ್ಯರು ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಈಗ ಪೂಜ್ಯರು ಬಹಳ ಸುಂದರವಾದಂತ ವಿಷಯವನ್ನು ಇವತ್ತು ಅವರೇ ಕೊಟ್ಟರು. ನಾನು ಫೋನ್ ಮಾಡಿದಾಗ ಕೇಳಿದೆ, ಯಾವ ವಿಷಯನ ತಾವು ನೀವೇನು ಹೇಳ್ತೀರಿ, ನೀವು ಯಾವ್ದು ಹೇಳ್ತೀರಿ ಹೇಳ್ರಿ ನನಗಂದ್ರು. ಇಲ್ಲ, ಯಾರು ಪೂಜ್ಯರು ಬರ್ತಾರ ಅವ್ರನ್ನ ನಾವು ಕೇಳ್ಕೊಳಕತ್ತೀವಿ ನಾನು. ಅವಾಗ ಅವ್ರು ಈ ವಿಷಯವನ್ನ ಕೊಟ್ಟರು. ಬಹಳ ಸುಂದರವಾಗಿ ಅವ್ರು ಹೇಳಿದರು. ಬುದ್ಧಿಜಿಯವರ ಒಡನಾಟ, ಅವ್ರಿಗೆ ಬಂದಂತ ಒಂದು ಸಂಬಂಧ ಬಹಳ ಮನಮುಟ್ಟುವಂತೆ ಇವತ್ತು ಅವರು ಉಪದೇಶವನ್ನು ಮಾಡಿದ್ದಾರೆ. ಇವತ್ತು ಒಂದು ಹಳ್ಳಿಯಲ್ಲಿ 900 ವಿದ್ಯಾರ್ಥಿಗಳು ಅವ್ರ ಶಾಲೆಗೆ ಬರ್ತಾರಪ್ಪ ಅಂತಂದ್ರ ಅದೊಂದು ವಿಶೇಷ ನಂಬಿಕೆ. ಅದು ಗುರುಗಳ ಮೇಲೆ ಇಟ್ಟಂತ ಶ್ರದ್ಧೆ, ನಂಬಿಕೆ. ಅಲ್ಲಿ ವಸತಿ ಶಾಲೆಯನ್ನ ಮಾಡಿದಾರ. ಅದರ ಜೊತೆಗೆ ಗುರುಗಳೇ ಸ್ವತಃ ಮಕ್ಕಳಿಗೆ ಪಾಠ ತಗೋತಾರ, ಅವಕ್ಕೆ ಉಣಿಸ್ತಾರ, ಅವಕ್ಕೆ ಸುಖ ದುಃಖವನ್ನು ಕೇಳ್ತಾರ, ಚೆನ್ನಾಗಿ ಅಭ್ಯಾಸ ಮಾಡತ್ ಹೇಳ್ತಾರ. ಆದ್ರಿಂದ 900 ಮಕ್ಕಳಲ್ಲಿ ಅದಾರ ಅಂದ್ರ ಅದೊಂದು ದೊಡ್ಡ, ಅದಕ್ಕೆ ಗುರುವೇ ತಾಯಿ ಗುರುವೇ ತಂದೆ ಅನ್ನೋದು. ನಿಮಗೆ 2 ಮಕ್ಕಳಿದ್ರೆ ಮನಿ ರಾಮಾಯಣ ಆಗಿರ್ತದ ಅವರು ಸಂಭಾಳಿಸಾಕ. ಆದ್ರೆ 900 ಮಕ್ಕಳನ್ನ ಅವರು ವಿದ್ಯಾ ಕೊಟ್ಟು, ಕೆಲವೊಂದಿಷ್ಟು ಮಕ್ಕಳು 100-200 ಮಂದಿರ ಬಹುತರ ವಸ್ತಿ ಇರಬಹುದು, 150 ಮಂದಿ ಮಕ್ಕಳಲ್ಲಿ ವಸ್ತಿ ಅದಾರ. ಆ ಎಲ್ಲ ಮಕ್ಕಳಿಗೆ ತಾಯಿಯಾಗಿ ತಂದೆಯಾಗಿ ಇವತ್ತ ಅವಕ್ಕೆ ಒಳ್ಳೆ ಸಂಸ್ಕಾರ, ಒಳ್ಳೆ ಜ್ಞಾನವನ್ನು ಕೊಡ್ತಾರಲ್ಲ, ಇದು ಇವತ್ತು ಮಾಡುವಂತಹದ್ದು, ಗುರುಗಳು ಮಾಡುವಂತಹದ್ದು. ಅಪ್ಪಗಳು ಹೇಳ್ತಿದ್ರು, ಮಕ್ಕಳನ್ನ ನೀವು ತಿದ್ರಿ ಅಂತ ಹೇಳ್ತಿದ್ರು ನಮಗೆ. ನಾನು ಬಹಳ ಸಲ ಈ ಮಾತನ್ನು ಹೇಳಿದ್ದೆ. ನಮ್ಮ ಕೆಲವೊಂದು ಸ್ವಾಮಿಗಳು, ನಾವು ಸ್ವಾಮಿಗಳು ಏನೇನ್ ಮಾಡ್ಬೇಕು ಕೆಲಸ ಅಂತ ಕೇಳಿದ್ರು. ಸ್ವಾಮಿಗಳು ಆಗಿ ನಾವ್ ಏನ್ ಮಾಡ್ಬೇಕು ಸಮಾಜದಲ್ಲಿ? ಒಬ್ಬರು ಸ್ವಾಮಿಗಳು ಧ್ವನಿ ಎತ್ತಿದ್ರು, ಈಗ ಕುಡುಕರು ಬಹಳ ಆಗ್ಯಾರ, ಅವ್ರು ಕುಡಿದು ಬಿಡಿಸೋನಂತ. ಮತ್ತೊಬ್ರು ಸ್ವಾಮಿಗಳು ಹೇಳಿದ್ರು, ಹೌದು ಹೇಳು ಬರಾಬರಿ ಅದ, ಆ ಕುಡುಕರಿಗೆ ಎಷ್ಟು ಮಂದಿ ಯಾವ ಊರಾಗ ಕುಡಿತಾರ ಅಲ್ಲಿ ಲಿಸ್ಟ್ ಮಾಡಿ ಅವ್ರನ್ನ ಬಿಡಿಸೋನ್ ಅಂತ ಹೇಳಿ ಹಿಂಗ ಚರ್ಚೆ ನಡೀತು ನಮ್ಮೆಲ್ಲ ಸ್ವಾಮಿಗಳಲ್ಲಿ. ಅಪ್ಪಳು ಸುಮ್ಮ ಕೂತಿದ್ರು. ಕೂತ್ ಅವ್ರಿಗೆ ಸಾಕಾಯ್ತು, ಈ ಕುಡುಕರ್ ಬೆನ್ನ ಯಾಕೆ ಹತ್ತಿರೋ ನೀವು ಅಂದ್ರು. ಅಲ್ಲ, ನಾವ್ ಏನ್ ಮಾಡ್ಬೇಕ್ರಪ್ಪ, ಸಮಾಜಕ್ಕೆ ಒಂದ್ ಏನಾದ್ರು ಕೊಡ್ಬೇಕಲ್ಲ ಅಂತ ಎಲ್ಲರದು ವಿಚಾರ ಇತ್ತು. ಅವಾಗ ಹೇಳಿದ್ರು ಅವರು, ಈ ಕುಡುಕರು ಬೆನ್ನ ಹತ್ತಿ ನಿಮ್ಮ ಆವಿಷ್ಯ ನಿಮ್ಮ ಸಮಯ ಕಳೆದಕ್ಕಿಂತ ಏನ ಸಣ್ಣ ಸಣ್ಣ ಮಕ್ಕಳು ಅದಾರಲ್ಲ ಅವರು ಕುಡಿಲಾರ್ದಂಗ, ಸರಿಯಾಗಿ ಕುಡಿಲಾರ್ದಂಗ ಮಾಡುವುದೇ ನಿಮ್ಮ ಕೆಲಸ ಅನ್ನೋಂತ ಮಾತನ್ನ ಹೇಳಿದ್ರು ಅವರು. ಹಾಗೆ ಇವತ್ತು ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ಅವಶ್ಯವಾಗಿರ. ಅದಕ್ಕೆ ಹೇಳಿದ್ರಲ್ಲ ಗುರುಗಳು, ಆ ಮಕ್ಕಳ ಬುದ್ಧಿ ಬೆಳೀತು, ಹೃದಯ ಬಾಡಿತು. ಹೃದಯ ಬಾಡಿದ ಪರಿಣಾಮವಾಗಿ ಏನಾಯ್ತಂದ್ರೆ ಅವರು ಫ್ಯಾನ್ ಹಚ್ಕೊಂಡು AC ರೂಮ್ನಾಗ ಅವ್ರು ಕೂತರು, ವೃದ್ಧಾಶ್ರಮದಲ್ಲಿ ತಾಯಿ ತಂದೆ ಕೂತರು. ಇವತ್ತಿನ ಪರಿಣಾಮ ಅದು. ಆದ್ರಿಂದ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕಾಗಿತ್ತಂದ್ರೆ ಮಠಮಾನ್ಯಗಳಿರುವಂತ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತ ನಾವು ಕಲಿಸಿದೇವಂದ್ರೆ ಒಂದು 100ಕ್ಕೆ 100 ಮಕ್ಕಳು ಒಳ್ಳೆ ಸಂಸ್ಕಾರಯುತರ ಆಗದಿದ್ರು ಕೂಡ ಒಂದು 50% ಮಕ್ಕಳು ಒಳ್ಳೆ ಸಂಸ್ಕಾರಯುತರಾಗಿ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಧರ್ಮ, ನಮ್ಮ ದೇಶ ಅನ್ನಂತ ಭಾವನೆ ಮಕ್ಕಳಲ್ಲಿ ಬರ್ತಾ ಇದೆ. ಇವತ್ತು ನೋಡ್ರಿ,
ಸಿದ್ಧಗಂಗಾ ಮಠವಾಗಲಿ, ಸುತ್ತೂರು ಮಠಗಳಾಗಲಿ, ಇವತ್ತು ಸರ್ಕಾರವೇ ಹೇಳ್ತದ ನಮ್ಮ ಕರ್ನಾಟಕದಲ್ಲಿ ಮಠ ಮಂದಿರಗಳಲ್ಲಿ ಶಾಲೆ ತೆಗಿಲಿಕ್ಕಂದ್ರೆ ಸರ್ಕಾರಕ್ಕೂ ಕೂಡ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ ಅನ್ನಂತ ಮಾತನ್ನ ಹೇಳ್ತದ. ಇವತ್ತ ಪೂಜ್ಯರು ಕೆಲವೇ ದಿನ ವರ್ಷಗಳಲ್ಲಿ, ಬಾಳ ಇಲ್ಲ, ಬಾಳ ಅಂದ್ರೆ ಅವ್ರ ಒಂದು 10-15 ವರ್ಷ ಆಗಿರ್ಬೇಕು. ಇವತ್ತ 1ನೇ ತರಗತಿಯಿಂದ LKG UKG ಹಿಡಿದು 10ನೇ ತರಗತಿವರೆಗೆ 900 ಮಕ್ಕಳಿಗೆ ಅವರು ಇವತ್ತ ಶಿಕ್ಷಣ ಸಂಸ್ಕಾರ ಕೊಡ್ತಾರಪ್ಪ ಅಂದ್ರೆ ಅದು ಒಂದು ನಂಬಿಕೆ, ಅದು ಗುರುಗಳ ಕೃಪಾ ಅನ್ನಂತದ್ದು ಇವತ್ತು ನಾವು ತಿಳ್ಕೋಬೇಕು. ಅಂತ ಪೂಜ್ಯರು ಇವತ್ತ ಅವರಿಗೆ ಬಿಡು ಇರಲಿಲ್ಲ. ಅನೇಕ ಕಾರ್ಯಗಳು ಈ ಶ್ರಾವಣ ಮಾಸದಲ್ಲಿ ಸ್ವಾಮೀಜಿ ಅವರಿಗೆ ಅನೇಕ ಪೂಜೆ ಪುನಸ್ಕಾರಗಳು, ಅಂತ ಒತ್ತಡದಲ್ಲಿ ಕೂಡ ಇಲ್ಲಿ ಬಂದು ತಮ್ಮ ಸಮಯವನ್ನ ಅದ್ಭುತವಾದಂತ ತಮ್ಮ ಸಂದೇಶವನ್ನ ಕೊಟ್ಟರು. ಏನಪ್ಪಾ ಅಂದ್ರೆ ಅವರು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಮೇಲೆ ಇಟ್ಟಂತ ನಂಬಿಕೆಯು ಇವತ್ತು ಕಾರಣ ಅಂತ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ಪೂಜ್ಯರ ಒಂದು ಸಂದೇಶ ನಾಡಿನ ಜನತೆಗೆ ಮುಟ್ಲಿ, ಬುದ್ಧಿಜಿಯವರ ಆಶೀರ್ವಾದ ಅವರಿಗೆ ಸದಾ ಇರ್ಲಿ ಅನ್ನಂತ ಮಾತನ್ನ ಹೇಳಿ ಇವತ್ತಿನ ಪ್ರವಚನಕ್ಕೆ ಮಂಗಲ ಮಾಡೋಣ.